रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यस्तद्गुरुभ्यश्च नमो भागमधीमहे प्रणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिचितैः विधातुं प्रीतमात्मानं श्रीमान् प्रकमते स्वयं। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः। यस्य द्विरदभक्ताद्याः पारिषद्याः परशतं विघ्नं निघ्नन्ति सततं विश्वक्सेनं तमाश्रये। दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनवतारं शक्तया गोत्रमकल्मषं पराशरात्मजं वन्दे शुकदादं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधे वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। नमोऽस्तुते व्यासविशालबुद्धे पुल्लारविन्दाय तपत्नेत्रा येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महात्मः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले संवृद्धे मूलं कृष्णं ब्रह्म च ब्राह्मणाश्च भीष्मद्रोणतटा चेत्रशिला गान्धार नीलोत्पलम् शल्यग्राहवती कृपेण वहिनी कर्णेन वेलाकुल अश्वत्थाम विकर्णघोरमकर दुर्योधनवर्तिनि सोत्तीर्णः पाण्डवैरणनदी कैवर्तवीर्यवे। धर्मे चार्थे च कामे च मोक्षे च भरतर्षभ यदि अस्ति तदन्यत्र यन्ने अस्ति न तत्क्वचित्। अष्टमहिषी समेत श्रीकृष्णाय परब्रह्मणे नमः। अथ श्रीमन्महाभारते उद्योगपर्वे अंबोपाख्यान पर्व 184ನೇ ಅಧ್ಯಾಯ ಭೀಷ್ಮ ಪರಶುರಾಮರ ಯುದ್ಧ ಮುಂದುವರೆದಿದ್ದು ಭೀಷ್ಮನಿಗೆ ಪ್ರಸ್ವಾಪನಾಸ್ತ್ರ ನೆನಪಿಗೆ ಬಂದಿದ್ದು. ಕನಸಿನಲ್ಲಿ ಪಿತೃದೇವತೆಗಳು ಬಂದು ಇದು ಅವನಿಗೆ ಗೊತ್ತಿಲ್ಲ ಪರಶುರಾಮನಿಗೆ ಅಂತ ನೆನಪಿಸ್ಬಿಟ್ಟು ಹೋಗಿದ್ದು 83ನೇ ಅಧ್ಯಾಯದಲ್ಲಿ. ಮುಂದಕ್ಕೆ ಭೀಷ್ಮರು ಹೇಳ್ತಾ ಇದ್ದಾರೆ, ಹೇ ದುರ್ಯೋಧನ ಕೇಳು, ಆ ರಾತ್ರಿ ಕಳೀತು, ನನಗೂ ಎಚ್ಚರ ಆಯ್ತು. ರಾತ್ರಿ ನಾನು ಕಂಡ ಸ್ವಪ್ನವನ್ನೆಲ್ಲ ನನ್ನ ನೆನಪಿಗೆ ಬಂದು ಅತ್ಯಂತ ಸಂತೋಷವಾಯಿತು. ಆಮೇಲೆ ಆ ದಿನ ಯುದ್ಧ ಆರಂಭಿಸಿ ಸಮಸ್ತ ಪ್ರಾಣಿಗಳಿಗೂ ರೋಮಾಂಚನವನ್ನು ಹುಟ್ಟಿಸುವಂತೆ ಆಶ್ಚರ್ಯಕರವಾದ ಯುದ್ಧ ನಡೀತು. ಪರಶುರಾಮನು ನನ್ನ ಮೇಲೆ ಬಾಣ ವರ್ಷವನ್ನು ಕರೆದ. ಅವನ್ನೆಲ್ಲ ನಾನು ಬಾಣಗಳಿಂದ ನಿಗ್ರಹಿಸಿದೆ. ಅದನ್ನು ನೋಡಿ ಪರಶುರಾಮನಿಗೆ ಅತಿ ಆಕ್ರೋಶ ಉಂಟಾಯಿತು. ಅದಕ್ಕೆ ಹಿಂದಿನ ದಿನದಲ್ಲಿ ಅವನಿಗೆ ನನ್ನ ಮೇಲೆ ಇದ್ದು ಕೋಪವು ಸೇರ್ಕೊಂಡಿತ್ತು. ಇಂದ್ರನ ವಜ್ರಾಯುಧಕ್ಕೂ ಯಮದಂಡಕ್ಕೂ ಉರಿಯುವ ಬೆಂಕಿಗೂ ಸಮಾನವಾದಂತಹ ಆ ಹಿಂದಿನ ಶಕ್ತಿಯನ್ನೇ ಅವನು ತಿರುಗಿ ನನ್ನ ಮೇಲೆ ಬೀಸಿದ. ಆಕಾಶದಲ್ಲಿ ನಕ್ಷತ್ರದಂತೆ ಅದು ನನಗೆ ಎದುರಾಗಿ ಬಂದು ನನ್ನ ಭುಜದ ಕೀಲಿಗೆ ತಗುಲಿತು. ಬೆಟ್ಟದಿಂದ ಕೆಮ್ಮಣ್ಣು ಸುರಿಯೋ ಹಾಗೆ ನನ್ನ ಮೈಯಿಂದ ರಕ್ತ ಸುರಿಯಲಾಮಿರಿತು. ಆಮೇಲೆ ನಾನು ಕೋಪದಿಂದ ಮೃತ್ಯುವಿಗೂ ಸರ್ವ ವಿಷಕ್ಕೂ ಸಮಾನವಾದ ಒಂದು ತೀವ್ರ ಬಾಣವನ್ನು ಅವನ ಮೇಲೆ ಪ್ರಯೋಗಿಸಿದೆ. ಅದು ಅವನ ಹಣೆಯಲ್ಲಿ ನಾಡಿದಾಗ ಅವನು ಶಿಖರದಿಂದ ಕೂಡಿದ ಒಂದು ಪರ್ವತದಂತೆ ತೋರ್ತಾ ಇದ್ದ. ಆಗ ಅವನು ಅತ್ಯಾಕ್ರೋಶದಿಂದ ಕಾಲಾಂತಕನೇ ಸಮಾನವಾದ ಒಂದು ಬಾಣವನ್ನು ನನ್ನ ಎದೆಗೆ ಗುರಿಯಿಟ್ಟು ಹೊಡೆದ. ಅದು ಬುಸುಗುಟ್ಟುವಂತೆ ಸರ್ಪದಂತೆ ಬಂದು ನನ್ನ ಭುಜಕ್ಕೆ ತಗಲಿತು. ಅದರಿಂದ ನಾನು ಮೂರ್ಛಿತನಾಗಿ ರಕ್ತಸ್ರಾವದೊಡನೆ ಕೆಳಗೆ ಬಿದ್ದೆ. ಸ್ವಲ್ಪ ಹೊತ್ತಿನಲ್ಲೇ ತಿರುಗಿ ಚೇತರಿಸಿಕೊಂಡು ಸಿಡಿಲಿಗೆ ಸಮಾನವಾದಂತಹದ್ದು ಒಂದು ಶಕ್ತಿಯನ್ನು ತೆಗೆದು ರಾಮನ ಎದೆಗೆ ಹೊಡೆದೆ. ಅದರಿಂದ ರಾಮನ ಮೂರ್ಛಿತನಾದ. ಅವನ ಮೈ ನಡುಗಲಾರಂಭಿಸು. ಆಗ ಅವನ ಶಿಶುನಾದ ಅಕೃತವ್ರಣ ಅವನನ್ನ ತೋಳುಗಳಿಂದ ಅಪ್ಪಿಕೊಂಡು ಸಮಾಧಾನ ವಾಕ್ಯಗಳಿಂದ ಉಪಚಾರಗಳಿಂದಲೂ ಅವನನ್ನು ಎಬ್ಬಿಸಿದ. ಒಡನೆ ರಾಮ ಕೋಪದಿಂದ ನನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಅದನ್ನು ತಡೆಯುವುದಕ್ಕಾಗಿ ನಾನು ಒಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟೆ. ಇದರಿಂದ ಆ ಬ್ರಹ್ಮಾಸ್ತ್ರಗಳೆರಡು ರಾಮನಿಗಾಗ್ಲಿ ನನಗಾಗ್ಲಿ ತಗುಲಿದ ಆಕಾಶದಲ್ಲೇ ಒಂದನ್ನೊಂದು ನಿವಾರಿಸ್ತಾ ಇದ್ವು. ಅವೆರಡರ ಘರ್ಷಣೆಯಿಂದ ದೊಡ್ಡ ಒಂದು ಜ್ವಾಲೆ ಹೊರಟಿತು. ಅದರಿಂದ ಲೋಕದ ಸಮಸ್ತ ಭೂತಗಳಿಗೂ ಭೀತಿ ಹುಟ್ಟಿತು. ದೇವಗಂಧರ್ವ ಮಹರ್ಷಿಗಳೆಲ್ಲರೂ ಆ ಅಸ್ತ್ರದ ಕಾವಿನಿಂದ ತಪ್ಪಿಸಿ ತತ್ತಳಿಸ್ತಾ ಇದ್ರು. ಪರ್ವತಾರಣ್ಯಗಳೊಡನೆ ಭೂಮಿಯು ನಡುಗಿದು. ಆಕಾಶವನ್ನೆಲ್ಲ ಒಂದೇ ಉರಿ ವ್ಯಾಪಿಸಿದು. ಎಲ್ಲ ದಿಕ್ಕುಗಳು ಹೊಗೆಯಾಡ್ತಾ ಇದ್ವು. ಸಮಸ್ತ ಪ್ರಾಣಿ ವರ್ಗಕ್ಕೂ ತಪಿಸ್ತಾ ಇದ್ವು. ಆಕಾಶಚಾರಿಗಳಾರು ಅಂತರಿಕ್ಷದಲ್ಲಿ ನಿಲ್ಲಾರದೆ ಹೋದ್ರು.
ಲೋಕದಲ್ಲಿ ದೊಡ್ಡ ಹಾಹಾಕಾರ ಉಂಟಾಯಿತು. ಈ ಅವಕಾಶದಲ್ಲಿಯೇ ನನಗೆ ಸ್ವಪ್ನದಲ್ಲಿ ಆ 8 ಮಂದಿ ಬ್ರಾಹ್ಮಣರು ಹೇಳಿದ ಪ್ರಸ್ವಾಪನಾಸ್ತ್ರದ ನೆನಪು ಬಂದು ಅದರ ಪ್ರಯೋಗ ಕ್ರಮಗಳೆಲ್ಲ ನನ್ನ ಮನಸ್ಸಿಗೆ ಹೊಳೆದವು. ಅದನ್ನು ಪ್ರಯೋಗಿಸುವುದಕ್ಕೆ ನಾನು ಸಿದ್ಧನಾದೆ. ಇಲ್ಲಿಗೆ 184ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 185ನೇ ಅಧ್ಯಾಯ. ಭೀಷ್ಮನು ಪ್ರಸ್ವಾಪನಾಸ್ತ್ರವನ್ನು ಬಿಡುವ ಪ್ರಯತ್ನದಲ್ಲಿದ್ದಾಗ ನಾರದರು ಬಂದು ತಡೆದದ್ದು. ಭೀಷ್ಮನು ದಿವ್ಯ ಪುರುಷನ ಮಾತನ್ನು ಕೇಳಿ ಆ ಅಸ್ತ್ರವನ್ನು ಉಪಸಂಹಾರ ಮಾಡಿದ್ದು. ರಾಮನು ತಾನು ಪರಾಜಿತನಾಗಿ ಆಗಿದ್ದಕ್ಕೆ ಒಪ್ಪಿಕೊಂಡದ್ದು. ಹೇ ದುರ್ಯೋಧನ, ನಾನು ಆ ಅಸ್ತ್ರವನ್ನು ಪ್ರಯೋಗಿಸಲು ಯತ್ನಿಸುತ್ತಾ ಇದ್ದಾಗ ಅಂತರಿಕ್ಷದಲ್ಲಿ ದೊಡ್ಡ ಹಾಹಾಕಾರದೊಡನೆ ಭೀಷ್ಮ, ಬೇಡ ಬೇಡ, ಆ ಅಸ್ತ್ರವನ್ನು ಹಿಡಿಬೇಡ ಎಂಬ ಧ್ವನಿ ಕೇಳಿಸಿತು. ನಾನು ಅದನ್ನು ಧನಸ್ಸಿನಲ್ಲಿಯೇ ಸೇರಿಸಿಯೇ ಬಿಟ್ಟೆನು. ಇದೇ ಇಡೋದು ಅಂತ ಬಿಲ್ಲು ಬಾಣವನ್ನು ಅದರಲ್ಲಿ. ಇಷ್ಟರಲ್ಲಿ ನಾರದರು ತಟ್ಟನೆ ನನ್ನ ಮುಂದೆ ಗೋಚರಿಸಿ, ಭೀಷ್ಮ, ಅದು ಆಕಾಶದಲ್ಲಿ ಆ ದೇವಗಣಗಳೆಲ್ಲ ಈ ಪ್ರಯತ್ನವನ್ನು ಬೇಡ ಅಂತ ನಿನ್ನನ್ನು ತಡೀತಾ ಇದ್ದಾರೆ. ನೀನು ಈ ಅಸ್ತ್ರವನ್ನು ರಾಮನ ಮೇಲೆ ಪ್ರಯೋಗಿಸಬೇಡ. ಪರಶುರಾಮನು ಮಹಾ ತಪಸ್ವಿ, ಬ್ರಾಹ್ಮಣ ಪ್ರಿಯ, ಉತ್ತಮ ಬ್ರಾಹ್ಮಣ. ಇದರ ಮೇಲೆ ನಿನ್ನ ಗುರು, ಅವನಿಗೆ ನೀನು ಅವಮಾನವನ್ನು ಮಾಡಬಾರದು ಎಂದ. ಆಗ ನಾನು ತಲೆ ಎತ್ತಿ ಆಕಾಶದಲ್ಲಿ ನೋಡಿದಾಗ ಆ 8 ಮಂದಿ ಬ್ರಾಹ್ಮಣರು ವಸುಗಳನ್ನು ಕಂಡೆ. ಅವರು ನನ್ನ ನೋಡಿ ಮಂದಹಾಸರೊಡನೆ, ಹೇ ಭರತ ಶ್ರೇಷ್ಠ, ನಾರದನು ಹೇಳಿದ್ದು ನ್ಯಾಯವಾಗಿದೆ, ಅದರಂತೆಯೇ ನಡೆಸು, ಲೋಕಕ್ಕೆಲ್ಲ ಅದೇ ಶ್ರೇಯಸ್ಕರ ಎಂದರು. ಆಗ ನಾನು ಅವರ ಮಾತನ್ನ ಮೀರಲಾರದೆ ಪ್ರಸ್ವಾಪನಾಸ್ತ್ರವನ್ನು ಉಪಸಂಹರಿಸಿಕೊಂಡು ತಿರುಗಿ ಬ್ರಹ್ಮಾಸ್ತ್ರವನ್ನೇ ಉದ್ದೀಪನಗೊಳಿಸಿದೆ. ದುರ್ಯೋಧನ, ಇಷ್ಟರಲ್ಲಿ ರಾಮನು ನಾನು ಪ್ರಸ್ವಾಪನಾಸ್ತ್ರವನ್ನು ಉಪರಿಸಿಕೊಂಡದ್ದಕ್ಕಾಗಿ ಸಂತೋಷಿಸಿ, ಬುದ್ಧಿಹೀನನಾಗಿ ನಾನು ಯುದ್ಧಕ್ಕಾರಂಭಿಸಿ ಭೀಷ್ಮನಿಂದ ಪರಾಜಿತನಾದೆ ಎಂದು ತನ್ನ ಬಾಯಿಂದಲೇ ಹೇಳಿಬಿಟ್ಟ. ಇಷ್ಟರಲ್ಲಿಯೇ ಆ ಪರಶುರಾಮನ ತಂದೆಯು ಅವನ ತಂದೆಯು ಅವನ ಮುಂದೆ ಗೋಚರಿಸಿ ಮೃದು ವಾಕ್ಯದಿಂದ ಅವನನ್ನು ಕುರಿತು ಹೀಗೆ ಎಂದು ಹೇಳಿದ್ರು. ಅಪ್ಪ ಕುಮಾರ, ಇನ್ನು ಮೇಲಾದ್ರೂ ನೀನು ಇಂತಹ ಸಾಹಸಕ್ಕೆ ಕೈ ಇಕ್ಕಬೇಡ. ಭೀಷ್ಮನು ಪರಾಕ್ರಮಿ, ಅದರಲ್ಲಿಯೂ ಕ್ಷತ್ರಿಯ. ಯುದ್ಧ ಎಂಬುದು ಕ್ಷತ್ರಿಯರಿಗೆ ಮುಖ್ಯ ಧರ್ಮ. ನಮ್ಮಂತ ಬ್ರಾಹ್ಮಣರಿಗೆ ವೇದಾಧ್ಯಯನ, ವ್ರತಗಳು ಇವೇ ಮುಖ್ಯ ಸಾಧನಗಳು. ಇದಕ್ಕೆ ಹಿಂದೆ ಏನೋ ಒಂದು ಕಾರಣದಿಂದ ನಿನಗೆ ಶಸ್ತ್ರವನ್ನು ಹಿಡಿಯುವುದಕ್ಕೆ ನಾವು ಹೇಳಿದ್ದೆವು. ಶಸ್ತ್ರಧಾರಣ ಎಂಬುದು ಅತಿ ಕ್ರೂರವಾದ ಕಾರ್ಯ. ಅಂದಾಗ ಆ ಕಾರ್ಯವನ್ನು ನೀನು ಮಾಡಿದೆ. ಇನ್ನು ಮೇಲಾದ್ರೂ ಯುದ್ಧವನ್ನು ನಿಲ್ಲಿಸು. ಭೀಷ್ಮನನ್ನು ಎದುರಿಸದೆ ಇದೇ ನಿನ್ನ ಕೊನೆಯ ಯುದ್ಧ ಆಗ್ಲಿ. ರಣರಂಗವನ್ನು ಬಿಟ್ಟು ಹೊರಟೋಗು. ನೀನು ಬಿಲ್ಲನ್ನು ಹಿಡಿದದ್ದು ಇಷ್ಟಕ್ಕೆ ಸಾಕು. ನಿನಗೆ ಮಂಗಳವಾಗಲಿ. ಈ ನಿನ್ನ ಧನಸ್ಸು ಮೊದಲಾದ ಆಯುಧಗಳನ್ನೆಲ್ಲ ಬಿಟ್ಟುಬಿಡು. ಇನ್ನು ಮೇಲೆ ನೀನು ತಪೋನಿರತನಾಗಿರು. ಶಂತನು ಪುತ್ರನಾದ ಈ ಭೀಷ್ಮನಲ್ಲಿಗೆ ದೇವತೆಗಳೆಲ್ಲರೂ ಬಂದು ಬಾರಿಗೂ ಅವನಿಗೆ ಸಮಾಧಾನ ಹೇಳಿ, ಗುರುವಿನೊಡನೆ ಯುದ್ಧ ಮಾಡಬಾರದು, ಅವನನ್ನು ನೀನು ಯುದ್ಧದಲ್ಲಿ ಜಯಿಸಿ ಅವಮಾನಗೊಳಿಸಬಾರದು, ಬ್ರಾಹ್ಮಣನಾದವನಿಗೆ ನೀನು ಮರ್ಯಾದೆಯನ್ನು ಕೊಡಬೇಕು ಎಂದು ನಿವಾರಿಸಿದ್ರು. ಹೇ ರಾಮ, ನಾವು ನಿನ್ನ ಪಿತೃಗಳಾದ್ದರಿಂದ ನಿನ್ನನ್ನು ನಾವು ನಿರ್ಬಂಧಿಸಿ ತಡೆಯುತ್ತೇವೆ. ಭೀಷ್ಮನು ಸಾಮಾನ್ಯನಲ್ಲ, ವಸುಗಳಲ್ಲಿ ಒಬ್ಬ. ಈಗ ನೀನು ಅವನಿಂದ ಅಪಾಯ ರಹಿತನಾಗಿ ಬದುಕಿದ್ದೇ ಭಾಗ್ಯ. ಎಂದಿಗೂ ನಿನ್ನಿಂದ ಅವನನ್ನು ಜಯಿಸಲು ಸಾಧ್ಯ ಇಲ್ಲ. ಈ ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವನು ಅರ್ಜುನನೇ. ಪಾಂಡವ ಶ್ರೇಷ್ಠನು, ಇಂದ್ರಪುತ್ರನು, ನಾರಾಯಣರಲ್ಲಿ ನರ ಎಂಬ ಅಂಶದಿಂದ ಜನಿಸಿದವನಾದಂತಹ ಆ ಸವ್ಯಸಾಜಿ ಒಬ್ಬನೇ ಇವನನ್ನು ಕೊಲ್ಲತಕ್ಕ ಶತ್ರು. ಕಾಲವು ಬಂದಾಗ ಅವನೇ ಇವನನ್ನು ಕೊಲ್ಲುತ್ತಾನೆ. ಇನ್ನು ನೀನು ಹೊರಡು ಎಂದರು. ಇದನ್ನು ಕೇಳಿ ರಾಮನು ಆ ಪಿತೃಗಳನ್ನು ನೋಡಿ, ಪೂಜ್ಯರೇ, ಯುದ್ಧದಲ್ಲಿ ಹಿಂತಿರುಗಬಾರದೆಂದು ನನ್ನ ದೃಢ ವ್ರತ. ನಾನು ಇದುವರೆಗೂ ಈ ವ್ರತವನ್ನು ತಪ್ಪಿದವನಲ್ಲ. ಆದ್ರಿಂದ ಈಗಲೂ ನಾನು ಸುಮ್ಮನೆ ಹಿಂತಿರುಗಲಾರೆ. ಆ ಭೀಷ್ಮನನ್ನೇ ನೀವು ಹಿಂತಿರುಗಿಸಿ ಎಂದ. ಆಗ ರುಚಿಕನೇ ಮೊದಲಾದ ಮಹರ್ಷಿಗಳೆಲ್ಲರೂ ನಾರದನನ್ನು ಸಂಗಡ ಕರೆದುಕೊಂಡು ನನ್ನಲ್ಲಿಗೆ ಬಂದು, ಅಪ್ಪ ಭೀಷ್ಮ, ನೀನು ಹಿಂತಿರುಗಿಬಿಡು, ಬ್ರಾಹ್ಮಣೋತ್ತಮನನ್ನು ಗೌರವಿಸು ಎಂದರು. ಅದಕ್ಕೆ ನಾನು, ಪೂಜ್ಯರೇ, ನನಗೂ ಅದೇ ವ್ರತ. ರಣರಂಗದಲ್ಲಿ ಶತ್ರು ಇರುವವರೆಗೂ ಅವನಿಗೆ ನಾನು ಬೆನ್ನು ತೋರಿಸಿಕೊಂಡು ಹೋದಿದ್ದಿಲ್ಲ. ನನ್ನ ಬೆನ್ನಿಗೆ ಇದುವರೆಗೆ ಶತ್ರುಬಾಣಗಳು ತಗುಲುತ್ತಿಲ್ಲ. ಇನ್ನು ಮುಂದೆಯೂ ನಾನು ಹಾಗೆ ಹೋಗಲಾರೆ. ಲೋಭದಿಂದಾಗಲಿ, ಕಾರ್ಪಣ್ಯದಿಂದಾಗಲಿ, ಭಯದಿಂದಾಗಲಿ, ಬೇರೆ ಯಾವ ಪ್ರಯೋಜನದ ಆಸೆಯಿಂದಾಗಲಿ ಸ್ವಧರ್ಮವನ್ನು ಬಿಡುವುದಿಲ್ಲ ಎಂಬುದೇ ನನ್ನ ನಿಶ್ಚಯ ಎಂದನು. ಆಗ ನಾರದಾದಿ ಮಹರ್ಷಿಗಳು ನನ್ನ ತಾಯಿಯಾದ ಭಾಗೀರಥಿಯು ರಣರಂಗದ ನಡುವೆ ಅಡ್ಡಗಟ್ಟಿ ನಿಂತರು. ಆಗಲೂ ನಾನು ಬಾಣಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿಯೇ ಇದ್ದೆ. ಆಗ ಅವರೆಲ್ಲರೂ ಒಟ್ಟಾಗಿ ಪರಶುರಾಮನ ಕುರಿತು, ಹೇ ಭಾರ್ಗವ, ಎಷ್ಟಾದ್ರೂ ನೀನು ಬ್ರಾಹ್ಮಣರ ಹೃದಯ ಯಾವಾಗಲೂ ಬೆಣ್ಣೆಯಂತೆ ಮೃದುವಾದದ್ದು. ಆದ್ದರಿಂದ ನಿನ್ನ ಜಾತಿ ಧರ್ಮಕ್ಕೆ ತಕ್ಕಂತೆ ಶಾಂತಿಯನ್ನು ವಹಿಸು. ಹೇ ರಾಮ, ನೀನು ಹಿಂತಿರುಗು. ಹೇಗೂ ನೀನು ಭೀಷ್ಮನನ್ನು ಕೊಲ್ಲಾರೆ. ಅವನಿಗೂ ನೀನು ಅವಧ್ಯನೆ. ನಿಮ್ಮಿಬ್ಬರ ಕಲದಿಂದ ಲೋಕಕ್ಕೆಲ್ಲ ಸಂಕಟ ಎಂದ್ರು. ಬಹಳವಾಗಿ ನಿರ್ಬಂಧಿಸಿ ಅವನ ಕೈಯಿಂದ ಶಸ್ತ್ರಗಳನ್ನು ಕೆಳಗಿಳಿಸಿದ್ರು. ಇಷ್ಟನೇ ಆಕಾಶದಲ್ಲಿ ಏಕಕಾಲದಲ್ಲಿ ಕಾಣಿಸಿದ ಅಷ್ಟಗ್ರಹಗಳಂತೆ ದಿವ್ಯ ತೇಜಸ್ಸುಳ್ಳ 8 ಮಂದಿ ದಿವ್ಯ ಪುರುಷರನ್ನು ಕಂಡೆ. ಅವರು ಯುದ್ಧಕ್ಕೆ ಸಿದ್ಧನಾಗಿದ್ದ ನನ್ನ ಕುರಿತು, ಕುಮಾರ, ನಿನ್ನ ಗುರುವಾದ ರಾಮನ ಬಳಿಗೆ ಹೋಗು.
ಲೋಕಕ್ಕೆ ಹಿತವನ್ನುಂಟು ಮಾಡು ಎಂದ್ರು. ತನ್ನ ಸುಹೃತ್ತುಗಳ ಮಾತಿನಂತೆ ಪರಶುರಾಮ ಯುದ್ಧದಿಂದ ನಿವೃತ್ತನಾದದ್ದನ್ನು ನೋಡಿ ನಾನು ಲೋಕಹಿತವನ್ನ ಉದ್ದೇಶಿಸಿ ನನ್ನ ಪಿತೃಗಳ ಮಾತಿಗೆ ಒಪ್ಪಿ ಮುಂದೆ ಹೋಗಿ ಪರಶುರಾಮನ ಪಾದಗಳನ್ನು ಹಿಡಿದು ನಮಸ್ಕರಿಸಿದೆ. ಅವನ ಮಂದಹಾಸಪೂರ್ವಕವಾಗಿ ಪ್ರೀತಿಯಿಂದ ನನ್ನನ್ನು ನೋಡಿ, ಭೀಷ್ಮ, ಲೋಕದಲ್ಲಿ ನಿನಗೆ ಸಮಾನನಾದ ಕ್ಷತ್ರಿಯನು ಬೇರೊಬ್ಬನಿಲ್ಲ, ಇನ್ನು ನೀನು ಹೋಗಿ ಬಾ, ನಿನ್ನನ್ನು ನಾ ಬಹಳಾಗಿ ಮೆಚ್ಚಿದೆ ಎಂದು ಹೇಳಿ ನನ್ನ ಎದುರಾಗಿಯೇ ನನ್ನನ್ನು ಕೊಲಿಸುವುದಕ್ಕಾಗಿ ಅಷ್ಟೊಂದು ಪ್ರಯತ್ನ ಮಾಡಿದ ಆ ಕಾಶಿ ರಾಜಕನ್ಯೆಯನ್ನು ಕರೆದು ಬಹಳ ಕುಗ್ಗಿದ ಸ್ವರದಿಂದ ಎಲ್ಲ ಮಹಾತ್ಮರ ಮುಂದೆ ಹೀಗೆಂದು ಹೇಳ್ತಾನೆ. ಇಲ್ಲಿಗೆ 185ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 186ನೇ ಅಧ್ಯಾಯ. ರಾಮನು ಪರಾಜಿತನಾದದ್ದನ್ನು ನೋಡಿ ಅಂಬೆಯು ತಿರುಗಿ ಆಶ್ರಮಕ್ಕೆ ಹೋಗಿ ದುಷ್ಕರವಾದ ತಪಸ್ಸನ್ನ ಆರಂಭಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಮೇಲೆ ರಾಮನು ಅಂಬೆಯನ್ನು ಕುರಿತು, ಕುಮಾರಿ, ನನ್ನ ಶಕ್ತಿ ಮೀರಿ ನಿನಗಾಗಿ ಯುದ್ಧ ಮಾಡಿದೆ. ಸಮಸ್ತ ಜನಗಳಿಗೂ ಇದು ಪ್ರತ್ಯಕ್ಷವಾಗಿ ತಿಳಿದದ್ದೆ. ನಾನು ಎಷ್ಟೋ ಉತ್ತಮ ಅಸ್ತ್ರಗಳನ್ನು ಉಪಯೋಗಿಸಿ ನನ್ನ ಅಸ್ತ್ರಬಲವನ್ನು ತೋರಿಸಿದ್ರು ಭೀಷ್ಮನನ್ನು ಮೀರಿಸಲು ಸಾಧ್ಯವಾಗಲಿಲ್ಲ. ನನ್ನ ಸರ್ವಶಕ್ತಿಯೂ ಇಷ್ಟೇ, ನನ್ನ ಬಲವೂ ಇಷ್ಟೇ, ನಾನು ಬೇರೆಯನ್ನೂ ಮಾಡಲಿ. ಭದ್ರೆ, ಇನ್ನು ನೀನು ನಿನ್ನ ಇಷ್ಟದಂತೆ ಹೋಗಬಹುದು. ಈಗ ನೀನು ಭೀಷ್ಮನಲ್ಲಿಯೇ ಶರಣಾಗಲಾಗು. ಮಹಾ ಅಸ್ತ್ರಗಳನ್ನು ಬಲ್ಲ ಅಭೀಷ್ಮನಿಂದ ನಾನೇನೋ ಪರಾಜಿತನಾದೆ ಎಂದು ಹೇಳಿ ವ್ಯಸನದಿಂದ ನಿಟ್ಟುಸಿರು ಬಿಡುತ್ತಾ ಸುಮ್ಮನೆ ನಿಂತು ಬಿಟ್ಟ. ಆಗ ರಾಜಗನ್ಯು, ಹೇ ಮಹಾತ್ಮ, ನೀನು ಹೇಳಿದ್ದು ವಾಸ್ತವ. ಭೀಷ್ಮನನ್ನು ಜಯಿಸುವುದು ದೇವತೆಗಳಿಗೂ ಸಾಧ್ಯವಲ್ಲ. ನೀನು ನಿನ್ನ ಶಕ್ತಿಯನ್ನ, ಉತ್ಸಾಹವನ್ನ ನಿನ್ನಿಂದಾದವರೆಗೆ ಉಪಯೋಗಿಸಿ ನನ್ನ ಕಾರ್ಯಕ್ಕಾಗಿ ಯತ್ನಿಸಿದೆ. ಇತರರಿಂದ ತಡೆಯಲು ಅಸಾಧ್ಯವಾದ ನಿನ್ನ ವೀರ್ಯವನ್ನ, ನಿನ್ನ ವಿವಿಧ ಅಸ್ತ್ರಗಳನ್ನ ಪ್ರಯೋಗಿಸಿದೆ. ಆದ್ರೇನು, ಯುದ್ಧದಲ್ಲಿ ಭೀಷ್ಮನನ್ನು ಜಯಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲ. ನಾನೇನೋ ತಿರುಗಿ ಆ ಭೀಷ್ಮನಿಗೆ ಎಂದಿಗೂ ಹೋಗತಕ್ಕವಳಲ್ಲ. ಭೀಷ್ಮನನ್ನು ಕೊಲಿಸುವುದಕ್ಕಾಗಿ ತಿರುಗಿ ಎಲ್ಲಿ ಪ್ರಯತ್ನವನ್ನು ಮಾಡಬಹುದೋ ಅಲ್ಲಿಗೆ ಹೋಗ್ತೇನೆ. ನಾನೇ ಆದರೂ ಅವನನ್ನು ಯುದ್ಧದಲ್ಲಿ ಕೊಂದು ಕೆಡುತ್ತೇನೆ ಎಂದು ಹೇಳುತ್ತಾ ಕೋಪದಿಂದ ಕೆರಳಿದ ಕಣ್ಣುಳ್ಳವಳಾಗಿ ಅಲ್ಲಿಂದ ಹೊರಟು ಬಿಡ್ಲು. ದುರ್ಯೋಧನ ನನ್ನನ್ನು ಹೇಗಾದರೂ ಕೊಲ್ಲಿಸಬೇಕು ಎಂದೇ ದೃಢ ಸಂಕಲ್ಪ ಉಳ್ಳವಳಾಗಿ ತಪಸ್ಸನ್ನು ಮಾಡಬೇಕೆಂದು ಹೊರಟೊಂದು. ಆಮೇಲೆ ಇತ್ತಲಾಗಿ ಪರಶುರಾಮನು ಕೂಡ ನನ್ನ ಅನುಮತಿಯನ್ನು ಪಡೆದ ಮಹರ್ಷಿಗಳೊಡನೆ ತಾನು ಮೊದಲಿದ್ದ ಮಹೇಂದ್ರ ಪರ್ವತಕ್ಕೆ ಹೊರಟೋದ. ಆಮೇಲೆ ನಾನು ರಥವನ್ನೇರಿ ಬ್ರಾಹ್ಮಣ ಆಶೀರ್ವಾದಗಳೊಡನೆ ಪಟ್ಟಣವನ್ನು ಪ್ರವೇಶಿಸಿ ತಾಯಿಯಾದ ಸತ್ಯವತಿಗೆ ಎಲ್ಲ ಸಂಗತಿಯನ್ನ ತಿಳಿಸಿದೆ. ಅವಳು ಬಹಳವಾಗಿ ಸಂತೋಷಪಟ್ಲು. ಆಮೇಲೆ ನಾನು ಆ ಅಂಬಿ ಮುಂದಕ್ಕೆ ಏನ್ ಮಾಡುವಳೋ ಅದನ್ನೆಲ್ಲ ಆಯಾ ದಿನದಲ್ಲಿಯೇ ಬಂದು ತಿಳಿಸಬೇಕು ಅಂತ ಹೇಳಿ ಚಾರರನ್ನ ಕಳಿಸಿ ಅವಳ ನಡೆ ನುಡಿ ಕಾರ್ಯಗಳನ್ನೆಲ್ಲ ಆಗ ತಿಳಿದುಕೊಳ್ಳುವುದಕ್ಕಾಗಿ ಆತುಕೊಂಡಿದ್ದೆ. ಅವರು ಕೂಡ ಆಗಾಗ ತಮಗೆ ತಿಳಿದ ಸಂಗತಿಯನ್ನ ನನಗೆ ಒಂದು ಹೇಳ್ತಾ ಇದ್ರು. ಅವಳು ತಪಸ್ಸಿಗೆ ಹೋದ ಮೊದಲು ನನ್ನ ಮನಸ್ಸು ಚಿಂತಾಕುಲವಾಗಿ ಕುದಿತಲೇ ಇತ್ತು. ಆದ್ರಿಂದ ನಾನು ಕೇವಲ ಬುದ್ಧಿ ಭ್ರಾಂತನಂತೆ ಇರುತ್ತಿದ್ದೆ. ಬ್ರಹ್ಮಜ್ಞಾನ, ತಪಸ್ಸು, ವ್ರತ ಇವುಗಳ ಬಲದಿಂದ ಅಲ್ಲವೇ ಲೋಕದಲ್ಲಿ ಯಾವ ಕ್ಷತ್ರಿಯನೂ ನನ್ನನ್ನು ತನ್ನ ಬಾಹುವೀರ್ಯದಿಂದ ಯುದ್ಧದಲ್ಲಿ ಜಯಿಸಲಾರ. ಇದೇ ವಿಚಾರವನ್ನ ನಾನು ನಾರದರಲ್ಲಿಯೋ ವ್ಯಾಸ ಮಹರ್ಷಿಯಲ್ಲಿಯೂ ತಿಳಿಸಿದಾಗ ಅವರು ನನ್ನನ್ನು ಕುರಿತು, ಭೀಷ್ಮ, ನೀನು ಈ ವಿಷಯವಾಗಿ ಹೀಗೆ ಚಿಂತಿಸಬಾರದು. ಪುರುಷ ಪ್ರಯತ್ನದಿಂದ ದೈವ ಸಂಕಲ್ಪವನ್ನು ತಪ್ಪಿಸುವುದಕ್ಕೆ ಯಾವನಿಂದ ಸಾಧ್ಯ ಎಂದ್ರು. ಹೇ ದುರ್ಯೋಧನ, ಅಂಬೆಯು ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ಪುಣ್ಯಾಶ್ರಮದಲ್ಲಿ ಮನುಷ್ಯ ಶಕ್ತಿಗೆ ಮೀರಿದ ತಪಸ್ಸನ್ನು ಮಾಡತೊಡಗಿದಳು. ಆಹಾರವನ್ನು ಬಿಟ್ಟಳು, ಜಡೆಯನ್ನು ಬೆಳೆಸಿದಳು, ದೇಹವನ್ನು ದಂಡಿಸಿ ಕೃಷಿವಾದಳು. ಸ್ನಾನಾದಿಗಳಲ್ಲಿ ದೃಢ ತಪಸ್ಸಿನಲ್ಲಿ ಕುಳಿತದ್ರಿಂದ ಅವಳ ದೇಹವಲ್ಲೂ ಕೊಳೆಯಿಂದ ತುಂಬಿದಿತ್ತು. 6 ತಿಂಗಳವರೆಗೆ ಕೇವಲ ವಾಯು ಭಕ್ಷಣದಿಂದಲೇ ಇದ್ದು ಕೇವಲ ಸ್ಥಾಣುವಿನಂತೆ ನಿಶ್ಚಲವಾಗಿ ನಿಂತು ತಪಸ್ ಮಾಡಿದ್ಲು. ಅಧ್ಯಾತ್ಮದ ಶಕ್ತಿಯನ್ನ, ಪ್ರಯತ್ನಗಳನ್ನ ಯಾತಕ್ಕಾಗಿ ಇಷ್ಟೆಲ್ಲ ಮಾಡಿದ್ದು? ಆತ್ಮದ ಉದ್ಧಾರಕ್ಕೆ ಮಾಡಬಹುದಾಗಿತ್ತಲ್ಲ. ಅವಳು ಇವನ ಮೇಲೆ ಸೇಡು ತೀರ್ಸ್ಕೋಬೇಕು. ಈ ಸೇಡು ಪ್ರತೀಕಾರ ಅನ್ನೋದು ಎಲ್ಲಿ ತನಕ ಹೋಗುತ್ತೆ? ಹೋಗ್ಲಿ, ಎಲ್ಲ ಇವ್ರ ಮನಸ್ಸು ಇವ್ರು ಮಾಡಿದಂತೆ ಎಲ್ಲ ನಡೆಯುತ್ತೆ. ಇದೆಲ್ಲ ತೋರ್ಸೋದಕ್ಕೆ ಇದೊಂದು ಕತೆ ಅಷ್ಟೆ. ಮೂಲವಾಗಿ ಸಿದ್ಧಾಂತ ಇವಾಗ ಹೋದ್ರೇನು ಅಂದ್ರೆ ಅವನಿಗೆ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ನಮೇ ದ್ವೇಷೋಸ್ತಿ ನ ಪ್ರಿಯ ಕೃಷ್ಣ ಹೇಳಿದ್ದು. ಅವನ ಎಲ್ಲ ಅವತಾರಗಳಲ್ಲಿ ಪರಾವ್ಯೂಹ, ವಿಭವ, ಹಾರ್ದ, ಅರ್ಚ ಪ್ರತಿಯೊಂದರಲ್ಲೂ ಕೂಡ ಅವನು ಸಂಪೂರ್ಣ. ಅವನಿಗೆ ಇನ್ಯಾರು ಹೇಳೋದಲ್ಲ. ಇಲ್ಲಿ ಏನು ಅಂದ್ರೆ ಈ ರಾಮನ ಇದ್ರಲ್ಲಿ ಹೇಳಿದ ಆತ್ಮಾನಂ ಮಾನುಷಂ ಮನ್ಯೆ ರಾಮೋ ದಶರಥಾತ್ಮಜಂ ಅಂತ ಅವನು ಹೇಳ್ಕೊಂಡ. ಆ ರೀತಿನಲ್ಲಿ ಇದನ್ನು ಅಷ್ಟೇ ಒಂದು ನಟನೆ ಇದು ಅಂತ ತಿಳಿಬೇಕೆ ಹೊರತು ಪರಶುರಾಮ ಸೋತ ಇವನ್ ಮುಂದೆ ಅವನಿಗೆ ಅಷ್ಟೊಂದು ಕೋಪ ಬಂತು. ಭಗವಂತನ ಕೋಪನೇ ಇಲ್ಲ ಅಂತ ಶ್ರೀಭಾಷ್ಯದಲ್ಲಿ ಹೇಳಿದೆ. ಈಗ ಶ್ರೀಭಾಷ್ಯ ಒಪ್ಪಬೇಕಾ, ಈ ಮಹಾಭಾರತ ಒಪ್ಪಬೇಕಾ? ಕಥೆಗಳು ಇದುಗಳು ಬಂದಾಗ ಅವುಗಳಲ್ಲಿ ಆ ರೀತಿಯಲ್ಲಿ ಕಾಣೋದು. ಈಗ ಇವನಿಗೆ ರಾಮನಿಗೆ ಅಗಸ್ತ್ಯರು ಬಂದು ಹೇಳ್ಬೇಕಾ, ಟೈಮ್ ಇರ್ತಾ ಇದೆ, ಆದಿತ್ಯ ಹೃದಯ ನಾನು ಉಪದೇಶ ಮಾಡ್ತೀನಿ ಅಂತ. ಎಲ್ಲವೂ ಯಾರಿಂದ ಉಂಟಾಯಿತು?
ವೇದವೇ ಅವನಿಂದ ಉಂಟಾಗಿದ್ದು, ವೇದಗಳು ಕೊಂಡಾಡೋದು ಅವನನ್ನ ಪ್ರಣವಾಕಾರದವನು ಅಂತ. ಅಂತವನಿಗೆ ಇನ್ನೊಬ್ರು ಹೇಳ್ಬೇಕಾ? ಇಲ್ಲ ವಿಶ್ವಾಮಿತ್ರ ಕರ್ಕೊಂಡೋಗಿ ಬಿಲ್ಲು ಬಾಣ ಕೊಡದೇ ಇದ್ರೆ ಅವ್ರಿಗೆ ಬರ್ತಿರ್ಲಿಲ್ವೇ ಅಸ್ತ್ರಶಸ್ತ್ರಗಳು? ಅದರಿಂದ ಆಯಾಯ ಕಥೆಗಳಲ್ಲಿ ಅಷ್ಟೆಷ್ಟು ಅಂತ ಬಿಟ್ಟು ಸಿದ್ಧಾಂತ ಮುಖ್ಯವಾಗಿರೋದು ಅದನ್ನ ನೋಡ್ಬೇಕು. ಇಲ್ಲೇನು ಸಂದೇಶ ಅಂತ ಅಂದ್ರೆ, ಯಾವುದೇ ಅತೀಂದ್ರಿಯ ಶಕ್ತಿಗಳು ಅಥವಾ ಸಾಧನಗಳು ಅದು ಭಗವಂತನ ತಿಳಿಯೋದಕ್ಕಾಗ್ಬೇಕೇ ಹೊರತು ಅದಕ್ಕೆ ವಿರುದ್ಧವಾಗಿ ಆಗ್ಬಾರ್ದು. ಇವಳು ಮಾಡಿದ್ದೆಲ್ಲ ಏನು ಉಪಯೋಗ ಏನೋ? 6 ತಿಂಗಳು ಕೇವಲ ಗಾಳಿಯನ್ನೇ ಆಹಾರ, ಏನೂ ತಿಂದಿಲ್ಲ. ನೋಡಿ, ಶರೀರ ನಿಲ್ಲೋಕ್ ಸಾಧ್ಯವೇ? ಪುರುಷನೋ ಸ್ತ್ರೀನೋ ಮಾಡೋದಕ್ ಸಾಧ್ಯನೇ ಅಂತಂದ್ರೆ ಅದು ಕೇವಲ ಸ್ಥಾಣುವಿನಂತೆ ನಿಶ್ಚಲವಾಗಿ ನಿಂತು ತಪಸ್ಸು ಮಾಡಿ, ಕಂಬದಂತೆ ನಿಂತಿದ್ಲು 6 ತಿಂಗಳು. 1 ಗಂಟೆ ಕಾಲ ನಿಂತ್ಕೊಳ್ಳಿ, ಕಾಲ್ ನೋವು ಬರುತ್ತೆ, ಇಲ್ಲ ಕಾಲ್ ಬದಲಾಯಿಸೋಣ, ಈ ಕಾಲ್ ಬಿಟ್ಟು ಆ ಕಾಲು ಅಂತ. ಅದರಲ್ಲಿ ಇವಳ ಈ ದೃಢ ಸಂಕಲ್ಪ ಪ್ರತಿಯೊಂದು ಎಲ್ಲ ಚೆನ್ನ, ಆದ್ರೆ ಏನ್ ಉದ್ದೇಶ ಏನು? ಆಮೇಲೆ ಯಮುನಾ ಜಲದಲ್ಲಿ ಉದವಾಸ, ಜಲವಾಸವನ್ನು ಮಾಡ್ತಾ ನೋಡಿ, ಜಲಸ್ತಂಭನ ವಿದ್ಯೆ ಇದು. ನೀರೊಳಗಡೆನೆ ಇದ್ಬಿಡೋದು ಪೂರ್ವಾಗಿ. ನೀರೊಳಗಿರ್ದೊಂ ಬೆಮರ್ತನ್ ಹೊರಗಬತ ಕಮ್ ಅಂತ ಕುಮಾರವ್ಯಾಸ ಅಲ್ಲಿ ಹೇಳೋದು. ಇದ್ರಲ್ಲಿ ಜಲದೊಳಗಡೆ ಹೆಂಗ್ ಕೂತಿದ್ದ, ಉಸಿರಾಡೋದ್ ಬೇಡವೆ ಅಂದ್ರೆ ಜಲಸ್ತಂಭನ ವಿದ್ಯೆ ಅವನಿಗೆ ಬರುತ್ತೆ. ಹಾಗೆ ಇವಳು ಕೂಡ ನೀರಿನೊಳಗಡೆ ನಿಂತು ಆಹಾರ ಇಲ್ಲದೆ 1 ವರ್ಷವನ್ನು ಕಳೆದು, ಅದರಿಂದಾಚೆಗೆ ಮತ್ತೊಂದು ವರ್ಷದವರೆಗೆ ದಿನಕ್ಕೊಂದು ತರಗೆಲೆಯನ್ನ ತಿನ್ನುತ್ತಾ ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತು ತಪಸ್ಸನ್ನು ಮಾಡಿದ್ದು. ಈ ರಷ್ಯಾದವರು ಬ್ಯಾಲೆ ಅಂತ ಒಂದು ನೃತ್ಯವನ್ನು ಮಾಡ್ತಾರೆ. ಬರೀ ಹೆಬ್ಬೆರಳ ಮೇಲೇನೆ ಅವ್ರು ನಿಂತ್ಕೊಳ್ಳೋದು, ಕಾಲಿಗೆ ಹಾಕೊಂಡಿರೋದು ಬರೀ ಹೆಬ್ಬೆರಳ ಮೇಲೇನೆ ಕುಣಿತ ಮಾಡುವಂತದ್ದು ರಷ್ಯನ್ ಬ್ಯಾಲೆ. ಬ್ಯಾಲೆನ್ಸಿಂಗ್ ಪಂಡ್ರ ಪರಂಗ ಅದಕ್ಕೆ ಆ ಶೂ ಅದು ಇದು ಆಗಿರ್ತಲ್ಲ, ಅದ್ರಲ್ಲಿ ಅದನ್ನ ನಿಲ್ಸಿರೋದು. ಇವ್ ನೋಡಿ, ಹೆಬ್ಬೆರಳ ಮೇಲೆ ನಿಂತ್ಕೊಂಡು ಇವಳು ತಪಸ್ಸನ್ನು ಮಾಡೋದು 12 ವರ್ಷ. ಹೀಗೆ 12 ವರ್ಷ ಕಳೆದ್ಲು. ಅವಳ ತಪೋಜ್ವಾಲೆಗಳಿಂದ ಭೂಮಿ ಆಕಾಶಗಳು ತಪಸ್ತಾ ಇದ್ವು. ಅವಳ ಬಂಧುಗಳು ಎಷ್ಟೆಷ್ಟು ತಡೆದ್ರು ಕೂಡ ಅವಳು ಕದಲಿ ಹಾಗೆ ತಪಸ್ಸು ಮಾಡ್ತಾ ಇದ್ಲು. ಆಮೇಲೆ ಅವಳು ಸಿದ್ಧಚಾರಣಿಂದ ಸೇವಿಸಲ್ಪಟ್ಟಂತಹ ವತ್ಸ ಭೂಮಿ ಎಂಬ ಸ್ಥಳಕ್ಕೆ ಹೋಗಿ ಅಲ್ಲಿನ ತಾಪಸಾಶ್ರಮದಲ್ಲಿ ಹಗಲು ರಾತ್ರಿಯು ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ದೃಢ ವ್ರತಗಳಿಂದ ಅಲ್ಲಲ್ಲಿ ಯಥೇಚ್ಛವಾಗಿ ಸಂಚರಿಸ್ತಾ ಇದ್ಲು. ಹಾಗೆಯೇ ನಂದಾಶ್ರಮ, ಉಲೂಕಾಶ್ರಮ, ಚವನಾಶ್ರಮ, ಬ್ರಹ್ಮಸ್ಥಾನ, ಪ್ರಯಾಗ, ದೇವಯಜನ, ದೇವಾರಣ್ಯಗಳು, ಭೋಗವತಿ, ಕೈಶಿಕಾಶ್ರಮ, ಮಾಂಡವ್ಯಾಶ್ರಮ, ದಿಲೀಪಾಶ್ರಮ, ರಾಮಹ್ರದ, ಪೈಲ, ಗರ್ಗಾಶ್ರಮ ಈ ಮೊದಲಾದ ಎಲ್ಲ ಆಶ್ರಮಗಳನ್ನು ಸುತ್ತಿ ಅಲ್ಲಲ್ಲಿನ ಪೂರ್ಣ್ಯ ತೀರ್ಥಗಳೆಲ್ಲ ಸ್ನಾನ ಮಾಡ್ತಾ ದುಷ್ಕರವಾದ ವ್ರತವನ್ನ ನಡೆಸ್ತಾ ಇದ್ಲು. ಹೀಗಿರುವಾಗ ಒಮ್ಮೆ ಜಲವಾಸಿನಿಯಾದ ನನ್ನ ತಾಯಿ ಗಂಗಾದೇವಿಯು ಅವಳನ್ನು ಕುರಿತು, ಎಲೈ ಭದ್ರೆ, ಹೀಗೇಕೆ ಕಷ್ಟಪಡ್ತೀಯ, ವಾಸ್ತವವನ್ನು ತಿಳಿಸು ಎಂದಳು. ಆಗ ಆ ಕನ್ಯೆ ಅಂಜಲಿ ಪೂರ್ವಕವಾಗಿ ನನ್ನ ತಾಯಿಯನ್ನು ಕುರಿತು, ಅಮ್ಮ, ನಾನು ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಈ ವ್ರತವನ್ನು ಹಿಡಿದಿದ್ದೇನೆ. ಅವನನ್ನು ಜಯಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪರಶುರಾಮನು ಯುದ್ಧದಲ್ಲಿ ಅವನಿಗೆ ಸೋತು ಹೋದ. ಆ ಭೀಷ್ಮನನ್ನು ಕೊಲ್ಲೋದೆ ನನ್ನ ವ್ರತಕ್ಕೆ ಉದ್ದಿಷ್ಟವಾದ ಫಲ ಎಂದಳು. ಆಗ ನನ್ನ ತಾಯಿಯಾದ ಗಂಗೆ ಅವಳನ್ನು ಕುರಿತು, ಕುಮಾರಿ, ನೀನು ವಕ್ರ ಮಾರ್ಗದಲ್ಲಿ ಹೋಗ್ತಾ ಇದ್ದೀಯ. ನಿನ್ನ ಕೋರಿಕೆ ಎಂದಿಗೂ ಕೈಗೂಡತಕ್ಕದ್ದಲ್ಲ. ನೀನು ಆ ಭೀಷ್ಮ ವಿನಾಶಕ್ಕಾಗಿ ಈ ವ್ರತವನ್ನು ಹಿಡಿದು ಈ ವ್ರತದಲ್ಲಿಯೇ ನೀನು ದೇಹವನ್ನು ಬಿಟ್ರೆ ಆಗ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ನೀರುಳ್ಳದ್ದಾಗಿಯೋ ವಕ್ರವಾಗಿಯೋ ದಾಟಲು ಅಸಾಧ್ಯವಾಗಿಯೋ ವರ್ಷದಲ್ಲಿ 8 ತಿಂಗಳವರೆಗೆ ಯಾರಿಗೂ ತಿಳಿಯದೆ ಉಳಿದ ದಿನಗಳಲ್ಲಿ ಮಾತ್ರ ಕಾಣಿಸುತ್ತಾ ಆಗಲೂ ಭಯಂಕರವಾದ ಮೊಸಳೆಗಳಿಂದ ಕೂಡಿದ ಸಮಸ್ತ ಪ್ರಾಣಿಗಳಿಗೂ ಭೀಕರವಾದ ಕ್ಷುದ್ರ ನದಿಯಾಗಿ ಹುಟ್ಟುತ್ತೀಯೇ ಅಂದ್ರು. ಏನೋ ತಪಸ್ಸು ಯಾವ್ದಕ್ಕೋ ಮಾಡಿದ್ರೆ ಏನಾಗ್ತಾರೆ ಕಡೆಗೆ ಅನ್ನೋದಕ್ಕೆ ಗಂಗೆ ಬಾಯಿನಲ್ಲಿ ಇಳಿಸಿದ್ದಾರೆ ಇದು. ಎಂದು ಹೇಳಿ ನನ್ನ ತಾಯಿ ನಗುತ್ತಾ ಅಲ್ಲಿಂದ ಹಿಂತಿರುಗಿದ್ರು. ಆಮೇಲೆ ಇತ್ತಲಾಗಿ ಅಂಬೆಯು ಒಮ್ಮೊಮ್ಮೆ 8-10 ತಿಂಗಳವರೆಗೆ ಜಲಪಾನವೂ ಇಲ್ಲದೆ ತೀರ್ಥಾಟನಕ್ಕಾಗಿ ಸುತ್ತಿ ಸುತ್ತಿ ತಿರುಗುತ್ತಾ ಕೊನೆಗೆ ಎಲ್ಲ ಕಡೆಯೂ ಅಲೆದು ತಿರುಗಿ ಆ ವತ್ಸಭೂಮಿಗೆ ಬಂದು ಬಿದ್ದಳು. ಆ ಕನ್ನಿಕೆಯು ನನ್ನ ತಾಯಿಯಾದ ಗಂಗಾದೇವಿ ಹೇಳಿದ ಹೋದ ಹಾಗೆಯೇ ಆ ವತ್ಸಭೂಮಿಯಲ್ಲಿ ಮೊಸಳೆಗಳಿಂದ ತುಂಬಿದ್ದಾಗಿಯೋ ವಕ್ರವಾಗಿಯೋ ಕೆಟ್ಟ ನೀರುಳ್ಳದ್ದಾಗಿಯೋ ಇರುವ ಮಳೆಗಾಲದಲ್ಲಿ ಮಾತ್ರ ಗೋಚರಿಸುವ ಅಂಬೆ ಎಂಬ ನದಿಯಾದಳು. ನೋಡಿ, ಅಂಬೆ ನದಿಯಾದಳು. ಕೌಶಿಕಿ ಅಂತ ಒಂದು ನದಿ ಇದೆ. ಯಮನ ತಂಗಿ ಯಮಿ, ಅವಳದು ಕೂಡ ಇದೇ ವೃತ್ತ ಅಂತ. ಅಣ್ಣನನ್ನೇ ಮೋಹಿಸ್ತಾಳ ಅವಳು. ಅವನ್ ಏನ್ ನಿನ್ ತಲೆ ಕೆಟ್ಟಿದ್ಯಾ, ನಿನ್ಗೆ ನಾವಿಬ್ರು ಅಣ್ಣ ತಂಗಿರು, ನಾವು ಮದುವೆ ಆಗೋದೆ ಅಂತ ಕಡೆಗೆ ನದಿ ಆಗ್ತಾಳೆ ಯಮಿ. ಹೀಗೆ ಒಂದೊಂದ್ರದ್ದು ಉಲ್ಲೇಖ. ಏನೇನೋ ಪ್ರಯತ್ನಗಳು ಇವೆಲ್ಲ ಮಾಡಿದ್ರೆ
ಎಲ್ಲ ಅನರ್ಥಕ್ಕೆ ಕಾರಣವಾಗುತ್ತೆ. ಉದ್ದೇಶ ಏನಿದೆ, ಮಾಡುವ ವಿಧಾನಗಳೇನಿದೆ ಅದನ್ನ. ಆದ್ರೆ ಅವಳು ತನ್ನ ತಪೋಬಲದಿಂದ ತನ್ನ ಅರ್ಧ ದೇಹದಿಂದ ಮಾತ್ರ ನದಿಯಾಗಿ ಬೇರೆ ಅರ್ಧ ದೇಹದಿಂದ ಕನ್ಯಾ ರೂಪದಿಂದ ಕಾಣಿಸ್ತಾ ಇದ್ಲು. ಇಲ್ಲಿಗೆ 196ನೇ ಅಧ್ಯಾಯ. ದ್ವೇಷ, ಸೇಡು ಹೀಗೆ ಎಲ್ಲಿಗೆ ತಗೊಂಡು ಹೋಗುತ್ತೆ, ಎಷ್ಟೆಷ್ಟು ಜನ್ಮಗಳು, ಏನನ್ನ ಸಾಧಿಸ್ತಾರೆ ಇವರು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 187ನೇ ಅಧ್ಯಾಯ. ಅಂಬೆಯ ತಪಸ್ಸಿಗೆ ಪ್ರಸನ್ನನಾದಂತಹ ರುದ್ರ ಮತ್ತೊಂದು ಜನ್ಮದಲ್ಲಿ ಅವಳು ಗಂಡಸಾಗಿ ಹುಟ್ಟಿ ಭೀಷ್ಮನನ್ನು ಕೊಲ್ಲುವುದಾಗಿ ವರವನ್ನು ಕೊಟ್ಟದ್ದು. ಒಡನೆ ಅಂಬೆಯು ಅಗ್ನಿ ಪ್ರವೇಶ ಮಾಡಿದ್ದು. ಹೇ ಕೌರವೇಂದ್ರ, ಕೇಳು. ಹೀಗೆ ದೃಢ ತಪಸ್ಸಿನಲ್ಲಿದ್ದ ಅಂಬೆಯನ್ನ ಅಲ್ಲಿನ ತಾಪಸಾಶ್ರಮದ ಋಷಿಗಳು ಅನೇಕ ವಿಧವಾಗಿ ನಿವಾರಿಸಿದ್ರು ಮತ್ತು ಅವಳಿಗೆ ಆಗಬೇಕಾದ ಕಾರ್ಯ ಏನು ಅಂತ ವಿಚಾರಿಸಿದ್ರು. ಆಗ ಆ ಕನ್ಯೆಯು ಋಷಿಗಳನ್ನು ಕುರಿತು, ಎಲೆ ತಪಸ್ಸುಗಳೇ, ಭೀಷ್ಮನು ನನ್ನನ್ನ ಪತಿ ಧರ್ಮದಿಂದ ತಪ್ಪಿಸಿದ. ಪತಿ ಅಲ್ಲ, ಪತ್ನಿ. ಪತ್ನಿ ಧರ್ಮ ಆಗ್ಬೇಕದು, ವಿವಾಹ ಆಗ್ಬೇಕಾಗಿತ್ತಲ್ಲ. ಎಷ್ಟು ವರ್ಷ ಬದುಕಿದೆ, ಈಗ 2 ಜನ್ಮ ಆಗೋಯ್ತು. ಅಷ್ಟು ವಸುಗಳಲ್ಲಿ ಒಬ್ಬ ಅವನು. ಹುಟ್ಟಿದಾಗ ಅಂದ್ರೆ ಮಹಾಭಾರತ ನಡೆಯಕ್ಕೆ ಮುಂಚೆನೆ ಇಷ್ಟೆಲ್ಲ ಆಗೋಯ್ತಲ್ಲ, ಅಲ್ಲಿಗೆ ಇವ್ರಿಗೆಲ್ಲ ಎಷ್ಟೆಷ್ಟು ವರ್ಷ ಆಗೋಗಿತ್ತು. ಹೌದು. ಇವಾಗ ಈ ಜಾಂಬವಂತ ತ್ರೇತಾಯುಗದಿಂದ ದ್ವಾಪರ ಯುಗ ಬರ್ಲಿಲ್ವೇ? ಆದ್ರೂ ಕೂಡ ಅವರವರ ಸಾಧನೆಗೆ ಇದಕ್ಕೆ ನಮ್ಮ ಈ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಆಗೋಲ್ಲ. ಈ ತಪಸ್ಸುಗಳಲ್ಲಿ ಇವರೆಲ್ಲ ಭೀಷ್ಮ, ಅಂಬೆ ಇವರೆಲ್ಲ ಬೇಡ. ಈಗ ಹಿಮಾಲಯದಲ್ಲಿರೋ ಸಿದ್ಧ ಪುರುಷರು ಅವ್ರ ಆ ವಯಸ್ಸು ಕೇಳಿದ್ರೆ 800 ವರ್ಷ, ಯಾರಿಗ ಲೆಕ್ಕ 800 1000 ಆಗಿರ್ಬೋದು ಅಂತಾರೆ. ಅಷ್ಟು ವರ್ಷಗಳ ಕಾಲ. ಸೊ ಅದರಿಂದ ಏನೆಲ್ಲ ಸಾಧ್ಯ. ಪುರಾಣದಲ್ಲಿ ಬರೋದೆಲ್ಲ ಸುಮ್ನೆ ಏನೋ ಉತ್ಪ್ರೇಕ್ಷೆ ಅಂತ ಹೇಳಿಕ್ ಆಗೋಲ್ಲ. ಈ ವಯಸ್ಸು ಇದ್ರ ಬಗ್ಗೆ ಬಂದಾಗ ಉದ್ದೇಶಗಳು ಏನೇನಾಗತ್ತೆ, ಅದರಿಂದ ಏನು ಅನ್ನೋದು ಬರುವಂತಹದ್ದು ಇಲ್ಲಿ. ಹೀಗೆ ಅವನನ್ನು ಕೊಲ್ಲುವುದಕ್ಕಾಗಿಯೇ ಈ ನನ್ನ ದೀಕ್ಷೆ. ಬೇರೆ ಉತ್ತಮ ಲೋಕಗಳಿಗಾಗಿ ನಾನು ಈ ತಪಸ್ಸನ್ನು ಹಿಡಿದವಳಲ್ಲ. ಅವನನ್ನು ಕೊಂದಲ್ಲದೆ ನನಗೆ ಶಾಂತಿ ಇರೋದು. ಅವನಿಂದಲೇ ನಾನು ಇಂತಹ ಸ್ಥಿರವಾದ ದುಃಖಕ್ಕೆ ಗುರಿಯಾದೆ. ನನಗೆ ಪತಿ ಲೋಕವೂ ಇಲ್ಲದಂತಾಯ್ತು. ಈಗ ನಾನು ಗಂಡಸು ಅಲ್ಲ, ಹೆಂಗಸು ಅಲ್ಲ, ಈ ಸ್ಥಿತಿಯಲ್ಲಿದ್ದೇನೆ. ಆ ಭೀಷ್ಮನನ್ನು ಕೊಲ್ಲದೆ ಈ ತಪಸ್ಸಿನಿಂದ ನಿವೃತ್ತಳಾಗೋದಿಲ್ಲ ಎಂದು ನನ್ನ ಮನಸ್ಸಿನ ಸಂಕಲ್ಪ. ಹೆಂಗಸುತನದಲ್ಲಿ ನನಗೆ ಬೇಸರ ಹುಟ್ಟಿತು. ಗಂಡಸುತನವನ್ನು ಸಂಪಾದಿಸಬೇಕು ಎಂದು ನಿರ್ಧರಿಸಿದೆ. ಆ ಭೀಷ್ಮನಿಗೆ ನಾನು ಪ್ರತಿಕ್ರಿಯೆಯನ್ನು ಮಾಡಿಯೇ ತೀರಬೇಕು. ನನ್ನನ್ನು ನೀವು ತಡಿಬೇಡಿ ಎಂದಳು. ಇಷ್ಟರಲ್ಲಿ ಆ ಮಹರ್ಷಿಗಳ ನಡುವೆ ಶೂಲಪಾಣಿಯಾದ ರುದ್ರನು ನಿಜರೂಪದಿಂದ ಕಾಣಿಸಿಕೊಂಡು ಅವಳಿಗೆ ವರವನ್ನು ಕೊಡೋದಾಗಿ ಹೇಳಿದ. ಅವಳು ಮೊದಲಿನಿಂದೆಯೇ ನನ್ನನ್ನು ತಾನು ಯುದ್ಧದಲ್ಲಿ ಕೊಲ್ಲಬೇಕು ಎಂದು ವರವನ್ನು ಬೇಡಿದಳು. ಆಗ ರುದ್ರ ಅದಕ್ಕೆ ಸಮ್ಮತಿಸಿ, ನಿನಗೆ ಆ ಶಕ್ತಿ ಉಂಟಾಗುವಂತೆ ನಾನು ಮಾಡ್ತೇನೆ, ಅವನನ್ನು ನೀನು ಕೊಲ್ತೀಯೇ ಎಂದ. ಅದಕ್ಕೆ ಅಂಬಿ ರುದ್ರನನ್ನು ನೋಡಿ, ದೇವ, ಹೆಂಗಸಾದ ನಾನು ಯುದ್ಧಕ್ಕೆ ನಿಂತು ಜಯಿಸುವುದು ಎಂದ್ರೆ ಹೇಗೆ ತಾನೇ ಸಾಧ್ಯ? ಇದಲ್ಲದೆ ಈ ಸ್ತ್ರೀ ಜನ್ಮದಲ್ಲಿ ನನಗೆ ಕೇವಲ ಜಿಹಾಸೆ ಹುಟ್ಟಿದೆ. ಭೀಷ್ಮನನ್ನು ನನ್ನಿಂದ ಕೊಲ್ಲಿಸೋದಾಗಿ ಈಗ ಮಾಡಿದ ವಾಗ್ದಾನ ಹೇಗೆ ಸತ್ಯವಾಗಬೇಕು ಹಾಗೆ ನಡೆಸು. ಮುಖ್ಯವಾಗಿ ಈ ಭೀಷ್ಮನು ನನ್ನ ಕೈಯಿಂದ ಸಾಯ್ಬೇಕು ಎಂದಳು. ಅದಕ್ಕೆ ಆ ರುದ್ರನು, ಭದ್ರೆ, ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು. ನೀನು ಇನ್ನೊಂದು ಜನ್ಮದಲ್ಲಿ ಪುರುಷತ್ವವು ಬಂದ ಮೇಲೆ ಆ ಭೀಷ್ಮನನ್ನು ನಿನ್ನ ಕೈಯಿಂದ ಕೊಲ್ತೀಯ. ನಿನಗೆ ಮತ್ತೊಂದು ದೇಹ ಬಂದಾಗಲೂ ಹಿಂದಿನ ಜನ್ಮ ವೃತ್ತಾಂತವೆಲ್ಲವೂ ನಿನಗೆ ನೆನಪು ಬರುತ್ತೆ. ನೀನು ದೃಪದ ವಂಶದಲ್ಲಿ ಪುರುಷನಾಗಿ ಹುಟ್ಟಿ ಮಹಾರಥ ಎನಿಸಿಕೊಳ್ಳುವೆ. ಅಸ್ತ್ರ ಪ್ರಯೋಗದಲ್ಲಿ ಒಳ್ಳೆ ಹಸ್ತಲಾಗುವನ್ನ, ವಿಚಿತ್ರವಾಗಿ ಯುದ್ಧ ಮಾಡುವ ಚಾತುರ್ಯವನ್ನು ಹೊಂದುತ್ತೀಯ. ಇವೆಲ್ಲ ತಪ್ಪದೆ ಹಾಗೆಯೇ ನಡೆಯುತ್ತೆ. ನೀನು ಹುಟ್ಟಿದಾಗ ಒಂದು ಕಾಲ ವ್ಯತ್ಯಾಸದಿಂದ ನೀನು ಹೆಂಗಸಾಗಿದ್ದು ಆಮೇಲೆ ತಿರುಗಿ ಪುರುಷನಾಗ್ತೀಯೇ ಎಂದು ಹೇಳಿ ರುದ್ರ ಮಹರ್ಷಿಗಳೆಲ್ಲರೂ ನೋಡುತ್ತಿದ್ದ ಹಾಗೆ ಕಣ್ಮರೆಯಾದ. ಒಡನೆ ಅಂಬೆಯು ಕಾಡಿನಲ್ಲಿ ಒಣಗಿದ ಕಟ್ಟಿಗೆಗಳನ್ನು ಆರಿಸಿಕೊಂಡು ಆ ಮಹರ್ಷಿಗಳೆಲ್ಲರೂ ನೋಡುತ್ತಿದ್ದ ಹಾಗೆ ಒಂದು ದೊಡ್ಡ ಚಿತೆಯನ್ನು ಮಾಡಿ ಅದಕ್ಕೆ ಬೆಂಕಿಯನ್ನು ಹತ್ತಿಸಲು. ಆ ಬೆಂಕಿ ಜಾಜ್ವಲ್ಯಮಾನ ಉರಿತಾ ಇದ್ದಾಗ ಅದರ ಮುಂದೆ ನಿಂತು ಅತಿ ಆಕ್ರೋಶದಿಂದ ಅಲ್ಲಿ ನೆರೆದಿದ್ದವರೆಲ್ಲರೂ ಕೇಳುವಂತೆ, ಇದು ಭೀಷ್ಮ ವಧಕ್ಕಾಗಿ ಈ ನನ್ನ ದೇಹವನ್ನು ಬಿಡುತ್ತೇನೆ ಎಂದು ಆ ಚಿತೆಯಲ್ಲಿ ಹಾರಿ ಬಿದ್ದಳು. ಹೀಗೆ ಕಾಶಿ ರಾಜಪುತ್ರಿಯು ಯಮುನಾ ನದಿಯ ಮುಂಭಾಗದಲ್ಲಿ ಅಗ್ನಿ ಪ್ರವೇಶದಿಂದ ತನ್ನ ದೇಹವನ್ನ ನೀಗಿದಳು. ಇಲ್ಲಿಗೆ 187ನೇ ಅಧ್ಯಾಯ. 188ನೇ ಅಧ್ಯಾಯ. ಪುತ್ರಾರ್ಥಿಯಾಗಿ ತಪಸ್ಸು ಮಾಡ್ತಾ ಇದ್ದ ದೃಪದನಿಗೆ ಶಿವನು ಪ್ರತ್ಯಕ್ಷನಾಗಿ ಮೊದಲು ಹೆಣ್ಣು ಮಗು ಹುಟ್ಟಿ ಆ ಕನ್ಯೆ ಆಮೇಲೆ ಪುರುಷನಾಗ್ತಾನೆ ಎಂದು ವರವನ್ನು ಕೊಟ್ಟದ್ದು. ದೃಪದ ಪತ್ನಿಯು ಹೆಣ್ಣು ಮಗುವನ್ನು ಹಡೆದರೂ ತನಗೆ ಗಂಡು ಮಗುವೇ ಹುಟ್ಟಿತು ಎಂದು ಹೊರಗೆ ಹೇಳಿಕೊಂಡದ್ದು.
ದ್ರುಪದನು ಗಂಡು ಮಕ್ಕಳಿಗೆ ಯೋಗ್ಯವಾದ ಸಂಸ್ಕಾರಗಳನ್ನೇ ಮಾಡಿ ಶಿಖಂಡಿ ಅಂತ ಹೆಸರಿಟ್ಟಿದ್ದು. ಶಿಖಂಡಿಯ ಜನ್ಮ ಹೇಗೆ ಆಯ್ತು ಅನ್ನೋದು ಬರ್ತಾ ಇದೆ. ಇದರಿಂದ ಒಂದು ಸಂದೇಶ ಏನು ಅಂತಂದ್ರೆ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವುಗಳಿಗೆ ಗಂಡು ಮಕ್ಕಳಂತೆ ಡ್ರೆಸ್ ಮಾಡೋದು. ಅಯ್ಯೋ ಗಂಡು ಮಗು ಹುಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಇಲ್ಲ ಗಂಡು ಮಗು ಇದೆ ಅದನ್ನ ಹೆಣ್ಣು ಮಗುವಂತೆ ಅಲಂಕಾರ ಮಾಡಿ ಮಾಡುವಂತದ್ದು. ಈ ತಂದೆ ತಾಯಿಗಳು ಮಾಡೋ ಎಡವಟ್ಟಿಂದ ಏನಾಗ್ತಾರೆ ಅಂದ್ರೆ, ಇವ್ರು ಗಂಡಸು ಅಲ್ಲ ಹೆಂಗಸು ಅಲ್ಲ ಅನ್ನೋ ತರದಲ್ಲಿ ಆಗ್ತಾರೆ. ಬೆಳೀತಾ ಬೆಳೀತಾ ನಾನು ಹೆಣ್ಣಾಗೆ ಇದ್ರೆ ಚೆನ್ನಾಗಿತ್ತು ಅಂತ ಗಂಡಸು ಅನ್ಕೊಂಡು ಹೆಣ್ತನವನ್ನು ಬೆಳೆಸ್ಕೊಳ್ತಾನೆ. ಯಾವಾಗ ಅವನ ಮನಸ್ಸಿನಲ್ಲಿ ಇದೆಲ್ಲ ಬರುತ್ತೋ ಅವನು ಈ ನಪುಂಸಕಲಿಗಳಾಗೋದು, ಈ ಕೋಜಾಗಳು ಇವರೆಲ್ಲ ಆಗ್ತಾರಲ್ಲ, ಇದ ಕಾರಣಗಳೆಲ್ಲ ಇದಾಗುವಂತದ್ದು. ಇವೆಲ್ಲ ತಂದೆ ತಾಯಿಗಳು ಮಾಡುವಂತ ಎಡವಟ್ಟುಗಳು. ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾಗ ಈ ಜಯನಗರ ಕವರ್ ಮಾಡ್ತಾ ಇದ್ದೆ. ಒಬ್ಬ ಪೀಡಿಯಾಟ್ರಿಷಿಯನ್ ಅವರಲ್ಲಿ ಒಬ್ರು ಇದನ್ನ ಕರ್ಕೊಂಡ್ ಹೆಣ್ಣಿನ ಮಗು ಅಂತ ಅಲಂಕಾರ ಮಾಡಿದ್ದಾರೆ. ಆಮೇಲೆ ಏನ್ ಅವನ ಹೆಸರು ಅಂದ್ರು. ಹೆಸರು ಹೇಳಿದ್ರಿ ಇವರು. ಹಾ ಅಂತಂದ್ರು ಅವರು. ದೆನ್ ವೈ ಹ್ಯಾವ್ ಡನ್ ದಿಸ್ ಡ್ರೆಸ್ ಫಾರ್ ಹಿಮ್ ಅಂತ. ನೋ ವಿ ಲೈಕ್ ದ ಫಿಮೇಲ್ ಚೈಲ್ಡ್ ಅಂತ. ನಿಮ್ಗೆ ತಲೆ ಕೆಟ್ಟಿದೆ ಅಂದ್ರು. ಎಷ್ಟು ಜೋರಾಗಿ ಬೈದ್ರು ಗೊತ್ತಾಗ ಡಾಕ್ಟರ್ ಅವ್ರನ್ನ. ನಿಮ್ಮ ಬಯಕೆಗಳಿಗೆ ಏನೇನೋ ಮಾಡಿ ಅವನನ್ನ ಹಾಳು ಮಾಡ್ಬಿಡ್ತೀರಿ ನೀವು. ಅವನಿಗೆ ತಾನು ಹೆಣ್ಣಾಗಿದ್ರೆ ಚೆನ್ನಾಗಿತ್ತು ಅನ್ನೋದನ್ನ ಜಾಸ್ತಿ ಮಾಡಿದ್ರೆ ಆ ಫಿಮೇಲ್ ಹಾರ್ಮೋನ್ಸ್ ಇದಾಗತ್ತೆ. ಮೊದಲು ತೆಗೆದಾಕಿದೆಲ್ಲ ಡ್ರೆಸ್. ಹುಡುಗನಾಗಿರೋ ಹುಡುಗನಾಗಿರ್ಲಿ. ಹೀಗೆ ಹೇಳಿದ್ದವ್ರು. ಸೈಕಲಾಜಿಕಲ್ ಆಗಿ ಎಷ್ಟು ಪ್ರಮಾಣಗಳು ಇದಾಗತ್ತೆ ಅಂತಂದ್ರೆ ಒಂದೆರಡಲ್ಲ ಉದಾಹರಣೆಗಳು. ಈಗಾಗ್ಲೇ ಯಾವತ್ತು ಒಂದ್ ದಿವಸ ಹೇಳಿದೆ ಅನ್ಸುತ್ತೆ ನಿಮಗೆ. ಅಮೇರಿಕನ್ ದಂಪತಿಗಳಿಬ್ರು ಆ ಇವಳಿಗೆ ಲೇಡಿಗೆ, ಅಮೇರಿಕನ್ ಲೇಡಿಗೆ ಈ ಆಫ್ರಿಕನ್ ಒಬ್ಬ ಫುಟ್ಬಾಲ್ ಪ್ಲೇಯರ್ ತುಂಬಾ ಇಷ್ಟ ಅವನಿಗೆ. ಅವ್ನು ಬಹಳ ಚೆನ್ನಾಗಿ ಇದ್ ಮಾಡ್ತಾನೆ ಅಂತ ತಮ್ಮ ಬೆಡ್ರೂಮ್ ನಲ್ಲಿ ಲೈಫ್ ಸೈಜ್ ಅವನೊಂದು ಫೋಟೋ ಹಾಕೊಂಡಿದ್ಲು. ಕಡೆಗೆ ಇವ್ರಿಗೆ ಹುಟ್ಟಿದ ಮಗು ಕಪ್ಪಗಿತ್ತು. ಯಾಕೆಂದ್ರೆ ಇವಳು ಮನಸ್ಸೆಲ್ಲ ಪೂರ್ಣವಾಗಿ ಅವನಲ್ಲಿ ಇದ್ದಿದ್ದು. ಇವನ್ನ ಅವರಿಬ್ರು ಸೇರುವ ಸಮಯದಲ್ಲೂ ಇವಳ ಮನಸ್ಸಲ್ಲಿತ್ತು. ಅದಕ್ಕೇನೆ ಭಗವಂತನ್ ನೆನೆಸ್ಕೊಳ್ಬೇಕು. ಭಗವದ್ ಆರಾಧನೆ ಮಾಡ್ಬೇಕಾದ್ರೆ ಹೇಗಿದೆಯೋ ಹಾಗೆ ಒಳ್ಳೆಯ ಪುತ್ರ ಅಥವಾ ಪುತ್ರಿ ಭಗವಂತ ಕೊಟ್ಟಿದ್ದು ಮಹಾಪ್ರಸಾದ ಅಂತ ತಿಳ್ಕೊಳ್ಬೇಕು. ಈಗ ಸೆಕ್ಸ್ ಡಿಟರ್ಮಿನೇಷನ್ ಅಥವಾ ಮೊದ್ಲೇ ತಿಳ್ಕೊಳ್ಳೋದು ಇವೆಲ್ಲ ಹುಚ್ಚುದನ. ಇದು ಆ ಕ್ಯೂರಿಯಾಸಿಟಿಗಳಲ್ಲಿ ಯಾಕೆ ಬೇಕು? ಯಾವಾಗ ಏನ್ ತಿಳಿಯುತ್ತೋ ಅವಾಗ ತಿಳಿದ್ರೆ ಸಾಕು. ಇಲ್ಲ ಅದನ್ನೇನಾದ್ರು ಬದಲಾಯಿಸೋಕ್ ಸಾಧ್ಯನೇನು? ಭ್ರೂಣದಲ್ಲಿ ಇರುವಂತಹ ಹೆಣ್ಣು ಗಂಡು ಶಿಶುವ ಹೆಣ್ಣು ಶಿಶುವ? ಈ ಎಲ್ಲ ವೈಪರೀತ್ಯಗಳು. ಇದು ಒಂದ್ ಹೇಳಿದೆ ನಾನು. ಈ ಹಾಸನದಲ್ಲಿ ಒಂದ್ಸಲಿ ಉಪನ್ಯಾಸ ಮಾಡ್ತಾ ಇದ್ದಾಗ ಯಾರೋ ಒಬ್ರು ಲೇಡಿ ಬಂದ್ರು. ನಿಮ್ ತರ ನಾನು ಇನ್ನೊಂದ್ ಜನ್ಮ ಪುರುಷನಾಗಿ ಎದ್ದು ಇದೆಲ್ಲ ಮಾಡಿ ಸಾಧಿಸ್ಬೇಕು ಅಂತ. ನಾ ಹೇಳಿದೆ ದಯವಿಟ್ಟು ಅದನ್ನ ಬಯಸ್ಬೇಡಿ. ಈಗ ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಪುರುಷನೋ ಸ್ತ್ರೀನೋ, ಇದ್ರಲ್ಲಿ ಸಾರ್ಥಕತೆ ಮಾಡ್ಕೊಳ್ಳಿ. ರಾಮಾನುಜರು ಬಹಳ ಸುಲಭ ಕೊಟ್ಟಿದ್ದಾರೆ ಮಾರ್ಗ. ಯಾರು ಆಚಾರ್ಯರನ್ನ ಆಶ್ರಯಿಸಿ ಪ್ರಪತ್ತಿ ಮಾಡ್ಕೊಳ್ಳಿ. ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಳಿ. ಪುರುಷ ಸ್ತ್ರೀ ಅನ್ನೋದು ಬರೀ ಈ ಜನ್ಮಕ್ಕೆ. ನಾವು ಈ ಜನ್ಮ ನೋಡೋದಲ್ರ, ನಾವು ಎಷ್ಟೆಷ್ಟು ಜನ್ಮಗಳಲ್ಲಿ ಯಾರು ಹೆಣ್ಣಾಗಿದ್ರೋ ಯಾರು ಗಂಡಾಗಿದ್ರೋ ಈಗ ಮನುಷ್ಯರಾಗಿ ಸಿಕ್ಕಿದಿರಲ್ಲ ಈ ಅವಕಾಶ, ಅದನ್ನ ಕಳ್ಕೊಳ್ಳೋದು ಬೇಡ. ಇಲ್ಲಿ ಹೆಣ್ಣಾಗಿದ್ದು ಬಿಟ್ಟು ಏನು ಹಾಗಾದ್ರೆ ಹೆಣ್ಣಾಗಿದ್ದು ಸ್ತ್ರೀ ಧರ್ಮ ಏನಿದೆಯೋ ಅದ್ ಮಾಡಿಸಿ, ಸ್ವಧರ್ಮ ಏನಿದೆ ಅದರಿಂದನೇನೆ. ಹಿಂದೆ ಪತಿವ್ರತೆಯರು ಇವರೆಲ್ಲ ಸೂರ್ಯನ ಗತಿನೇ ನಿಲ್ಸ್ಬಿಟ್ಲು. ಆ ಸುಕನ್ಯೆ ಹೇಗ್ ಬಂತು ಅವ್ರಿಗೆ ಆ ಶಕ್ತಿ? ಇಲ್ಲ. ಅವರವರ ಧರ್ಮಗಳನ್ನ ಶ್ರದ್ಧೆಯಿಂದ ನಡೆಸಿದ್ರೆ ಸಾಕು, ಭಗವಂತನ ಪಡಿಬಹುದು. ಇದು ಸಂದೇಶಗಳು. 188ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನ ಭೀಷ್ಮನನ್ನು ಕುರಿತು, ಹೇ ತಾತ, ಆ ಶಿಖಂಡಿಯು ಮೊದಲು ಹೆಣ್ಣಾಗಿ ಹುಟ್ಟಿ ಗಂಡಾದದ್ದು ಹೇಗೆ? ಆ ಕಥೆಯನ್ನ ನನಗೆ ವಿವರಿಸಬೇಕು ಎಂದ. ಅದಕ್ಕೆ ಭೀಷ್ಮ, ಹೇ ದುರ್ಯೋಧನ ಕೇಳು. ದ್ರುಪದನಿಗೆ ತನ್ನ ಪತ್ನಿಯಲ್ಲಿ ಬಹುಕಾಲದವರೆಗೆ ಮಕ್ಕಳಾಗ್ಲಿಲ್ಲ. ಇದಕ್ಕೆ ಸರಿಯಾಗಿ ಅವನು ನನ್ನನ್ನ ದ್ರೋಣನನ್ನು ಕೊಲಿಸುವುದಕ್ಕಾಗಿ ತನಗೆ ಪುತ್ರನಾಗಬೇಕು ಎಂದು ಮಹಾದೇವನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದ. ಅದರ ಮೇಲೆ ರುದ್ರ ಪ್ರತ್ಯಕ್ಷನಾದಾಗ ತನಗೆ ಕನ್ಯೆ ಇಲ್ಲದೆ ಭೀಷ್ಮನನ್ನು ಕೊಲ್ಲುವ ಪುತ್ರನನ್ನೇ ಕೊಡಬೇಕು ಅಂತ ಕೇಳ್ಕೊಂಡ. ಅದಕ್ಕೆ ರುದ್ರನು, ಹೇ ರಾಜೇಂದ್ರ, ನಿನಗೆ ಹೆಣ್ಣು ಗಂಡು ಎರಡೂ ಕಲಿತ ಸಂತಾನವೇ ಹುಟ್ಟುತ್ತೆ. ನೀನು ಹೊರಡು. ಈ ಮಾತು ತಪ್ಪಿ ಬೇರೆ ವಿಧವಾಗಿ ಆಗೋದೇ ಇಲ್ಲ ಎಂದ. ಒಡನೆಯ ದ್ರುಪದ ತನ್ನ ನಗರಕ್ಕೆ ಹಿಂತಿರುಗಿ ಪತ್ನಿಯನ್ನು ಕಂಡು, ದೇವಿ, ನಾನೇನೋ ಪ್ರಯತ್ನ ಪಟ್ಟು ತಪಸ್ಸಿನಿಂದ ರುದ್ರನನ್ನು ಆರಾಧಿಸಿದೆ. ಅವನು ನನಗೆ ಮೊದಲು ಕನ್ಯೆಯೆಂದು ಹುಟ್ಟಿ ಆಮೇಲೆ ಅದೇ ಪುರುಷನಾಗತ್ತೆ ಅಂತ ಹೇಳಿದ. ನಾನು ಬಾರಿಗೂ ಪ್ರಾರ್ಥಿಸಿ ಕೇಳ್ಕೊಂಡ್ರು ಅದು ಹಾಗೇನೆ ಆಗೋದು ಎಂದು ನಿರ್ಧರಿಸಿ ಹೇಳಿಬಿಟ್ಟ. ಆಮೇಲೆ ದ್ರುಪದನ ಪತ್ನಿಯು ಒಮ್ಮೆ ಋತುಸ್ನಾನ ಮಾಡಿ ದ್ರುಪದೊಡನೆ ಕೂಡಿ ಗರ್ಭವನ್ನ ಧರಿಸಿದಳು. ಈ ಸಂಗತಿಯನ್ನ ನಾನು ನಾರದನಿಂದ ಕೇಳಿದೆ. ಗರ್ಭಿಣಿಯಾದ ಪತ್ನಿಯನ್ನ ದ್ರುಪದನು ಬಹಳ ಸುಖವಾಗಿ ಉಪಚರಿಸ್ತಾ ಇದ್ದ. ಅವಳು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದ. ಬಹುಕಾಲದಿಂದ ಮಕ್ಕಳಿಲ್ಲದ ದ್ರುಪದನಿಗೆ ಒಳ್ಳೆಯ ರೂಪವತಿಯಾದ ಒಂದು ಕನ್ಯೆ ಹುಟ್ಟಿದಳು.
ಆದರೆ ದ್ರುಪದ ಪತ್ನಿಯು ತನಗೆ ಹುಟ್ಟಿದ್ದು ಗಂಡು ಮಗು ಎಂದೇ ಹೊರಕ್ಕೆ ಪ್ರಕಟಪಡಿಸಿದ್ರು. ದ್ರುಪದನು ಕೂಡ ಅದನ್ನು ಮರೆಸಿಟ್ಟು ತನಗೆ ಹುಟ್ಟಿದ್ದು ಗಂಡು ಮಗು ಎಂದೇ ಪ್ರಕಟಿಸಿ ಗಂಡು ಮಕ್ಕಳಿಗೆ ಮಾಡಬೇಕಾದ ಸಂಸ್ಕಾರಗಳನ್ನೇ ಮಾಡಿಸಿದ. யாரோ அன்னைக்கு என்னைக்கோ சொன்னா மைசூர்ல யாரோ அவடைய பொண்ணுக்கோ புனையிற பண்ணி ಪೌರೋಹಿತ್ಯ ಖರ್ಚು ಕುಡ್ಕೊಂಡಿದ್ರಾನ್. ಏನೇನೋ ವಿಚಿತ್ರವಾದ ಈ ಬೈಕ್ಗಳಲ್ಲಿ ಯಾಕೆ ಬರುತ್ತೆ, ಅವ್ರ ಕರ್ಮಗಳೇನು, ಇದೆಲ್ಲ ಏನಾಗತ್ತೆ ಅಂತ ಏನು. ದ್ರುಪದ ಪತ್ನಿ ಬಹಳ ದಿನವರೆಗೆ ಮಗುವಿನ ರಹಸ್ಯವನ್ನ ಪ್ರಯತ್ನದಿಂದ ಮುಚ್ಚಿಟ್ಟು ಮಗನೆಂದೇ ಹೇಳಿಕೊಳ್ತಾ ಇದ್ರಿಂದ ದ್ರುಪದನಿಗೆ ಹೊರತು ನಗರದಲ್ಲಿ ಬೇರೆ ಯಾರಿಗೂ ಈ ರಹಸ್ಯ ತಿಳಿಯಲಿಲ್ಲ. ರುದ್ರನು ಹೇಳಿದ ವಾಕ್ಯ ಸುಳ್ಳಾಗತ್ತೆ ಎಂಬ ನಂಬಿಕೆಯಿಂದ ದ್ರುಪದನು ಹೇಗಿದ್ದರೂ ತನ್ನ ಮಗು ಮುಂದೆ ಗಂಡಸಾಗುತ್ತಾನೆ ಎಂದು ನಿರ್ಧಾರದಿಂದ ತನ್ನದು ಗಂಡು ಮಗು ಎಂದೇ ಹೇಳಿಕೊಂಡು ಪುರುಷ ಶಿಶುವಿಗೆ ಮಾಡಬೇಕಾದ ರೀತಿಯಲ್ಲಿಯೇ ಜಾತಕರ್ಮಾದಿಗಳನ್ನ ನಡೆಸಿ ಆ ಮಗುವಿಗೆ ಶಿಖಂಡಿ ಅಂತ ಹೆಸರಿಟ್ಟ. ದುರ್ಯೋಧನ ಚಾರರ ಮೂಲಕವಾಗಿ ನಾರದನ ಮಾತಿನಿಂದಲೂ ಅಂಬೆಯು ತಪಸ್ಸನ್ನು ಮಾಡಿದ್ದು ರುದ್ರ ಅವಳಿಗೆ ಪ್ರತ್ಯಕ್ಷವಾದ್ದು ಇವೆಲ್ಲವನ್ನು ನಾನೊಬ್ಬ ಮಾತ್ರ ತಿಳಿದಿದ್ದೆ. ಭೀಷ್ಮ ಅವನು ಎಲ್ಲ ತಿಳಿತಾ ಇದ್ದ ಏನೇನಾಯಿತು ಅನ್ನೋದೆಲ್ಲ. ಅಲ್ಲಿಗೆ 188ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 189ನೇ ಅಧ್ಯಾಯ. ಪುರುಷ ವೇಷದಿಂದ ಶಿಖಂಡಿಯು ದ್ರೋಣನಲ್ಲಿ ಧನುರ್ವಿದ್ಯೆಯನ್ನು ಕಲಿತಿದ್ದು, ಆ ಶಿಖಂಡಿಗೆ ದಶಾರ್ಣ ರಾಜನ ಮಗಳನ್ನು ಮದುವೆ ಮಾಡಿದ್ದು. ಸೇಮ್ ಸೆಕ್ಸ್ ಮ್ಯಾರೇಜಸ್. ಈಗ ಇದು ಏನ್ ವಿಪರೀತ ಅಂದ್ರೆ ಈ ಬೇರೆ ಬೇರೆ ರಾಜ್ಯಗಳು ಅದನ್ನ ರೆಕಗ್ನೈಸ್ ಮಾಡಿ ಅದು ಲೀಗಲೈಸ್ ಮಾಡುವಂತಹದ್ದು ಅಂತ. ಯಾವುದು ಸಹಜವಾದಂತ ಇದಿದೆಯೋ ಅವುಗಳಿಗೆ ವಿಕೃತವಾಗಿ ಆಗೋದು ಇದಕ್ಕೆಲ್ಲ ಸಪೋರ್ಟ್ ಮಾಡೋದಲ್ಲ. ಆ ರಾಜಕುಮಾರಿಗೆ ಶಿಖಂಡಿಯ ಗುಟ್ಟನ್ನು ತಿಳಿದು ತನ್ನ ತಂದೆಗೆ ತಿಳಿಸಿದ್ದು. ದಾಶಾರ್ಣನು ತನ್ನನ್ನು ವಂಚಿಸಿದ ದ್ರುಪದನನ್ನ ಸಮಸ್ತ ಬಂಧುಗಳನ್ನೇ ಕೊಲ್ಲೋದಾಗಿ ಹೇಳಿ ಕಳಿಸಿದ್ದು. ದುರ್ಯೋಧನ ಕೇಳು. ಆಮೇಲೆ ಭೀಷ್ಮನು ತನ್ನ ಮಗನಾದ ಶಿಖಂಡಿಗೆ ಚಿತ್ರ, ಶಿಲ್ಪ ಮೊದಲಾದ ಎಲ್ಲ ಕಾರ್ಯಗಳನ್ನು ಕಲಿಸಿದ್ದು. ಆಮೇಲೆ ಬಾಣವಿದ್ಯೆಯನ್ನು ಕಲಿಯುವುದಕ್ಕಾಗಿ ದ್ರೋಣಾಚಾರ್ಯರಲ್ಲಿ ಇರಿಸಿದ್ದು. ಆಮೇಲೆ ದ್ರುಪದ ಪತ್ನಿಯು ತನ್ನ ಮಗನಿಗೆ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಬೇಕು ಎಂದು ಗಂಡನಿಗೆ ಪ್ರೇರಿಸಿದ್ಲು. ಆದರೆ ದ್ರುಪದ ತನ್ನ ಮಗಳಿಗೆ ಒಳ್ಳೆ ಯೌವನ ಉಂಟಾಗಿ ಸ್ತ್ರೀರೂಪವೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇರೋದನ್ನ ನೋಡಿ ಚಿಂತಾಕುಲನಾಗಿ ಹೆಂಡತಿಯನ್ನು ನೋಡಿ, ದೇವಿ, ನಮಗೆ ಸಂಕಟವನ್ನು ಹೆಚ್ಚಿಸೋದಕ್ಕಾಗಿ ಇನ್ನು ಹೆಣ್ಣು ಮಗಳು ಹುಟ್ಟಿದ್ರು. ಈಗ ಇವಳಿಗೆ ಯೌವನ ಬಂದು ಬಿಟ್ಟಿತು. ರುದ್ರನ ಮಾತಿನಲ್ಲಿ ನಂಬಿಕೆಯಿಂದ ನಾನು ಇವಳ ಗುಟ್ಟನ್ನು ಮರೆಸಿಟ್ಟೆ. ಈಗ ಮಾಡೋದೇನು ಎಂದ. ಅದಕ್ಕೆ ಆ ಪತ್ನಿಯು, ಪ್ರಿಯ ಚಿಂತೆ ಹೀಗೆ, ತ್ರಿಲೋಕಕ್ಕೂ ಕರ್ತನಾದಂತಹ ಶಂಕರನು ನಮ್ಮೊಡನೆ ಸುಳ್ಳನ್ನು ಆಡಲಾರ. ಅವನ ಮಾತು ಎಂದಿಗೂ ತಪ್ಪಲಾರದು. ನಿನಗೆ ಇಷ್ಟವಾದ್ರೆ ನಾನೊಂದು ಮಾತನ್ನು ಹೇಳ್ತೇನೆ ಕೇಳು. ಅದ್ರ ಮೇಲೆ ನೀನು ಸುಬುದ್ಧಿಯಿಂದ ಯೋಚಿಸಿ ಉಚಿತ ಇದ್ದಂತೆ ಮಾಡು. ಹೇಗಾದರೂ ಪ್ರಯತ್ನ ಪಟ್ಟು ಈ ಶಿಖಂಡಿಗೆ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿಬಿಡ್ಬೇಕು. ಹೇಗಿದ್ದರೂ ರುದ್ರನ ಮಾತು ತಪ್ಪಲಾರದು ಎಂದೇ ನನ್ನ ನಿಶ್ಚಯ ಎಂದಳು. ಆ ದಂಪತಿಗಳಿಬ್ಬರು ಹಾಗೆಯೇ ನಿಶ್ಚಯ ಮಾಡಿಕೊಂಡು ದಶಾರ್ಣ ದೇಶದ ರಾಜನ ಮಗಳನ್ನು ತಂದು ವಿವಾಹ ಮಾಡೋದಕ್ಕೆ ನಿಶ್ಚಯಿಸಿದ್ರು. ಅದಕ್ಕಾಗಿ ದ್ರುಪದನು ಅನೇಕ ರಾಜರ ಕುಲ, ಗೋತ್ರ, ಆಚಾರ ಮುಂತಾದವುಗಳನ್ನೆಲ್ಲ ಅಲ್ಲಲ್ಲಿ ವಿಚಾರಿಸಿ ತಿಳಿದುಕೊಂಡು ಕೊನೆಗೆ ದಶಾರ್ಣ ರಾಜನಿಗೆ ತನ್ನ ಮಗನಿಗೆ ಅವಳ ಮಗಳನ್ನು ಕೊಡಬೇಕು ಅಂತ ಹೇಳಿ ಕಳಿಸಿದ. ಹಿರಣ್ಯವರ್ಮ ಎಂಬ ಹೆಸರುಳ್ಳ ಆ ರಾಜ ಒಡನೆಯ ತನ್ನ ಮಗಳನ್ನು ಕೊಡೋದಾಗಿ ಒಪ್ಪಿದ. ಅವನು ಮಹಾಪರಾಕ್ರಮಿ, ದೊಡ್ಡ ಸೇನಾಬಲ ಉಳ್ಳವನು, ಎಂತವರಿಗೂ ದುರ್ಜಯ. ಅವನು ಬಹಳ ವೈಭವದಿಂದ ತನ್ನ ಮಗಳಿಗೆ ವಿವಾಹವನ್ನು ನಡೆಸಿದ. ಆ ಕಣ್ಣಿಗೆ ಯೌವನ ಏರುತ್ತಾ ಬಂತು. ಇತ್ತಲಾಗಿ ಶಿಖಂಡಿನಿಗೂ ಯೌವನ ಮೇಲೆ ಮೇಲೆ ಹೆಚ್ಚುತ್ತಾ ಬಂತು. ಮದುವೆಯಾದ್ಮೇಲೆ ಶಿಖಂಡಿನಿಯು ಕಾಂಪಿಲ್ಯ ನಗರಕ್ಕೆ ಬಂದು ಬಿಟ್ಲು. ಹೀಗೆ ಸ್ವಲ್ಪ ಕಾಲ ಕಳೆಯುವಷ್ಟರಲ್ಲಿ ತನಗೆ ತಂದು ಕಟ್ಟಿದ ವ್ಯಕ್ತಿಯು ತನ್ನಂತೆಯೇ ಒಬ್ಬ ಹೆಂಗಸು ಎಂದು ದಶಾರ್ಣ ರಾಜನ ಮಗಳಿಗೆ ತಿಳಿದು ಹೋಯಿತು. ಒಡನೆ ರಾಜಕುಮಾರಿಯು ಸೂಕ್ಷ್ಮ ವಿಚಾರದಿಂದ ಅದರ ತತ್ವವನ್ನು ತಿಳಿದುಕೊಂಡ್ಲು. ತನ್ನ ಸ್ಥಿತಿಗಾಗಿ ಅವಳಿಗೆ ನಾಚಿಕೆ ಆಯ್ತು. ಒಡನೆಯೇ ಅವಳು ತನ್ನ ಇಷ್ಟ ಸಖಿಯರಿಗೂ ದಾದಿಯರಿಗೂ ಆ ರಹಸ್ಯವನ್ನು ತಿಳಿಸಿದ್ಲು. ಆಗ ಆ ದಾದಿಯರು ದ್ರುಪದನ ಮಗಳು ಹೆಣ್ಣು ಎಂಬುದನ್ನು ತಿಳಿದು ಬಹಳ ವ್ಯಸನ ಪಟ್ಟು ಒಡನೆಯೇ ದೂತರ ಮೂಲಕವಾಗಿ ರಾಜನಿಗೆ ಹೇಳಿ ಕಳಿಸಿದ್ರು. ತಾನು ಮೋಸ ಹೋದದ್ದಕ್ಕಾಗಿ ರಾಜನಿಗೆ ಮಹತ್ತಾದ ಕೋಪ ಉಂಟಾಯಿತು. ಇತ್ತಲಾಗಿ ಶಿಖಂಡಿನಿ ಆದರೂ ಅರಮನೆಯಲ್ಲಿ ತನ್ನ ಸ್ತ್ರೀತ್ವವನ್ನು ಹೊರಪಡಿಸದೆ ಗಂಡಸರಂತೆಯೇ ನಟಿಸ್ತಾ ಇದ್ದನು. ಅತ್ತಲಾಗಿ ಹಿರಣ್ಯವರ್ಮನು ದ್ರುಪದನು ತನ್ನನ್ನು ವಂಚಿಸಿದ್ದಕ್ಕಾಗಿ ಸಹಿಸಲಾರದೆ ದ್ರುಪದನ ಬಳಿಗೆ ಒಬ್ಬ ದೂತನನ್ನು ಕಳಿಸಿದ. ಆ ದೂತನು ದ್ರುಪದನ ಬಳಿಗೆ ಬಂದು ಅವನನ್ನು ಏಕಾಂತವಾಗಿದ್ದ ಸ್ಥಳದಲ್ಲಿ ಅವನನ್ನು ಕುರಿತು, ಹೇ ಪಾಂಚಾಲ ರಾಜ, ನಮ್ಮ ಪ್ರಭುವಾದ ದಾಶಾರ್ಣ ರಾಜನು ನಿನಗೆ ಹೀಗೆಂದು ಹೇಳಿ ಕಳಿಸಿದ್ದಾನೆ. ಅವನು ನಿನ್ನಿಂದ ವಂಚಿಸಲ್ಪಟ್ಟದ್ದಕ್ಕಾಗಿ ಬಹಳ ಕೋಪಗೊಂಡು ನಿನಗೆ ಈ ಮಾತನ್ನು ಹೇಳಿ ಕಳಿಸಿದ್ದಾನೆ. ರಾಜ, ನೀನು ನನ್ನನ್ನು ಅವಮಾನಪಡಿಸಿದೆ. ಇದು ನಿನಗೆ ಬೇಕೆಂದು ಮಾಡಿದ ದುರಾಲೋಚನೆ ಎಂದೇ ತೋರುತ್ತೆ. ನಿನ್ನ ಮಗಳಿಗಾಗಿ ನನ್ನ ಮಗಳನ್ನು ವಿವಾಹಕ್ಕಾಗಿ ಕೇಳಿದಲ್ಲವೇ?
ಎಲೆ ದುರಾತ್ಮ, ಈ ವಂಚನೆಗೆ ಈಗ ಫಲವನ್ನು ಅನುಭವಿಸೋ. ನನ್ನ ಪರಾಕ್ರಮಕ್ಕೂ ಕುಲಕ್ಕೂ ಚರಿತ್ರಕ್ಕೂ ಅವಮಾನ ಉಂಟಾಗುವ ಹಾಗೆ ಲೋಕದಲ್ಲಿ ಮನುಷ್ಯರು ಯಾರೂ ಮಾಡದ ವಂಚನೆಯನ್ನ ನೀನು ಮಾಡಿದೆ. ಇದು ನಾನು ನಿನ್ನ ಸಮಸ್ತ ಪರಿವಾರಗಳನ್ನೇ ನಿನ್ನನ್ನ ನಿರ್ಮೂಲ ಮಾಡಿಬಿಡ್ತೇನೆ ನೋಡು. ಈಗಲೇ ನೀನು ನಡೆಸಬೇಕಾದ ಕಾರ್ಯಗಳನ್ನೆಲ್ಲ ನಡೆಸ್ಬಿಡು. ಅನುಭವಿಸಬೇಕಾದ ಭೋಗಗಳನ್ನೆಲ್ಲ ಈಗಲೇ ಅನುಭವಿಸು. ನಿನ್ನನ್ನ ಬಂಧುಗಳನ್ನ ತೀರಿಸಿಬಿಡುವುದಕ್ಕಾಗಿ ಇದು ನಾನು ಬರ್ತಾ ಇದ್ದೇನೆ ಎಂದು ಸಂದೇಶವನ್ನು ಕಳಿಸಿದ ಆ ದಾಶಾರ್ಣ ರಾಜ. ಅಲ್ಲಿಗೆ 189ನೇ ಅಧ್ಯಾಯ. ದಾಶಾರ್ಣಕನ ದೂತ ಮಾತನ್ನ ಕೇಳಿ ದ್ರುಪದನು ಭಯಪಟ್ಟು ಹೆಂಡತಿಯೊಡನೆ ಆಲೋಚಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನ, ಹೀಗೆ ದೂತನು ಒಂದು ದ್ರುಪದನಿಗೆ ಅದೇ ಮಾತುಗಳನ್ನು ತಿಳಿಸಲು ಕಳ್ಳನು ಕೈ ಹಿಡಿಯಾಗಿ ಸಿಕ್ಕಿ ಬಿದ್ದಂತೆ ದ್ರುಪದನಿಗೆ ಮಾತೆ ಹೊರಡದಂತಾಯ್ತು. ತನ್ನ ಬೀಗನನ್ನ ಹೇಗಾದರೂ ಸಮಾಧಾನ ಮಾಡಬೇಕೆಂದು ಯೋಚಿಸಿದ. ಒಳ್ಳೆ ಮಧುರವಾಗಿ ಮಾತಾಡೋದಕ್ಕ ತನ್ನ ದೂತರನ್ನು ಕಳಿಸಿ ಹಾಗೇನು ಇಲ್ಲ ಎಂದು ಮಾತ್ರ ಹೇಳಿ ಕಳಿಸಿದ. ಆದ್ರೇನು ಹಿರಣ್ಯವರ್ಮ ತಿರುಗಿ ಅಲ್ಲಲ್ಲಿ ವಿಚಾರಿಸಿ ಶಿಖಂಡಿ ಹೆಂಗಸೇ ಎಂದು ಚೆನ್ನಾಗಿ ತಿಳಿದು ದ್ರುಪದನು ತನಗೆ ಮಾಡಿದ ವಂಚನೆಯನ್ನು ಕುರಿತು ತನ್ನ ಮಿತ್ರರಾಜರಿಗೆಲ್ಲ ಹೇಳಿ ಕಳಿಸಿದ. ತನ್ನ ದೊಡ್ಡ ಸೈನ್ಯ ಸೇರಿಸಿಕೊಂಡು ದ್ರುಪದನ ಮೇಲೆ ದಂಡೆತ್ತುವುದಾಗಿ ನಿಶ್ಚಯಿಸಿಬಿಟ್ಟ. ಹೀಗೆ ಸೇನಾ ಸನ್ನಾಹಗಳನ್ನು ಮಾಡಿಟ್ಟುಕೊಂಡು ತನ್ನ ಮಂತ್ರಿಗಳನ್ನೆಲ್ಲ ಕರೆಸಿ ದ್ರುಪದನ ವಿಷಯದಲ್ಲಿ ತಾವು ಮಾಡಬೇಕಾದದ್ದೇನು ಎಂದು ಆಲೋಚಿಸಿದ. ಕೊನೆಗೆ ಅವನ ಮಿತ್ರರಾಜರು ಮಂತ್ರಿಗಳು ಸೇರಿ ಒಂದು ನಿರ್ಧಾರ ಮಾಡಿದ್ರು. ಶಿಖಂಡಿಯು ಹೆಂಗಸೆಂಬುದೇ ನಿಜವಾದ ಪಕ್ಷದಲ್ಲಿ ಪಾಂಚಾಲ ರಾಜನನ್ನ ತಾವು ಹೆಡೆಮುರಿ ಕಟ್ಟಿ ಸೆರೆ ಹಿಡಿದು ತರುವುದಾಗಿಯೋ, ಪಾಂಚಾಲ ರಾಜ್ಯಕ್ಕೆ ಬೇರೊಬ್ಬ ರಾಜನನ್ನ ನಿಲ್ಲಿಸಿ ದ್ರುಪದನನ್ನ ಶಿಖಂಡಿನಿಯನ್ನ ರಾಜನಿಗೆ ಎದುರಾಗಿಯೇ ಕೊಲ್ಲೋದಾಗಿ ಅವರು ತಮ್ಮ ನಿಶ್ಚಯವನ್ನು ತಿಳಿಸಿದ್ರು. ಆಮೇಲೆ ಹಿರಣ್ಯವರ್ಮ ಬೇರೆ ಕೆಲವು ದೂತರನ್ನ ಕರೆಸಿ ದ್ರುಪದನನ್ನ ತಾವು ಕೊಂದು ಬಿಡೋದಾಗಿ ಅವನಿಗೆ ಹೇಳಿ ಕಳಿಸಿದ್ರು. ದ್ರುಪದನಾದ್ರೂ ಸಹಜವಾಗಿಯೇ ಭಯಪಡ್ತಕ್ಕವನು. ಅದರ ಮೇಲೆ ಈಗ ಮಹಾ ಅಪರಾಧವನ್ನು ನಡೆಸಿಬಿಟ್ಟಿದ್ದಾನೆ. ಆ ದೂತನ ಮಾತನ್ನು ಕೇಳಿ ಅವನಿಗೆ ಎದೆ ನಡುಗಿ ಹೋಯ್ತು. ದುಃಖದಿಂದ ಹಿಂದು ಮುಂದೆ ಹೇಳಿದೆ. ದಾಶಾರ್ಣನ ದೂತರನ್ನ ಹಿಂದಕ್ಕೆ ಕಳಿಸ್ಬಿಟ್ಟು ಏಕಾಂತದಲ್ಲಿ ತನ್ನ ಭಾರ್ಯೆಯನ್ನು ಕಂಡು ಅವಳೊಡನೆ ಆಲೋಚಿಸಲಿಕ್ಕೆ ಹೋದ. ಭಯದಿಂದಲೂ ದುಃಖದಿಂದಲೂ ಅವನ ಪತ್ನಿಯನ್ನು ಕುರಿತು, ಪ್ರಿಯೆ, ಮುಂದೇನು ಗತಿ? ನಮ್ಮ ಸಂಬಂಧಿಯಾದ ಹಿರಣ್ಯವರ್ಮನು ಈಗ ನಮ್ಮ ಮೇಲೆ ದೊಡ್ಡ ಸೈನ್ಯದೊಡನೆ ಕೋಪದಿಂದ ದಂಡೆತ್ತಿ ಬರ್ತಾ ಇದ್ದಾನೆ. ಅವನು ನಮಗಿಂತಲೂ ಮಹಾ ಬಲಾಢ್ಯ. ಈ ಕನ್ಯೆಯ ವಿಷಯವಾಗಿ ಈಗ ಏನು ಮಾಡಬೇಕೋ ತಿಳಿಯಲಿಲ್ಲ. ನಾವು ಬುದ್ಧಿ ಇಲ್ಲದೆ ಕೆಲಸ ಮಾಡಿಬಿಟ್ಟು ನೀನು ಮಗರಿಂದ ಹೇಳಿಕೊಂಡ ಶಿಖಂಡಿಯು ಹೆಂಗಸು ಎಂಬುದು ಅವನಿಗೆ ಚೆನ್ನಾಗಿ ತಿಳಿದೋಯ್ತು. ನಾನು ಅವನನ್ನ ವಂಚಿಸಿದೆ ಎಂಬ ಕೋಪದಿಂದ ಅವನು ತನ್ನ ಮಿತ್ರರಾಜನ ಸೈನ್ಯಗಳನ್ನು ಸೇರಿಸಿಕೊಂಡು ಬಂದು ನಮ್ಮನ್ನೆಲ್ಲ ತೀರಿಸಿಬಿಡಬೇಕು ಎಂದೇ ಉದ್ದೇಶಿಸಿದ. ಪ್ರಿಯೆ, ಈಗಲೂ ಇದರ ನಿಜ ಸ್ಥಿತಿ ಏನು ಎಂಬುದನ್ನ ಮುಚ್ಚುಮರೆ ಇಲ್ಲದೆ ಹೇಳಿಬಿಡು. ನಾನು ಮುಂದಿನ ಕೆಲಸವನ್ನು ಮಾಡಬೇಕಾಗಿದೆ. ಈಗ ನಾನು ನಿನ್ನ ಮಗಳಾದ ಈ ಶಿಖಂಡಿನಿಯು ಇಬ್ಬರು ಪ್ರಾಣ ಸಂಶಯಕ್ಕೆ ಗುರಿಯಾಗಿದ್ದೇವೆ. ಈ ನಿನಗೂ ಅಪಾಯ ತಪ್ಪಿದ್ದಲ್ಲ. ಈಗ ಎಲ್ಲರನ್ನೂ ಅಪಾಯದಿಂದ ತಪ್ಪಿಸಬೇಕಾಗಿದೆ. ಈಗ ನಿಜವಾದ ಸಂಗತಿ ಏನೋ ಅದನ್ನ ನನಗೆ ತಿಳಿಸು. ನಿನ್ನ ಮಾತನ್ನು ಕೇಳಿದ ಮೇಲೆ ಕಾಲೋಚಿತವಾಗಿ ನಾನು ಪ್ರವರ್ತಿಸಿ ನೋಡ್ತೇನೆ. ಎಲೆ ಶಿಖಂಡಿನಿ, ನೀನು ಹೆದರಬೇಡ. ಮುಂದೇನು ಮಾಡಬೇಕೋ ಅದನ್ನ ನಾನು ಮಾಡೋಣ. ಪುತ್ರ ಧರ್ಮದಿಂದ ನಾನು ವಂಚಿಸಲ್ಪಟ್ರು ಮಕ್ಕಳ ಮೇಲೆ ಇರಬೇಕಾದ ವಾತ್ಸಲ್ಯದಿಂದ ನಿನಗೆ ಹಿತವನ್ನೇ ಮಾಡ್ತೇನೆ. ನಾನು ಆ ದಾಶಾರ್ಣ ರಾಜನನ್ನ ವಂಚಿಸಿದಂತಾಯ್ತು. ಆದ್ದರಿಂದ ನೀನು ನಿಜವನ್ನು ತಿಳಿಸು. ನಿನಗೆ ಹೇಗೆ ಹಿತವಾದನ್ನು ಮಾಡುವೆನು ಎಂದ. ರಾಜನಿಗೆ ಈ ಒಳಗುಟ್ಟೆಲ್ಲ ಚೆನ್ನಾಗಿ ತಿಳಿದಿದ್ರು. ತನಗೇನು ತಿಳಿಯದಂತೆ ಜನರಲ್ಲಿ ಹೊರಪಡಿಸೋದಕ್ಕಾಗಿ ತನ್ನ ಪತ್ನಿಯನ್ನು ಹೀಗೆಂದು ಆಕ್ಷೇಪಿಸಿ ಪ್ರಶ್ನೆ ಮಾಡಿದ. ಅವಳು ಮುಂದೆ ಹೇಳುವಂತೆ ಪ್ರತ್ಯುತ್ತರವನ್ನ ಕೊಟ್ಲು. ಅಲ್ಲಿಗೆ 190ನೇ ಅಧ್ಯಾಯ. 190 200ನೇ ಅಧ್ಯಾಯ. ಶಿಖಂಡಿನಿಯು ತಂದೆ ತಾಯಿಗಳ ದುಃಖಕ್ಕೆ ತಾನು ಕಾರಣವಾದದಕ್ಕಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಸ್ಥೂಣನೆಂಬ ಕುಬೇರನ ಅನುಚರನು ಮನೆಯ ಮುಂದೆ ಪ್ರಾಯೋಪವೇಶ ಮಾಡಿದ್ದು. ಸ್ಥೂಣನು ಅವಳ ದುಃಖದ ಕಾರಣವನ್ನು ತಿಳಿದು ಶಿಖಂಡಿಯು ತನಗೆ ಪುರುಷತ್ವವನ್ನು ಉಂಟು ಮಾಡಬೇಕು ಎಂದು ವರವನ್ನ ಕೇಳಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ದುರ್ಯೋಧನ, ಕೇಳು. ಆಮೇಲೆ ದ್ರುಪದ ಪತ್ನಿಯು ಇದ್ದ ಸ್ಥಿತಿಯನ್ನ ತನ್ನ ಪತಿಗೆ ತಿಳಿಸುತ್ತಾ, ತನ್ನ ಹುಟ್ಟಿದ ಮಗು ಸ್ತ್ರೀ ಶಿಶುವೆ, ಗಂಡು ಮಕ್ಕಳಿದ ತಾನು ಸವತಿಯರ ಭಯಕ್ಕಾಗಿ ಈ ಹೆಣ್ಣು ಮಗುವನ್ನೇ ಗಂಡು ಮಗು ಅಂತ ಹೇಳಿದೆ. ಒಬ್ಬೊಬ್ಬರದ್ದು ಇಂಟೆನ್ಷನ್ ಅವ್ರವ್ರ ಜೊತೆಗೆ ಜಸ್ಟಿಫಿಕೇಶನ್ ಮಾಡ್ಕೊಳ್ಳೋದು ನೋಡಿ. ಅವನಿಗೆ ಅನೇಕ ಪತ್ನಿಯರು. ಇವಳಿಗೆ ಹೆಣ್ಣು ಮಗು ಆಯ್ತು ಅಂತಂದ್ರೆ ಬೇರೆಯವರು ಹಾಗಾದ್ರೆ ನನಗೆ ಮುಂದಕ್ಕೆ ಗಂಡು ಮಗು ಆದ್ರೆ ನನ್ನನ್ನ ರಾಜ ಮಗು ಆಧರಿಸ್ತಾನೆ, ಇವಳನ್ನೆಲ್ಲ ಕಡೆಗಣಿಸ್ತಾರೆ. ಈ ಒಂದು ಕಾರಣದಿಂದ ಅಲ್ಲಿ ಎಂತೆಂತ ವಿಚಿತ್ರವಾದ ಹುಚ್ಚುತನಗಳು ಅಂತ. ಸಾಮಾನ್ಯವಾಗಿ ಅದಿದೆ, ಆದ್ರೆ ಬರ್ದಿದ್ದೆಲ್ಲ ಉಂಟು. ಇವಾಗ ಈ ಒಂದಾಗ್ಲಿ ಧ್ರುವ ಉತ್ತಮ ಅವನ ವೃತ್ತಾಂತದಲ್ಲಿ. ಇದು ಯಾವ್ದೋ ಕಾಲಕ್ಕಲ್ಲ, ಈಗಿನ ಕಾಲದಲ್ಲೂ ಅಷ್ಟೇ. ಕೆಲವರದ್ದು ವೃತ್ತಾಂತಗಳು ನೋಡಿದ್ರೆ, ಈಗ ಕೆಲಸದ ಇದಕ್ಕೆ ಬಂದು ಇವಳು ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದಾಳೆ, ಅವಳಿಗೆ ಮಕ್ಕಳಾಗಿಲ್ಲ.
ಅದ್ರದ್ದು ಏನು ಬೆಳಗ್ಗೆ ರಾತ್ರಿ ಅವಳು ಚಿಂತೆ, ಯಾವ ಯಾವ ದೇವಸ್ಥಾನಕ್ಕೋ ಎಲ್ಲೆಲ್ಲೋ. ನೀವು ಐ ಡೋಂಟ್ ಅಕ್ಸೆಪ್ಟ್, ಭಗವಂತ ಕೊಟ್ಟಿದ್ದು ಮದ್ವೆ ಆಯ್ಕೋತಲ್ಲ, ಅವನ ಅವಳ ಜೊತೆನಲ್ಲಿದ್ದಾಳೆ, ನೆಮ್ಮದಿಯಾಗಿ ನೀನಿರೋ, ಭಗವಂತನ ಬಿಟ್ಬಿಡು ಅಂತ. ಇಲ್ಲ, ಏನು ಪ್ರಯತ್ನಗಳು, ಮತ್ತೊಂದು ಅಲ್ಲಿ ಇಲ್ಲಿ ಏನೆಲ್ಲ ಪ್ರಕೃತಿಗೆ ವಿರುದ್ಧವಾಗಿ ನಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ವೈ ಡೋಂಟ್ ಯು ಅಕ್ಸೆಪ್ಟ್ ಏನಿದೆಯೋ ಅದನ್ನ ಅಂತ. ನೀವು ಬಯಸೋದ್ ಬಯಸಿ, ಪ್ರಾರ್ಥನೆ ಮಾಡಿ, ಭಗವಂತ ಕೊಟ್ಟಿದ್ರಲ್ಲಿ ನೆಮ್ಮದಿಯಾಗಿ ಇರೋದನ್ನ ಕಲ್ತ್ಕೊಂಡ್ರೆ ಈ ಬಾಳು ಚೆನ್ನಾಗಿರುತ್ತೆ. ಇಲ್ದಿದ್ರೆ ಇದನ್ನು ಹಾಳು ಮಾಡ್ಕೊಳ್ತೀರಿ. ಮಕ್ಕಳಾಗದಿದ್ರೆ ಏನ್ ಪ್ರಪಂಚದಲ್ಲಿ ಏನ್ ಮೋಕ್ಷ ಸಿಗೋಲ್ವೇ? ಇಲ್ಲ ಮದುವೆ ಆಗದಿದ್ರೆ ಆಗೋಲ್ವೇ? ಯಾಕೆ ಈ ರೀತಿಯ ಹುಚ್ಚುತನಗಳು ಅಂತ. ಈ ಕಾರಣದಿಂದಲೇ ಇದೆಲ್ಲ ಆಚರಣೆಗಳು. ಇವಾಗ ಮದುವೆ ಇದ್ನಲ್ಲಿ ನಾದಿನಿ ಬಂದು ಅವಳಿಗೆ ಸೀರೆ ಉಡ್ಸ್ಬೇಕು, ಏನಾರು ಅಂಗವ್ಯೂನಗಳು ಅದು ಇದು ಇದ್ರೆ ಇವುಗಳನ್ನ ನೋಡಿ ಇದ್ ಮಾಡಿ ತಿಳಿಸೋದಕ್ಕೆ ಅಂತ ಇವೆಲ್ಲ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡೋ ಇದೆಲ್ಲ ಅಡ್ಡದಡ್ಡಿಯಾಗಿ ಹೊಡೆದಾಗಿರೋದು ಇದು. ಸುಳ್ಳು ಹೇಳಿದ್ರೆ ಏನಾಗತ್ತೆ? ಗಂಡನ ಕಡೆನವರಾಗ್ಲಿ ಹೆಣ್ಣಿನ ಕಡೆ ಅನುಭವಿಸ್ತಾರೆ ಕಡೆಗೆ. ಮಹಾ ಅಪರಾಧ, ಪಂಚ ಮಹಾಪಾತಕಗಳಲ್ಲಿ ಒಂದು ಸುಳ್ಳು ಹೇಳೋದು. ನಾನ್ ಋತಂ ವದೇತ್, ಸ್ವರ್ಣಸ್ಥೇಯ, ಪಂಚ ಮಹಾಪಾತಕಗಳಲ್ಲಿ ಚಿನ್ನ ಕದಿಯೋದು, ಸುಳ್ಳು ಹೇಳೋದು, ಗುರುಪತ್ನಿ ಗಮನ, ಇವೆಲ್ಲದ್ರ ಭ್ರೂಣ ಹತ್ಯ, ಬ್ರಹ್ಮ ಹತ್ಯ, ಇವೆಲ್ಲ ಪಂಚ ಮಹಾಪಾತಕಗಳಲ್ಲಿ ಬರುವಂತಹದ್ದು. ದುರ್ಯೋಧನ ಕೇಳು. ಆಮೇಲೆ ದ್ರುಪದ ಪತಿಯು ಇದ್ದ ಸ್ಥಿತಿಯನ್ನ ತನ್ನ ಪತಿಗೆ ತಿಳಿಸುತ್ತಾ, ತನ್ನ ಹುಟ್ಟಿದ ಮಗು ಸ್ತ್ರೀ ಶಿಶುನೇ, ಗಂಡು ಮಕ್ಕಳಿಲ್ಲದ ನಾನು ಸವತಿಯರ ಭಯಕ್ಕಾಗಿ ಈ ಹೆಣ್ಣು ಮಗುವನ್ನೇ ಗಂಡು ಮಗು ಅಂತ ಹೇಳಿದ್ದು. ಪ್ರಿಯ, ನೀನು ಅದನ್ನು ಪ್ರೀತಿಯಿಂದ ಅನುಮೋದಿಸಿದೆ. ಅದರ ಮೇಲೆ ಆ ಮಗುವಿಗೆ ಗಂಡು ಮಕ್ಕಳಿಗೆ ಮಾಡಬೇಕಾದ ಸಂಸ್ಕಾರಗಳೆಲ್ಲವನ್ನು ಮಾಡಿಸಿ ದಶಾರ್ಣ ರಾಜನ ಮಗಳನ್ನು ತಂದು ವಿವಾಹವನ್ನು ಮಾಡಿದೆ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನಡೆಯುವಂತ ಸಂಸ್ಕಾರಗಳಲ್ಲಿ ಜಾತಕರ್ಮ ಅದರಿಂದಾನೇ ಶುರು. ವ್ಯತ್ಯಾಸಗಳಿದೆ, ಆಮಂತ್ರಕವಾಗಿ ಮಾಡುವಂತಿದೆ. ಅಲ್ಲಿ ಫಲೀಕರಣ ಹೋಮ ಅನ್ನೋದು ಇರೋಲ್ಲ. ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇದನ್ನ ನಡೆಸ್ಬೇಕಾದ್ರೆ ಅದರಿಂದ ಅವ್ರನ್ನೇನೋ ವಂಚಿಸಿದ್ರು ಇದು ಮಾಡಿದ್ರು ಅಂತಲ್ಲ. ಕೆಲವು ವಿಷಯಗಳು ಏನೇನ್ ಯಾವ ರೀತಿ ಮಾಡ್ಬೇಕು ಅದು. ಈಗ ಬ್ರಹ್ಮಚರ್ಯ, ಉಪನಯನ ಇದವರಿಗಿಲ್ಲ. ವಿವಾಹದಲ್ಲೇನೆ ಅದನ್ನು ಉಪನಯನ ಅಂತ ಕನ್ಸಿಡರ್ ಮಾಡುತ್ತೆ. ಅವಳಿಗೆ ವಿವಾಹದಲ್ಲಿ ಸೊಂಟದಲ್ಲಿ ನೊಜೆ ಹುಲ್ಲಿನಿಂದ ಮಾಡಿದ ಇದನ್ನ ಯೋಕ್ತೃ ಬಂಧನ ಅಂತ ಹೆಸರೋದಕ್ಕೆ. ವಿವಾಹ ಇವಳಿಗೆ ಬ್ರಹ್ಮಚರ್ಯ ಆದಂತೆ ಆ ಸಂಸ್ಕಾರದಲ್ಲಿ. ದೇವತೆಗಳ ವಾಕ್ಯವನ್ನ ನಂಬಿ ಇವಳ ಕನ್ಯಾಗಿ ಹುಟ್ಟಿದ್ರು ಮುಂದೆ ಹೇಗೆ ಪುರುಷತ್ವವನ್ನು ಪಡೆಯುತ್ತಾಳೆ ಎಂದು ಅದಕ್ಕೆ ಒಪ್ಪಿದೆ. ಈಗ ಯಾರೇನ್ ಮಾಡುದು ಅಂದ್ಲು. ಇದನ್ನು ಕೇಳಿ ಯಜ್ಞಸೇನ, ಅವನೇ ದ್ರುಪದ, ತನ್ನ ಮಂತ್ರಿಗಳನ್ನೆಲ್ಲ ಅದಕ್ಕೆ ಅವಳಿಗೆ ಯಾಜ್ಞಸೇನಿ ಅಂತ ಹೆಸರು. ದ್ರುಪದನಿಗೆ ಇನ್ನೊಂದು ಹೆಸರು ಯಜ್ಞಸೇನ ಅಂತ. ಅದಕ್ಕೆ ಅವಳನ್ನ ಯಾಜ್ಞಸೇನಿ ದ್ರೌಪದಿ. ಬಂದಿದ್ ಸರಿ ಒಂದು ಅವಳು ಮಗ ಜನಕನ ಮಗಳು ಜಾನಕಿ. ಹಾಗೆ ಯಾಜ್ಞಸೇನಿ ಅನ್ನೋದು ಯಜ್ಞಸೇನನ ಮಗಳು ಅನ್ನೋದಕ್ಕಾಗಿ ಬಂದಿದ್ದು. ಬೆಂಕಿನಲ್ಲಿ ಹುಟ್ಟಿದ್ದೊಂದ್ ಸರಿ. ಮಂತ್ರಿಗಳೊಡನೆ ಈ ದ್ರುಪದ ಯಜ್ಞಸೇನ ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಆಲೋಚಿಸಿ ಮುಂದೆ ತನ್ನ ಸಂಬಂಧಿಯಾದ ದಶಾರ್ಣ ರಾಜನಿಂದ ದೇಶಕ್ಕೂ ಪ್ರಜೆಗಳಿಗೂ ಅಪಾಯ ಇಲ್ಲದಂತೆ ರಕ್ಷಣಾ ಕಾರ್ಯಗಳನ್ನು ಮಾಡಿಸಿದ. ಆಮೇಲೆ ತಾನು ಮಾಡಿದ್ದು ವಂಚನೆಯಾಗಿದ್ರು ತಾನು ನ್ಯಾಯವಾಗಿಯೇ ಮಾಡಿದ್ದಾಗಿ ಹೊರಗೆ ಹೇಳಿಕೊಳ್ಳುತ್ತಾ ಇತ್ತಲಾಗಿ ತನ್ನ ನಗರ ರಕ್ಷಣೆಗೆ ಬೇಕಾದ ಕಾರ್ಯಗಳನ್ನು ನಡೆಸ್ತಾ ಇದ್ದ. ಹೇ ದುರ್ಯೋಧನ, ಸಹಜವಾಗಿಯೇ ಶತ್ರು ದುರ್ಗಮವಾದ ದ್ರುಪದನ ಪಟ್ಟಣ ಈ ಆಪತ್ಕಾಲದಲ್ಲಿ ಮತ್ತಷ್ಟು ಭದ್ರಪಡಿಸಲ್ಪಡ್ತು. ಆದರೇನು ದಶಾರ್ಣ ರಾಜನನ್ನೇ ತಮಗೆ ವಿರೋಧ ಉಂಟದ್ದಕ್ಕಾಗಿ ದ್ರುಪದನು ಬಹಳ ಚಿಂತಾಕುಲನಾಗಿ ತನ್ನ ಸಂಬಂಧಿಯೊಡನೆ ಉಂಟಾಗಿರುವ ಈ ಮಹಾಯುದ್ಧವನ್ನ ಹೇಗೆ ತಪ್ಪಿಸಬಹುದು ಎಂದು ತನ್ನ ಪತ್ನಿಯೊಡನೆ ಚಿಂತಿಸ್ತಾ ಇದ್ದ. ಇದಕ್ಕಾಗಿ ಅವನು ಬಹಳ ನಿಯಮದಿಂದ ದೇವ ಬ್ರಾಹ್ಮಣರನ್ನ ಪೂಜೆಯನ್ನು ಆರಂಭಿಸಿದ. ಆಗ ಅವನ ಪತ್ನಿಯು, ನಾಥ, ಕ್ಷೇಮವನ್ನು ಕೋರ್ತಕವನು ದೇವತೆಗಳ ಮತ್ತು ಸತ್ಪುರುಷರ ಪೂಜೆಯನ್ನು ನಡೆಸಲೇಬೇಕು ಎಂಬುದು ಸಜ್ಜನ ಸಮ್ಮತವಾದದ್ದು. ಹೀಗಿರುವಾಗ ಇಂತಹ ಮಹಾ ದುಃಖ ಸಮುದ್ರದಲ್ಲಿ ಮುಳುಗಿದ ನಾವು ಈ ಕಾರ್ಯವನ್ನು ಮಾಡಬೇಕೆಂದು ಹೇಳಬೇಕಾದದ್ದೇನು? ಆದ್ದರಿಂದ ಗುರುಗಳನ್ನು ಪೂಜಿಸು, ಸಮಸ್ತ ದೇವತೆಗಳನ್ನು ಆರಾಧಿಸು, ಬೋರಿ ದಕ್ಷಿಣೆಗಳನ್ನು ಕೊಡು, ಹೋಮ ಕಾರ್ಯಗಳನ್ನು ನಡೆಸು. ಈ ದಶಾರ್ಣಾಧಿಪತಿ ನಮ್ಮ ಮೇಲೆ ಯುದ್ಧಕ್ಕೆ ಬಾರದಂತೆ ತಡೆಯುವುದಕ್ಕಾಗಿ ಶಾಂತಿಗಳನ್ನ ನಡೆಸು. ದೇವತಾನುಗ್ರಹದಿಂದ ಎಲ್ಲವೂ ನಮಗೆ ಕೈಗೂಡುತ್ತೆ. ನಮ್ಮ ಪಟ್ಟಣವು ನಾಶವಾಗದಂತೆ ಮಂತ್ರಿಗಳು ಹೇಳಿದ ಉಪಾಯಗಳನ್ನು ನಡೆಸು. ಹೀಗೆ ನಮ್ಮ ಪುರುಷ ಪ್ರಯತ್ನ, ದೈವಾನುಗ್ರಹ ಅನುಕೂಲವಾಗಿ ಸೇರಿದ್ರೆ ಎಂತ ಕಾರ್ಯವು ಸಿದ್ಧಿಸುತ್ತೆ. ಇವು ಒಂದಕ್ಕೊಂದು ವಿರುದ್ಧವಾಗಿದ್ರೆ ಕಾರ್ಯವು ಸಿದ್ಧಿಯಾಗಲಾರದು. ಆದ್ದರಿಂದ ನೀನು ಒಂದು ಕಡೆಯಲ್ಲಿ ನಗರ ರಕ್ಷಣೆ ಮಾಡುತ್ತಾ ಮತ್ತೊಂದು ಕಡೆಯಲ್ಲಿ ದೇವತಾ ಪೂಜೆಯನ್ನು ನಡೆಸು ಎಂದಳು. ಹೀಗೆ ಅವರಿಬ್ಬರು ಚಿಂತಾಗುಲರಾಗಿ ಮಾತಾಡ್ತಾ ಇದ್ದದ್ದನ್ನ
ಅವಳ ಮಗಳಾದ ಶಿಖಂಡಿನಿ ಕೇಳಿದ್ಲು. ಆ ಮಾತುಗಳನ್ನು ಕೇಳಿ ಅವಳಿಗೆ ಬಹಳ ಲಜ್ಜೆ ಉಂಟಾಯಿತು. ಆಗ ಶಿಖಂಡಿನಿಯು ತನ್ನಲ್ಲಿ ತಾನು, ನನಗಾಗಿ ನನ್ನ ತಂದೆ ತಾಯಿಗಳಿಬ್ಬರು ಇಷ್ಟೊಂದು ಸಂಕಟಕ್ಕೆ ಗುರಿಯಾದರೂ ಇನ್ನು ನಾನು ಪ್ರಾಣವನ್ನು ಇಟ್ಕೊಂಡಿರಬಾರದು ಎಂದು ಪ್ರಾಣ ತ್ಯಾಗಕ್ಕಾಗಿ ನಿಶ್ಚಯಿಸಿಕೊಂಡ್ಳು. ಆ ನಿಶ್ಚಯದಿಂದ ಅವಳು ಒಡನೆಯೇ ಮನೆ ಬಿಟ್ಟು ನಿರ್ಜನವಾದ ಒಂದು ಅರಣ್ಯಕ್ಕೆ ಬಂದು ಸೇರಿದ್ಲು. ಆ ವನ ಬಹಳ ಶ್ರೀಮಂತನಾದ ಸ್ಥೂಣಾಕರ್ಣ, ಸ್ಥೂಣ ಅಂದ್ರೆ ಕಂಬ, ಕಂಬದಂತ ಕಿವಿ, ಸ್ಥೂಣಾಕರ್ಣ ಅಂತ ಒಬ್ಬ ಯಕ್ಷ. ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಚಾರಣರು, ವಿದ್ಯಾಧರರು, ಗಂಧರ್ವರು ಎಲ್ಲ ಕೆಟಗರೀಸು ಬೇರೆ ಬೇರೆ ಇದಲ್ಲ. ಹಾಗೆ ಈ ಯಕ್ಷ ಅವನಿಂದ ರಕ್ಷಿಸಲ್ಪಟ್ಟಂತಹ ಕಾಡದು. ಅವನು ಭಯದಿಂದ ಯಾವ ಮನುಷ್ಯರು ಆ ವನವನ್ನು ಪ್ರವೇಶಿಸ್ತಾ ಇರಲಿಲ್ಲ. ಸ್ಥೂಣಾಕರ್ಣನ ಭಯದಿಂದ ಯಾರು ಅಲ್ಲಿ ಹೋಗ್ತಾ ಇರಲಿಲ್ಲ. ಆ ವನದ ಮಧ್ಯದಲ್ಲಿ ಎತ್ತರವಾದ ಉಪ್ಪರಿಗೆಗಳಿಂದ ಸುಣ್ಣ ಬಳಿದು ಶುಭ್ರವಾದ ಮಹೋನ್ನತ ಪ್ರಾಕಾರಗಳಿಂದಲೂ ಅಗಲವಾದ ಹೆಬ್ಬಾಗಿಲಿಂದಲೂ ಕೂಡಿದಂತಹ ಒಂದು ಭವನ ಇತ್ತು. ಭತ್ತದ ಅರಳಿನ ಸುವಾಸನೆ ಉಳ್ಳಂತ ಹೊಗೆ ಅಲ್ಲಿಂದ ಗಮಗಮಿಸ್ತಾ ಇದೆ. ಶಿಖಂಡಿನಿಯು ಅದರ ಬಾಗಿಲಿನೊಳಗೆ ಪ್ರವೇಶಿಸಿ ಒಂದು ಕಡೆಯಲ್ಲಿ ಆಹಾರ ಇಲ್ಲದೆ ಕುಳಿತು ಅನೇಕ ದಿವಸಗಳವರೆಗೆ ತನ್ನ ಶರೀರವನ್ನು ಹಾಗೆ ಶೋಷಿಸ್ತಾ ಇದ್ಲು. ಹೀಗಿರುವಾಗ ಅದರ ಅಧಿಪತಿ ಸ್ಥೂಣನೆಂಬ ಯಕ್ಷ ಅಕಸ್ಮಾತ್ ಆಗಿ ಅವಳನ್ನು ಕಂಡ. ಆ ಯಕ್ಷ ಅವನು ಬಹಳ ಮೃದುವಾದ ಮಾತಿನಿಂದ ಅವನನ್ನು ಕುರಿತು, ಎಲೆ ಬೆದ್ರೆ, ಇದೇನು ನಿನ್ನ ಪ್ರಯತ್ನ, ನಿನ್ನ ಉದ್ದೇಶ ಏನು ಅಂತ ಕೇಳಿದ್ಲು. ಆಗ ಅವಳು, ನನ್ನ ಉದ್ದೇಶವನ್ನು ಪೂರ್ತಿಗೊಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಎಂದು ಬಾರಿ ಬಾರಿಗೂ ಆ ಯಕ್ಷನಿಗೆ ಹೇಳ್ತಾ ಇದ್ಲು. ಆ ಯಕ್ಷನಾದ್ರೂ, ಎಲೆ ಬೆದ್ರೆ, ನಿನ್ನ ಉದ್ದೇಶ ಏನು ಹೇಳು, ನಾನು ಕುಬೇರನ ಅನುಚರ, ವರಗಳನ್ನು ಕೊಡಬಲ್ಲೆ, ನಿನ್ನ ಉದ್ದೇಶ ಏನು ಅನ್ನೋದು ತಿಳಿಸು, ಕೊಡಬಾರದ ವಸ್ತುವನ್ನಾದ್ರೂ ನಾನು ಕೊಡ್ತೀನಿ ಎಂದ. ಆಗ ಶಿಖಂಡಿನಿ ಆ ಯಕ್ಷನಿಗೆ ತನ್ನ ಪೂರ್ವೋತ್ತರಗಳನ್ನ ತಿಳಿಸುತ್ತಾ, ಹೇ ಯಕ್ಷೇಶ್ವರ, ನನ್ನಿಂದ ನನ್ನ ತಂದೆಯು ಮಹಾ ವಿಪತ್ತಿಗೆ ಗುರಿಯಾಗಿದ್ದಾನೆ. ದಶಾರ್ಣ ದೇಶದ ರಾಜ ನನ್ನ ನಿಮಿತ್ತವಾದ ಒಂದು ಕೋಪದಿಂದ ನನ್ನ ತಂದೆ ಮೇಲೆ ದಂಡೆತ್ತಿ ಬರ್ತಾ ಇದ್ದಾನೆ. ಆದ್ದರಿಂದ ನನ್ನನ್ನು, ನನ್ನ ತಂದೆ ತಾಯಿಗಳನ್ನೇ ನೀನು ಕಾಪಾಡಬೇಕು. ನೀನು ನನ್ನ ದುಃಖ ಎಂಥದ್ದಾದ್ರೂ ಅದನ್ನು ನೀಗಿಸುವುದಾಗಿ ವಾಗ್ದಾನ ಮಾಡಿದೀಯ. ನನ್ನ ಮಾವನಾದ ದಶಾರ್ಣ ರಾಜನು ದಂಡೆತ್ತಿ ಬರೋದಕ್ಕೆ ಮೊದಲೇ ನನಗೆ ಪುರುಷತ್ವವನ್ನು ಅನುಗ್ರಹಿಸಬೇಕು. ಇಲ್ಲಿಗೆ 191ನೇ ಅಧ್ಯಾಯ. 190 ಆಯ್ತಾ ಅಲ್ಲಿ? 90, 91, 189, 190 ಬಂದಿದ್ದು. ಸರಿ, ನಾನು 200 ಒಂದೇ ಅವಾಗ 199 ಅನ್ಕೊಂಡಲ್ಲ. ಮುಂದಕ್ಕೆ 192ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸ್ಥೂಣಾಕರ್ಣ ಯಕ್ಷ ಶಿಖಂಡನಿಗೆ ತನ್ನ ಪುರುಷತ್ವವನ್ನು ಕೊಟ್ಟು ಅವಳ ಸ್ತ್ರೀತ್ವವನ್ನು ತಾನು ತೆಗೆದುಕೊಂಡದ್ದು. ದಂಡೆತ್ತಿ ಬಂದ ದಶಾರ್ಣನು ಶಿಖಂಡಿಯು ಪುರುಷ ಎಂಬುದನ್ನು ತಿಳಿದು ಹೊರಟು ಹೋದ. ಶಿಖಂಡಿಯು ಪುರುಷತ್ವವನ್ನು ಸ್ಥೂಣನಿಗೆ ಹಿಂತಿರುಗಿ ಕೊಡೋದಕ್ಕಾಗಿ ಬಂದದ್ದು. ಇಷ್ಟರಲ್ಲಿ ಕುಬೇರ ಸ್ಥೂಣನ ಸ್ತ್ರೀತ್ವವನ್ನು ನೋಡಿ ಕೋಪಗೊಂಡು, ಶಿಖಂಡಿಯು ಸಾಯುವವರೆಗೂ ನೀನು ಸ್ಥಿತ್ರವೇ ಇರ್ಲಿ ಎಂದು ಸ್ಥೂಣನಿಗೆ ಶಾಪ ಕೊಟ್ಟಿದ್ದು. ಏನು ಪುರುಷ ಸ್ತ್ರೀ, ಎಂತೆಂತ ಕಥೆಗಳು ನಡೆದಿದೆ ನೋಡಿ. ಈಗ ಹೆಣ್ಣಾಗಿರೋದಕ್ಕೆ ಏನೇನೋ ಸರ್ಜರಿನೋ ಆಪರೇಷನ್ ಮತ್ತೊಂದು, ಇಲ್ಲ ಗಂಡು ಹೆಣ್ಣಾಗೋದು, ಹೆಣ್ಣು ಗಂಡಾಗೋದು, ವಿಚಿತ್ರವಾದದ್ದು. ಯಾಕೆಲ್ಲ ಈ ತರ ಆಗುತ್ತೆ ಅಂತ ಅವರು ಮಾಡಿದ ಕರ್ಮಗಳು. ಅದನ್ನ ಒಪ್ಕೊಳ್ಳಕ್ಕೆ ಸಿದ್ಧರು ಇಲ್ಲ. ಇಲ್ಲ, ನಾನು ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತ ಏನೇನೋ ಮಾಡೋದು, ಇನ್ನೊಂದಷ್ಟು ಅನರ್ಥ ಪರಂಪರೆಗೆ ಕಾರಣವಾಗುವಂತದ್ದು ಎಲ್ಲವೂ ಕೂಡ. ವಿಧಿಯ ನಿಯಮ ಏನಿದೆ ಅದನ್ನ ಧಿಕ್ಕರಿಸಿ ಮಾಡೋಕೆ ನೀವ್ ಏನೇ ತಪಸ್ಸೋ, ಯಜ್ಞವೋ, ಹೋಮವೋ ಇನ್ನೊಂದೋ ಮಾಡಿದ್ರು ಕೂಡ ಅದ್ ಏನ್ ನಡಿಬೇಕೋ ಅದಾಗತ್ತೆ. ಇದರಿಂದ ಮತ್ತೇನು ಅಂದ್ರೆ ಇನ್ನೊಂದಷ್ಟು ಅದು ಬಿಗಡಾಯಿಸುತ್ತೆ ಅಷ್ಟೇ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನ, ಕೇಳು. ಆ ಸ್ಥೂಣಾಕರ್ಣ ಎಂಬ ಯಕ್ಷನು ಶಿಖಂಡಿನಿಯ ವಾಕ್ಯವನ್ನ ಕೇಳಿ ತಾನು ಮಾತಿಗೆ ಸಿಕ್ಕಿ ಬಿದ್ದದ್ದಕ್ಕಾಗಿ ವ್ಯಸನ ಪಡುತ್ತಾ, ಇದಕ್ಕೇನೆ ಹೇಳೋದು, ಸುಮ್ನೆ ಯಾರ್ಯಾರಿಗೂ ಏನೇನೋ ಪ್ರಾಮಿಸ್ ಮಾಡ್ಬೇಡಿ. ಏನೋ ಉದ್ವೇಗ ಯಾವುದೋ ಒಂದು ಇದ್ರಲ್ಲಿ, ಇಲ್ಲ ನಾನು ಎಲ್ಲದನ್ನು ಮಾಡ್ಬಿಡ್ತೀನಿ ಅನ್ನೋದು. ಈಗ ದಶರಥ ಮಾಡಿದ್ನಲ್ಲ, ರಾಮನಾಣಿಯಾಗಿ ವಿಶ್ವಾಮಿತ್ರ, ನೀ ಕೇಳಿದ್ದೆಲ್ಲ ಕೊಡ್ತೀನಿ, ಕೇಳಿದ್ನ ಅವನು ವಿಶ್ವಾಮಿತ್ರ, ಬಂದಿದ್ದಾನಷ್ಟೇನೆ. ಬಂದಾಗಲೇನೆ ಅಷ್ಟೊಂದು ಉತ್ಸಾಹ ಇದಾವೆ. ಹೇಳಿದ್ರೆ ಮಾತು ಉಳಿಸ್ಕೋಬೇಕು, ಆಮೇಲೆ ಇದಾಗೋದು. ಅದಕ್ಕಾಗಿ ನೆವರ್ ಪ್ರಾಮಿಸ್ ಎನಿಬಡಿ. ಆದ್ರೆ ಒಂದ್ಸಲಿ ಪ್ರಾಮಿಸ್ ಮಾಡಿದಲೆ ಶತಾಯಗತಾಯ ಉಳಿಸ್ಕೊಳ್ಬೇಕು. ಅದು ಬಹಳ ಬಹಳ ಮುಖ್ಯವಾದದ್ದು ನೀತಿ. ಈಗ ದೇವ್ರ ಹತ್ರನೂ ಅಷ್ಟೇ, ನೀವ್ ಯಾವ್ದು ಹರಕೆನೋ ಏನೋ ಮಾಡ್ತೀರಿ, ಅವ್ನು ಕೇಳದ್ನ ನಿಮ್ಮನ್ನ ಹರಕೆ ಮಾಡ್ಕೊಳ್ಳಿ ಅಂತ. ನೀವು ಹರಕೆ ಮಾಡ್ಕೊಂಡ್ಮೇಲೆ ಅದನ್ನ ಉಳಿಸ್ಕೊಳ್ಬೇಕು. ಮೂಲತಃ ನೀವು ಹರಕೆ ಮಾಡ್ಕೊಳ್ಳೋದೇ ನಮ್ಗಿಲ್ಲ, ನಮ್ ಸಂಪ್ರದಾಯವೇ ಅಲ್ಲ.
ಏನೋ ಒಂದ್ ಮಾಡ್ಬಿಡೋದು. ಆಮೇಲೆ ಇದಕ್ಕೂ ಅಷ್ಟೇ ಎಷ್ಟೆಲ್ಲಾ ಉದಾಹರಣೆಗಳು. ವರ್ಣನಿಗೆ ಹುಟ್ಟಿದ ಮಗನ್ ಕೊಡ್ತೀನಿ ಅಂತ ಪುರಾಣದಲ್ಲೂ ಎಗ್ದೋರೋದು. ಅವನು ಬಂದು 2-3 ಸಲ ಎಚ್ಚರಿಸ್ತಾನೆ, ಈ ಬೇಡ, ಇವನು ಇನ್ನೊಂದ್ ಸ್ವಲ್ಪ ದೊಡ್ಡವನಾಗ್ಲಿ, ಅವನಿಗೆ ಮದುವೆ ಆಗ್ಲಿ, ಹಂಗೆ ಹಿಂಗೆ ಅಂತ. ಏನೇನೋ ಎಲ್ಲದ ರೀತಿಯ ಕಥೆಗಳು ಬರುತ್ತೆ ಪುರಾಣಗಳಲ್ಲಿ. ಸಂದೇಶ ಏನು? ಯಾರಿಗೂ ವಿವೇಕ ಇಲ್ಲದೆ ಏನೇನೋ ಪ್ರಾಮಿಸ್ ಮಾಡಬೇಡಿ, ನಿಮ್ಮ ಇತಿಮಿತಿ ನೋಡ್ಕೊಳ್ಳದೆ. ಆಮೇಲೆ ಮಾತಿಗೆ ತಪ್ಪಬೇಡಿ. ಕೊಟ್ರೆ ಆಯ್ತು, ಮುಗೀತು. ಅದು ಏನೇ ಆಗ್ಲಿ ಅದನ್ನ ನಡೆಸ್ಬೇಕು. ಅದು ಮನುಷ್ಯನಿಗೆ ಅವನ ಅಧ್ಯಾತ್ಮದ ಸಾಧನೆಗೂ ಎಲ್ಲ ಉಳಿಯೋದು. ಈಗ ಯಾರಿಗೋ ಏನು ಲಾಟ್ರಿ ಬಂದ್ರೆ ಇದ್ರಲ್ಲಿ ನಿಂಗೆ ಅರ್ಧ ಕೊಟ್ಬಿಡ್ತೀನಿ ಕಣೋ ಅನ್ನೋದು, ಅದು ಬಂದೇ ಬಿಡ್ತು. ಬಂದಾಗ ಅಯ್ಯೋ ನಾನು ಅವತ್ತು ಹೇಳಿದ್ರೆ ಸುಮ್ನೆ ಏನೋ ಅದನ್ನೇ ಸತ್ಯ ಅನ್ಕೊಂಡ್ ಬರೋದೆ. ಈ ದ್ರುಪದ ದ್ರೋಣಿಂದ ಇದೇ ಕತೆ ತಾನೆ. ಈ ರೀತಿ ಪ್ರಧಾನವಾಗಿ ಯಕ್ಷರಾಜ ಕುಬೇರ. ಇವನು ರಾವಣ ಇದ್ದಾಗ ಕುಬೇರ ಆಕ್ಚುಲ್ ಆಗಿ ಶ್ರೀಲಂಕಾದಲ್ಲಿ ಇದ್ದವನು. ಆಮೇಲೆ ಅವನ್ ತಂದೆನೆ ಹೇಳ್ದ, ಬೇಡ ನೀನು ಅಲ್ಲಿ ಹಿಮಾಲಯದ ಪಕ್ಕದಲ್ಲೇನೆ ನೀನ್ ಇದ್ಬಿಡು, ಬಿಟ್ಬಿಡು ಅವನಿಗೆ ಅಂತ. ಆ ಮಾತನ್ನ ಮನ್ನಿಸಿ ಅವನ ಅಲ್ಲಿಗೆ ಬಂದಿದ್ದು. ಬೇರೆ ಒಬ್ಬೊಬ್ರದ್ದು ಇದಕ್ಕೂ ಇದ್ದಾರೆ ಅವರುಗಳು. ಇದ್ರಲ್ಲಿ ಯಾವ ಚಿತ್ರಸೇನ ಅನ್ನೋ ಗಂಧರ್ವ, ಅವನು ಪ್ರಧಾನ ಗಂಧರ್ವರ ಇವರಲ್ಲಿ. ಕೆಲವು ಇವಾಗ ಗಂಧರ್ವರಿಗೂ ನಾವು ಆಹುತಿಯನ್ನ ನೀಡ್ತೀವಿ. ಪ್ರತಿಯೊಂದು ಅಷ್ಟೇ ಅವ್ರಿಗೆ ಅವರ ಇದನ್ನ ಕೊಡುವಂತ ಶಕ್ತಿಗಳು ಉಂಟು ಆಯಾ ಸ್ಥಿತಿಗೆ ಹೋದಾಗ. ಅವರವ್ರದ್ದು ಬೇರೆ ಬೇರೆ ಲೋಕಗಳಿದೆ ಎಲ್ಲವೂ ಕೂಡ. ಈಗ ಆ ಸುಂದರಕಾಂಡದ 1ನೇ ಶ್ಲೋಕದಲ್ಲಿ ತಥೋ ರಾವಣ ನೀತಾಯ ಚಾರಣೇ ಪತಿ ಅಂತ ಬರುತ್ತೆ. ಚಾರಣರು ಓಡಾಡುವಂತಹ ಇದ್ರಲ್ಲಿ ಅವನು ಹೋಗ ಆಂಜನೇಯ. ಸಿದ್ಧರು ಚಾರಣರು ಅವರು ಹೋಗುವಂತ ಮಾರ್ಗ ಏನಿದೆ ಆಕಾಶದಲ್ಲಿ, ಅದು ಗುರುತ್ವಾಕರ್ಷಣೆಗೆ ಬರೋಲ್ಲ. ಆ ಮಟ್ಟಕ್ಕೆ ಇವನು ಫೋರ್ಸ್ ಆಗು ಹೋಗ್ತಿದ್ದ, ಅದರಿಂದ ಇವನಿಗೆ ಕೆಳಗಡೆ ಬೀಳಿಲ್ಲ ಅನ್ನೋದಲ್ಲ. ಆ ಮಟ್ಟದಲ್ಲಿ ಅವನು ಹೋಗ್ತಾ ಇದ್ದ. ಈಗ ಏರೋಪ್ಲೇನ್ ಇವುಗಳೆಲ್ಲ ಹೋಗ್ಬೇಕಾದ್ರೆ 29-30 ಸಾವಿರ 40 ಸಾವಿರ ಹೈಟ್ ನಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಟರ್ಬುಲೆನ್ಸ್ ಬಂತು ಅಂತಂದ್ರೆ ಅವ್ನು ಇನ್ನೂ ಮೇಲೆ ಹೋಗ್ತಾನೆ ಇಲ್ಲ, ಕೆಳಗ್ ಬರ್ತಾನೆ. ಆ ಪರ್ಟಿಕ್ಯುಲರ್ ಇದ್ರ ಲೆವೆಲ್ ನಲ್ಲಿ ಮಾತ್ರ ಬರುವಂತಹದ್ದು. ಇವೆಲ್ಲ ಅಲ್ಲಿ ತಿಳಿದ್ಬೇಕಾದ. ಈಗ ಬೇರೆ 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 ಇದ್ರಲ್ಲಿ ಈ ಗಾಳಿಯ ಚಲನೆ ಹೇಗೆ ಅಂದ್ರೆ, ಇಲ್ಲಿ ನಮಗೆ ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಾ ಇದೆ, ಇನ್ ಸ್ವಲ್ಪ ಮೇಲ್ಕ್ ಹೋದ್ರೆ ಪೂರ್ವದಿಂದ ಪಶ್ಚಿಮ ಗಾಳಿ ಹೋಗ್ತಾ ಇರುತ್ತೆ. ಒಂದಕ್ಕೊಂದಕ್ಕೆ ಚಲನೆ ಹೇಗೆ, ಈ ತರದಲ್ಲಿ ಬೇರೆ ಬೇರೆ. ಆ ಸ್ಥೂಣಾಕರ್ಣ ಎಂಬ ಯಕ್ಷನು ಶಿಖಂಡಿನಿ ವಾಕ್ಯವನ್ನು ಕೇಳಿ ತಾನು ಮಾತಿಗೆ ಸಿಕ್ಕಿಬದ್ದಕ್ಕಾಗಿ ವ್ಯಸನ ಮಾಡುತ್ತಾ ಮುಂದೇನು ಮಾಡಬೇಕು ಎಂದು ತನ್ನಲ್ಲಿಯೇ ತಾನು ಆಲೋಚಿಸಿದ. ಹೇ ದುರ್ಯೋಧನ, ಮುಂದೆ ನನ್ನ ದುಃಖಕ್ಕಾಗಿ ಆಗಬೇಕಾದದ್ದೆಲ್ಲ ಆಗಿ ತೀರಬೇಕಲ್ಲದೆ ಅದು ಹೇಗೆ ತಾನೇ ತಪ್ಪೋದಕ್ ಸಾಧ್ಯ? ಆಗ ಸ್ಥೂಣನು ಶಿಖಂಡಿನಿ ಗುರುತು ಎಲೆ ಭದ್ರೆ, ನಿನ್ನ ಇಷ್ಟದಂತೆಯೇ ಮಾಡ್ತೇನೆ. ನಿನ್ನ ಸ್ತ್ರೀತ್ವವನ್ನು ನಾನು ತೆಗೆದುಕೊಂಡು ನನ್ನ ಪುರುಷತ್ವವನ್ನ ನಿನಗೆ ಕೊಡ್ತೇನೆ. ಆದರೆ ಇದರಲ್ಲಿ ನನ್ನದೊಂದು ನಿರ್ಣಯ ಉಂಟು. ಈಗ ನಿನಗೂ ನಿನ್ನ ತಾಯಿ ತಂದೆಗಳಿಗೂ ಬಂದಿರುವ ಅಪಾಯವ ತಪ್ಪುವರೆಗೆ ಮಾತ್ರ ನನ್ನ ಪುರುಷತ್ವ ನಿನ್ನಲ್ಲಿರಲಿ. ಆ ಕಾಲ ಕಳೆದೊಡನೆ ನೀನು ಹಿಂತಿರುಗಿ ಬಂದು ಆ ಪುರುಷತ್ವವನ್ನು ಕೊಟ್ಟು ಬಿಡ್ಬೇಕು. ಈ ವಿಷಯದಲ್ಲಿ ನನಗೆ ಸತ್ಯವನ್ನು ಮಾಡಿಕೊಡು. ಎಲ್ಲ ಶಿಖಂಡಿನಿ, ನಾನು ನನ್ನ ಮನಸ್ಸಂಕಲ್ಪದಿಂದಲೇ ಸಿದ್ಧಿಯನ್ನು ಪಡೆತಕ್ಕವನು. ಈ ಪ್ರಾಂತಕ್ಕೆಲ್ಲ ನಾನೇ ಅಧಿಕಾರಿ. ನನ್ನ ಇಷ್ಟದಂತೆ ಆಕಾಶದಲ್ಲಿಯೂ ಸಂಚರಿಸಬಲ್ಲೆ. ನನ್ನ ಸ್ತ್ರೀತ್ವವು ಹೋಗುವವರೆಗೆ ನೀನೇ ಈ ನನ್ನ ಪುರವನ್ನ ನನ್ನ ಬಂಧುಗಳನ್ನ ಪಾಲಿಸ್ತಾ ಇರು. ನಾನು ನಿನ್ನ ಸ್ತ್ರೀ ಚಿಹ್ನವನ್ನು ಧರಿಸ್ತೇನೆ. ಇದಕ್ಕೆ ಸಮ್ಮತಿ ಇದ್ರೆ ನನಗೆ ಸತ್ಯವನ್ನು ಮಾಡಿಕೊಡ್ಬೇಕು. ನಾನು ನಿನಗೆ ಕ್ಷೇಮವನ್ನು ಉಂಟು ಮಾಡ್ತೇನೆ. ಪಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು. ಅಲ್ಲೂ ಟೆಂಪ್ಟೇಷನ್ಸ್ ನೋಡಿ. ಆ ಪುಣ್ಯ ಕೋಟಿಗೆ ಅದು ತಾಯಿ ಹೇಳುತ್ತೆ, ಅಮ್ಮ ನೀನು ಹೋಗಲೇಕೆ, ನನ್ನನ್ನ ತಬ್ಬಲಿ ಮಾಡೋದೇಕೆ, ಸುಮ್ಮನೆ ಬಂದ್ಬಿಡು, ಹೋಗ್ಲೇಬೇಡ ಅಲ್ಲಿ ಅಂತ. ಇಲ್ಲ, ಹೇಳಿದ ಮಾತು ನಾನು ಉಳಿಸ್ಕೋಬೇಕು. ವ್ಯಾಘ್ರಿಗೆ ಹೇಳಿ ಬಂದಿದ್ದೇನೆ, ಖಂಡ ವಿದೇಕೋ ಮಾಂಸ ವಿದೇಕೋ. ಕತೆ ಆದ್ರೂ ಕೂಡ ಎಂತ ಒಳ್ಳೆ ಸಂದೇಶ ಇದೆ ಅದ್ರಲ್ಲಿ. ನಾ ಪೂರ ಹೇಳ್ದೆ ಚಿಕ್ರೆ ಹಂಗೆ. ಗೋವಿನ ಕತೆ ಪುಣ್ಯಕೋಟಿ ಚನ್ನಪಟ್ಟದ ಯಾರೋ ಹೈಸ್ಕೂಲ್ ಮೇಸ್ಟ್ ಬರ್ತಿರೋದು. ಅದು ಸತ್ಯ ಅನ್ನೋದು ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನ ಅದ್ರಲ್ಲಿ ಹಿಂಗೆಲ್ಲ ಇದೆ. ಇನ್ ರಘುಪತಿ ರಾಘವ ರಾಜಾರಾಮ, ಆಮೇಲೆ ಇವಾಗ ಬಂತಲ್ಲ ಈಶ್ವರ ಅಲ್ಲ, ಅದ್ ಮೊದ್ಲು ಬರ್ದಿದ್ದೆ ಅಲ್ಲ. ಇವನ್ ಗಾಂಧಿ ಎಲ್ಲ ಸೇರ್ಕೊಂಡ್ ಮಾಡಿದ್ದೆಲ್ಲ ಅಧ್ವಾನಗಳು ಎಲ್ಲ. ಹೀಗೆ ಏನೇನೋ ಬದಲಾಯಿಸ್ತಾರೆ, ಆದ್ರೆ ಸತ್ಯ ಬೆಳಕಿಗೆ ಬರುತ್ತೆ ಒಂದಲ್ಲ ಒಂದ್ ದಿವ್ಸ. ಈಗ 75 ವರ್ಷ ಅಂಧಕಾರದಲ್ಲಿ ಇದ್ಬಿಟ್ಟು ಇವ್ರೇನ್ ಹೇಳಿದ್ರು ಅದಲ್ಲೇನೆ. ಎಲ್ಲ ಒಂದು ಈಗ ಸೈನ್ಸ್ ಅಲ್ಲಿ ಈ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಕಳ್ತಿದ್ದದೇನೆ.
ಮೊನ್ನೆ ಇಟ್ ಈಸ್ ಸೈನ್ಸ್ ಅಂತ ಇದ್ಯಾರೋ ಚಿಕ್ಕ ಹುಡುಗ ಬಂದಿದ್ದ, ಅವನು ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಬಿದ್ದೋಗಿದ್ಯಾ ಕೃಷಿ ಭಾಷೆದಲ್ಲಿ, ನೀನು ಇನ್ನು ಚಿಕ್ಕ ಹುಡುಗ, ಅವುಗಳಿಗೆ ತಲೆಗೆ ತುಂಬಿರೋದೇನು ನಾವು ಹೀಗೆ. ಹೇಳ್ದೆ ನಾನು 2 ವರ್ಷದಿಂದ ಸತ್ತೋದ ಅವನು. ಹಂಗೆ ಕುತ್ತಿಗೆಯಿಂದ ಕೆಳಕ್ಕೆ ಸಂತತಿ ಏನೋ ಶಕ್ತಿನೇ ಇಲ್ಲ. ಒಟ್ಟಿನಲ್ಲಿ ಭಗವಂತನ ಸೃಷ್ಟಿನಲ್ಲಿ ಈ ರೀತಿ ಏನೇನೋ ಮಾಡಿ ಯಾರ್ಯಾರನ್ನೋ ವಂಚಿಸಿ ಏನೇ ತಂದ್ರು ಕೂಡ ಸತ್ಯ ಅನ್ನೋದು ಹೊರಗೆ ಬರುತ್ತೆ ಕಡೆಗೆ ಒಂದಲ್ಲ ಒಂದ್ ದಿವಸ. ಅದ್ರಲ್ಲಿ ಈಗೇನು ಇವ್ರು ಹೇಳ್ತಾ ಇದ್ರು, ಯಕ್ಷ ಸ್ತೋಣಾಕರ್ಣ ಹೇಳ್ತಿರೋದು, ನೀನು ಪ್ರಾಮಿಸ್ ಮಾಡ್ಬೇಕು, ಅದನ್ನ ಉಳಿಸ್ಕೊಳ್ಬೇಕು. ನನ್ನ ಪುರುಷತ್ವವನ್ನು ನೀನು ಕೊಡ್ತೇನೆ, ನಿನ್ನ ಸ್ಥಿತ್ವ, ನಿನ್ನ ಕೆಲಸ ಮುಗಿದ ಮೇಲೆ ಯು ಮಸ್ಟ್ ಕಮ್ ಬ್ಯಾಕ್ ಅಂಡ್ ರಿಟರ್ನ್ ಇಟ್ ಅಂತ. ಅದನ್ನ ನೀ ಸತ್ಯ ಮಾಡಿಕೊಡು, ನಾನು ನಿನಗೆ ಕ್ಷೇಮವನ್ನು ಉಂಟು ಮಾಡ್ತೇನೆ ಇಂದ. ಅದಕ್ಕೆ ಆ ಶಿಖಂಡಿ ನೀವು, ಹೇ ಯಕ್ಷೇಶ್ವರ, ಸತ್ಯವಾಗಿ ನಿನ್ನ ಪುರುಷತ್ವವನ್ನ ಸ್ವಲ್ಪ ಕಾಲ ಆದ್ಮೇಲೆ ನಿನಗೆ ಕೊಟ್ಟು ಬಿಡ್ತೇನೆ. ದಶಾರ್ಣ ರಾಜನಾದ ಹಿರಣ್ಯವರ್ಮ ನನ್ನನ್ನು ನೋಡಿ ಪುರುಷ ಎಂದು ತಿಳಿದುಕೊಂಡು ಹೊರಟು ಹೋದ ಕೂಡಲೇ ನಾನು ನಿನ್ನ ಪುರುಷತ್ವವನ್ನು ಕೊಟ್ಟು ಹೆಣ್ಣಾಗ್ತೇನೆ, ನೀನು ಮೊದಲಿನಂತೆ ಗಂಡಸಾಗಿ ಹೋಯ್ದಳು. ದುರ್ಯೋಧನ ಈ ನಿರ್ಣಯದ ಮೇರೆಗೆ ಅವರಿಬ್ಬರು ತಮ್ಮ ತಮ್ಮ ಚಿಹ್ನೆಗಳನ್ನ ಬದಲಾಯಿಸಿಕೊಂಡ್ರು. ಸ್ಥೂಣನು ಶಿಖಂಡಿನಿಯ ಸ್ತ್ರೀ ರೂಪವನ್ನು ತೆಗೆದುಕೊಂಡ, ಶಿಖಂಡಿನಿ ಅಂತಾದ. ಶಿಖಂಡಿನಿಯು ಪುರುಷ ಚಿಹ್ನೆಗಳನ್ನು ಹೊಂದಿದಳು. ಹೀಗೆ ಅವಳು ಪುರುಷ ರೂಪವನ್ನು ಹೊಂದಿದ ಮೇಲೆ ಸಂತೋಷದಿಂದ ತನ್ನ ನಗರಕ್ಕೆ ಬಂದು ತಂದೆ ತಾಯಿಗಳಿಬ್ಬರಿಗೂ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದ್ರು. ದ್ರೌಪದಿನಿಗೆ ಅದನ್ನು ಕೇಳಿ ಬಹಳ ಸಂತೋಷ ಆಯ್ತು. ರುದ್ರನು ಕೊಟ್ಟಿದ್ದ ವರವು ಆ ದಂಪತಿಗಳ ನೆನಪಿಗೆ ಬಂತು. ಮೊದಲೇನೆ ನಾಮಕರಣ ಆಗಿದ್ದೆ ಶಿಖಂಡಿ ಅಂತ. ಶಿಖಂಡಿ ಆಗಿದ್ದದು. ನೇಮ್ ಅಷ್ಟೇ. ಆ ನೇಮು ಇವನು ನಪುಂಸಕನಾದ, ಅದಕ್ಕಾಗಿ ಶಿಖಂಡಿ ಅನ್ನೋದು ರೋಡಿನಲ್ಲಿ ಬಂದಂತದ್ದಷ್ಟೇ. ಪುರುಷನಾಗ್ತಾನೆ. ಯಾಕೆ ಮುಂದೆ ಕೇಳಿ, ಅದು ಕತೆ ಬರುತ್ತೆ ಇಲ್ಲಿ. ಮತ್ತೆ ಇನ್ನೊಂದು, ಈ ದಂಪತಿಗಳು ರುದ್ರನನ್ನ ಅವನು ಮಾಡಿ ಹೇಳಿ ಅವನು ಮತ್ತೆ ಸುಳ್ಳು ಮಾಡ್ತೀನಿ ಅಂತ ಹುಚ್ಚುತನ ಫಸ್ಟ್. ಆಮೇಲೆ ದ್ರುಪದ ದಶಾರ್ಣ ರಾಜನ ಬಳಿಗೆ ದೂತನನ್ನು ಕಳಿಸಿ, ರಾಜ, ನನ್ನ ಮಗನು ಗಂಡಸೇ ಹೊರತು ಹೆಂಗಸಲ್ಲ, ನನ್ನ ಮಾತನ್ನ ನಂಬು, ಬೇಕಾದ್ರೆ ಒಂದು ಪರೀಕ್ಷೆ ಮಾಡು ಅಂದ. ಆಗಲೂ ದಶಾರ್ಣ ರಾಜನಿಗೆ ಆ ಮಾತಿನಲ್ಲಿ ನಂಬಿಕೆ ಇಲ್ಲದೆ ಮನಸ್ಸಿನಲ್ಲಿ ರೇಗುತ್ತಾ ಅತಿ ವೇಗದಿಂದ ಕಾಂಪಿಲ್ಯ ನಗರಕ್ಕೆ ಹೊರಟು ಬಂದ. ಇವರಿದ್ದಿದ್ದು ದಶಾರ್ಣ ರಾಜ ಅಲ್ಲ, ಇವನು ಯಾರು, ದ್ರುಪದ. ಅಲ್ಲಿ ಬ್ರಹ್ಮಜ್ಞನಾದ ಬ್ರಾಹ್ಮಣನೊಬ್ಬನು ದೂತನನ್ನಾಗಿ ಮಾಡಿ ಅವನ ಮೂಲಕವಾಗಿ ದ್ರುಪದನಿಗೆ ಹೀಗೆಂದು ಕಳಿಸಿದ, ನೀನು ನನ್ನನ್ನ ವಂಚಿಸಿ ನಿನ್ನ ಮಗಳಿಗೆ ನನ್ನ ಮಗಳನ್ನು ವಿವಾಹದಲ್ಲಿ ಗಂಟಾಗಿದೆ. ಆ ನಿನ್ನ ಗರ್ವಕ್ಕೆ ಈಗ ಫಲವನ್ನು ಕಾಣುತ್ತೀಯೇ ಎಂದು ಹೇಳಿ ಕಳಿಸಲು ಒಡನೆ ಆ ಬ್ರಾಹ್ಮಣ ದ್ರುಪದ ನಗರಿಗೆ ಬಂದು ಆ ದ್ರುಪದನು ಅರ್ಘ್ಯಪಾದ್ಯ ಮಧುಪರ್ಕಗಳಿಂದ ತನ್ನ ಮಗನಾದ ಶಿಖಂಡಿಯೊಡನೆ ಅವನನ್ನು ಯಥೋಚಿತವಾಗಿ ಸತ್ಕರಿಸಲಿಗೆ ಯತ್ನಿಸಿದ. ಆ ಪುರೋಹಿತನು ಅದೊಂದನ್ನು ಪರಿಗ್ರಹಿಸಿದೆ. ತಾನು ರಾಜನಾದ ಸುವರ್ಣವರ್ಮನು ಹೇಳಿ ಕಳಿಸಿದ ಮಾತನ್ನ ಅವನಿಗೆ ತಿಳಿಸ್ತಾ. ಹಿರಣ್ಯವರ್ಮ, ಸುವರ್ಣವರ್ಮ ಎಲ್ಲ, ಹಿರಣ್ಯ ಅಂದ್ರೆ ಚಿನ್ನ, ಅದಕ್ಕೆ ಇನ್ನೊಂದು ಹೆಸರು ಅಷ್ಟೇ. ಇದೇನು ಹೊಸದ ಬಂತ ಅಂತ ಅನ್ಕೋಬೇಕಾಗಿಲ್ಲ. ಹಿರಣ್ಯವರ್ಮ ಹೇಳಿದ ಮಾತನ್ನ ಅವನಿಗೆ ತಿಳಿಸುತ್ತಾ, ಎಲ್ಲ ಅಧಮ, ಕೆಟ್ಟ ನಡತೆ ಉಳ್ಳವನೇ, ನಿನ್ನ ಮಗಳಿಂದ ನನ್ನನ್ನ ವಂಚಿಸಿದೆ. ಆ ಪಾಪಕ್ಕೆ ಫಲವನ್ನು ಅನುಭವಿಸು. ರಣರಂಗಕ್ಕೆ ಬಂದು ನನ್ನನ್ನು ಯುದ್ಧ ಮಾಡು. ನಿನ್ನ ಮಂತ್ರಿ, ಪುತ್ರ, ಬಾಂಧವರೊಡನೆ ನಿನ್ನನ್ನು ತೀರಿಸ್ಬಿಡ್ತೇನೆ ಎಂದು ಆ ರಾಜನ ಹೇಳಿದಂತೆ ಹೇಳಿದ. ಅನೇಕ ಮಂತ್ರಿಗಳ ಮುಂದೆ ತನ್ನ ಸಂಬಂಧಿಯು ಪುರೋಹಿತನ ಮೂಲಕವಾಗಿ ಹೇಳಿ ಕಳಿಸಿದ ನಿಂದ ವಾಕ್ಯಗಳನ್ನು ಕೇಳಿಯೋ ದ್ರುಪದನ ನಮ್ರತೆಯಿಂದಲೇ ಅವನನ್ನು ಕುರಿತು, ಹೇ ಬ್ರಾಹ್ಮಣೋತ್ತಮ, ನನ್ನ ಸಂಬಂಧಿ ಹೇಳಿ ಕಳಿಸಿರುವ ಮಾತುಗಳನ್ನೆಲ್ಲ ಕೇಳಿದೆ. ಇದಕ್ಕೆ ಪ್ರತ್ಯುತ್ತರವನ್ನ ನನ್ನ ಕಡೆಗೆ ದೂತನೇ ಬಂದು ನಿಮ್ಮ ರಾಜನಿಗೆ ತಿಳಿಸ್ತಾನೆ ಎಂದು ಹೇಳಿ ಆ ಪುರೋಹಿತನನ್ನು ಹಿಂದಿರುಗಿಸ್ಬಿಟ್ಟ. ಆಮೇಲೆ ದ್ರುಪದನು ವೇದ ಪಾರಂಗತನಾದ ಬ್ರಾಹ್ಮಣನೊಬ್ಬನನ್ನು ಕರೆದು ಹಿರಣ್ಯವರ್ಮನ ಬಳಿಗೆ ದೂತನನ್ನಾಗಿ ಕಳಿಸಿದ. ಆ ಬ್ರಾಹ್ಮಣನೇ ಹಿರಣ್ಯವರ್ಮನ ಬಳಿ ಬಂದು ದ್ರುಪದನ ಮಾತಿನಿಂದ ಅವನನ್ನು ಕುರಿತು, ಹೇ ರಾಜೇಂದ್ರ, ನೀನೇ ಪ್ರತ್ಯಕ್ಷವಾಗಿ ಬಂದು ನೋಡಬಹುದು. ನನ್ನ ಮಗನು ಪುರುಷನೇ ಹೊರತು ಕನ್ಯೆಯಲ್ಲ. ನನ್ನ ಮೇಲೆ ಅಸೂಯೆಯಿಂದ ಯಾರೋ ನಿನಗೆ ಸುಳ್ಳಾಡಿರ್ಬೋದು. ಆ ಮಾತುಗಳನ್ನೆಲ್ಲ ನೀನು ನಂಬಬಾರದು ಎಂದ. ಒಡನೆಯ ದಶಾರ್ಣ ರಾಜನು ತನ್ನಲ್ಲಿ ತಾನೇ ಆಲೋಚಿಸಿ ತನಗೆ ಆಪ್ತರಾಗಿಯೂ ನಿಪುಣರಾಗಿರುವಂತಹ ಕೆಲವು ಸ್ತ್ರೀಯರನ್ನ ಕರೆಸಿ ಆ ದ್ರುಪದನ ಮಗನು ಹೆಂಗಸೋ ಗಂಡಸೋ ಇದನ್ನು ತಿಳಿದು ಬರಬೇಕು ಅಂತ ಹೇಳಿ ಕಳಿಸಿದ. ಅವರು ದ್ರುಪದನ ಅರಮನೆಗೆ ಬಂದು ಶಿಖಂಡಿಯನ್ನ ಪರೀಕ್ಷಿಸಿ ಅವನು ಪುರುಷ ಎಂದು ತಿಳಿದು ಸಂತೋಷದಿಂದ ಆ ವಿಷಯವನ್ನ ರಾಜನಿಗೆ ತಿಳಿಸಿದ್ರು. ಆಗ ದಶಾರ್ಣ ರಾಜನು ತಾನೇ ಪ್ರೀತಿಯಿಂದ ಬೀಗನ ಬಳಿಗೆ ಬಂದು ತನ್ನ ಅಳಿಯನೊಡನೆ ಸಂತೋಷದಿಂದ ವಾಸಿಸ್ತಾ ಇದ್ದ. ಅಳಿಯನಿಗೆ ಬೇಕಾದ ಉಡುಗೊರೆಗಳನ್ನು ಧನವನ್ನು ಕೊಟ್ಟ. ಆನೆಗಳು, ಕುದುರೆ, ಪಶು, ಸಾವಿರಾರು ಮಂದಿ ದಾಸಿಯರು ಇವೆಲ್ಲವನ್ನು ಕೊಟ್ಟ. ತನ್ನ ಬೀಗನಾದ ದ್ರುಪದಿನಿಂದ ತಾನೂ ಬೇಕಾದ ಸತ್ಕಾರಗಳನ್ನು ಹೊಂದಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿದ. ತನ್ನ ಮಗಳು ತನಗೆ ಸುಳ್ಳು ಹೇಳಿದ್ದೆಂದು
ಅವಳನ್ನು ಬಹಳವಾಗಿ ಎದುರಿಸಿದ. ಹೀಗೆ ದಶಾರ್ಣ ರಾಜನು ಮನಸ್ಸಿನಲ್ಲಿ ಸಂದೇಹ ಇಲ್ಲದೆ ಸಂತೋಷದಿಂದ ಹಿಂದಿರುಗಿ ಹೊರಟೋಗಲು ಇತಲಾಗಿ ಶಿಖಂಡಿಗೂ ತನ್ನ ಮೇಲೆ ಬಂದ ವಿಪತ್ತು ತಪ್ಪಿತು ಎಂದು ಸಂತೋಷ ಉಂಟಾಯಿತು. ಹೇ ದುರ್ಯೋಧನ, ಇದು ಹೀಗಿರುವಾಗ ಸ್ವಲ್ಪ ಕಾಲದ ಮೇಲೆ ಇತ್ತಲಾಗಿ ಕುಬೇರನು ಲೋಕ ಸಂಚಾರವನ್ನು ಮಾಡುತ್ತಾ ತನ್ನ ಅನುಚರನಾದ ಸ್ಥೂಣಾಕರ್ಣನ ಮನೆ ಮೇಲ್ಭಾಗದಲ್ಲಿ ವಿಮಾನದಿಂದ ಇಳಿದಾಗ ಅರಳಿನ ಗಂಧ, ಮೇಲ್ಕಟ್ಟುಗಳು, ವಿಚಿತ್ರ ಪುಷ್ಪಮಾಲಿಕೆಗಳು, ಧೂಪ ದೀಪಾದಿಗಳು, ಧ್ವಜ ಪತಾಕೆಗಳು, ಭಕ್ಷ್ಯ ಭೋಜ್ಯ ಪಾನೀಯಗಳೇ ಮೊದಲಾದ ಭೋಗ್ಯ ಸಾಮಗ್ರಿಗಳು ಇವುಗಳಿಂದ ತುಂಬಿ ಒಳ್ಳೆ ಅಲಂಕೃತವಾದಂತಹ ಆ ಸ್ಥೂಣಾಕರ್ಣನ ಮನೆಯನ್ನ ಮೇಲಿಂದಲೇ ಕಂಡ. ಸುವರ್ಣ ರತ್ನ ಮಾಲಿಕೆಗಳಿಂದ ನಾನಾ ಬಗೆಯ ಪುಷ್ಪಗಳ ಗಂಧದಿಂದ ಕೂಡಿ ಚೆನ್ನಾಗಿ ಸಾರಿಸಿ ಅಲಂಕರಿಸಿಟ್ಟಂತಹ ಆ ಸ್ಥೂಣನ ಮನೆಯನ್ನು ನೋಡಿ ಕುಬೇರ ತನ್ನ ಅನುಚರನ ಕುರಿತು, ಆಹಾ, ಏನಿದು? ಇದು ನನ್ನ ಅನುಚರನಾದ ಸ್ಥೂಣನ ಮನೆ. ಇದೇನೋ ಇಷ್ಟು ಚೆನ್ನಾಗಿ ಅಲಂಕರಿಸಲ್ಪಟ್ಟಿದೆಯಲ್ಲ. ಅಲ್ಲದೆ ಈಗ ಕೆಲವು ದಿವಸಗಳಿಂದ ಅವನು ನನ್ನ ಕಡೆಗೆ ಬರುವುದೂ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ತಿಳಿಯಿಲ್ಲ. ಆ ಮೂಢನಾದ ಆ ಸ್ಥೂಣನು ನನ್ನನ್ನು ನೋಡುವುದಕ್ಕೂ ಬಾರದೆ ಇಷ್ಟು ಅಲಕ್ಷ್ಯವಾಗಿರುವುದಕ್ಕೆ ಅವನಿಗೆ ತಕ್ಕ ದಂಡನೆಯನ್ನು ವಿಧಿಸಬೇಕು ಎಂದು ನನಗೆ ತೋರಿದೆ ಎಂದ. ಅದಕ್ಕೆ ಆ ಯಕ್ಷರು ಕುಬೇರನ್ನು ಕುರಿತು, ಪ್ರಭು, ನಾವು ಅದರ ರಹಸ್ಯವನ್ನ ಬಲ್ಲೆವು. ದ್ರುಪದ ರಾಜನಿಗೆ ಶಿಖಂಡಿನಿ ಎಂಬ ಒಬ್ಬಳು ಮಗಳು ಹುಟ್ಟಿದ್ಲು. ಯಾವುದೋ ಒಂದು ನಿಮಿತ್ತದಿಂದ ಅವಳು ತನಗೆ ಪುರುಷತ್ವ ಬೇಕು ಅಂತ ಕೇಳಿಕೊಳ್ಳಲು ಸ್ಥೂಣನು ತನ್ನ ಪುರುಷ ಲಕ್ಷಣವನ್ನು ಅವಳಿಗೆ ಕೊಟ್ಟು ಅವಳ ಸ್ತ್ರೀತ್ವವನ್ನು ತಾನೇ ತೆಗೆದುಕೊಂಡು ಈಗ ಹೆಂಗಸಾಗಿ ಮನೆಯಲ್ಲೇ ಕುಳಿತಿದ್ದಾನೆ. ನಾಚಿಕೆಯಿಂದ ನಿನಗೆ ಮುಖವನ್ನು ತೋರಿಸಲಾರದೆ ಇಲ್ಲಿಗೆ ಬಾರದೆ ಇದ್ದಾನೆ. ಇದ್ದ ಸಂಗತಿಯನ್ನು ತಿಳಿಸಿದ್ದೇವೆ. ಇದರ ಮೇಲೆ ನಿನಗೆ ತೋರದಂತೆ ನಡೆಸು. ಬೇಕಾದ್ರೆ ನೀನೇ ಹೋಗಿ ನೋಡು ಬಾ. ವಿಮಾನ ಇಲ್ಲಿಯ ಹೀಗೆ ಇರ್ಲಿ ಎಂದ. ಒಡನೆ ಕುಬೇರ ಕೋಪದಿಂದ, ಓಹೋ, ಈಗಲೇ ಅವನನ್ನು ಹಿಡಿದು ನನ್ನ ಬಳಿಗೆ ಕರ್ತನ್ನಿ, ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡ್ತೇನೆ ಎಂದ. ಒಡನೆ ಕೆಲವು ಯಕ್ಷರು ಸ್ತ್ರೀ ರೂಪದಿಂದ ಆ ಸ್ಥೂಣನನ್ನು ತಂದು ಕುಬೇರನ ಮುಂದೆ ನಿಲ್ಲಿಸಿದ್ರು. ಸ್ಥೂಣನು ಮಹತ್ತಾದ ಲಜ್ಜೆಯಿಂದ ತಲೆ ತಗ್ಗಿಸಿಕೊಂಡು ಸುಮ್ಮನೆ ನಿಂತಿದ್ದ. ಆಗ ಕುಬೇರನು ಕೋಪದಿಂದ, ಎಲೈ ಗುಹ್ಯಕರೆ, ಈ ಪಾಪಿಗೆ ಈ ಹೆಂಗಸ್ತನ ಹೀಗೆಯೇ ಸ್ಥಿರವಾಗಬೇಕು ಎಂದು ಹೇಳಿ ಆ ಸ್ಥೂಣನ ಕುರಿತು, ಎಲ್ಲ ನೀಚ, ನಮ್ಮ ಯಕ್ಷಕುಲಕ್ಕೆ ಅವಮಾನವಾಗುವಂತೆ ಹೀಗೇಕೆ ಮಾಡಿದೆ? ನಿನ್ನ ಪುರುಷತ್ವವನ್ನು ಶಿಖಂಡಿಗೆ ಕೊಟ್ಟು ಹೆಂಗಸತನವನ್ನು ಯಾಕೆ ಪರಿಗ್ರಹಿಸಿದೆ? ಎಲ್ಲ ಬುದ್ಧಿ ಇಲ್ಲದವನೇ, ಅಯೋಗ್ಯವಾದ ಕೆಲಸವನ್ನು ಮಾಡಿದ್ದರಿಂದ ನೀನು ಇನ್ನು ಮುಂದೆ ಎಂದೆಂದಿಗೂ ಹೆಂಗಸಾಗಿಯೇ ಇರು. ಆ ಶಿಖಂಡಿಯು ಪುರುಷನಾಗಿಯೇ ಇರಲಿ ಎಂದ. ಆಗ ಯಕ್ಷರೆಲ್ಲರೂ ಸ್ಥೂಣನಲ್ಲಿ ಕನಿಕರಗೊಂಡು, ಹೇ ಪ್ರಭು, ಇವನಿಗೆ ಶಾಪ ವಿಮೋಚನೆ ಕಾಲವನ್ನು ಕರುಣಿಸಬೇಕು ಎಂದು ದೈನ್ಯದಿಂದ ಬೇಡ್ಕೊಂಡ್ರು. ಆಗ ಕುಬೇರ ಯಕ್ಷನನ್ನು ನೋಡಿ, ಹಾಗಿದ್ರೆ ಆ ಶಿಖಂಡಿ ಸಾಯುವವರೆಗೆ ಮಾತ್ರ ಇವನಿಗೆ ಈ ಸ್ತ್ರೀ ರೂಪ ಹೀಗೆಯೇ ಇದ್ದು ಆಮೇಲೆ ಇವನು ಪುರುಷ ರೂಪವನ್ನು ಹೊಂದಲಿ ಎಂದು ಅನುಗ್ರಹಿಸಿ ಕುಬೇರನು ಎವೆ ಮುಚ್ಚುವಷ್ಟರಲ್ಲಿ ಅತಿ ದೂರಕ್ಕೆ ಸಂಚರಿಸಕ್ಕಂತಹ ತನ್ನ ಅನುಚರರಾದ ಎಲ್ಲ ಯಕ್ಷರನ್ನೇ ಅಲ್ಲಿಂದ ಹಿಂತಿರುಗಿದ. ಡಬ್ಬೆ ಮುಚ್ಚುವಷ್ಟರಲ್ಲಿ ಅವ್ರು ಹೊರಟೋಗಾಯ್ತಾಗ್ಲೇನೆ. ಎವೆ ಮುಚ್ಚೋದು ಒಂದು ಕಣ್ಣಿನ ಎವೆ, ನೀಮಿ ಇನ್ಯೂಟ್ ಪೇರು ಇದಕ್ಕೆ. ಅನಿಮೇಶರು ದೇವತೆಗಳು. ಇವರಿಗೆ ಆ ನಿಮಿ ಕೇಳ್ಕೊಂಡಿದ್ದು, ನಾನು ಎಲ್ಲರ ಕಣ್ಣಲ್ಲಿ ಇರ್ತೀನಿ ಅಂತ. ಅದಕ್ಕಾಗಿದ್ದು ನಿಮಿಷ ಈ ಪದ ಬಂದಿದ್ದ ಅಲ್ಲಿಂದ. ಅದೇ ಆ ಶರೀರ ಇದು ಬರೋದೇ ಇರೋದಕ್ಕೆ ನಿಮಿಯಿಂದ ಬಂದಿದ್ದ. ನೋಡೋಣ, ಆ ಉಲ್ಲೇಖಗಳು ಬರುತ್ತೆ. ಸೊ ಶಿಖಂಡಿ ಸತ್ತ ಮೇಲೆ ಈ ಸ್ಥೂಣಾಕರ್ಣನಿಗೆ ಅವನು ಪುರುಷತ್ವ ಉಂಟಾಗತ್ತೆ ಅಂತ ಹೇಳಿ ಅವನು ಹೊರಟೋದ. ಇತ್ತಲಾಗಿ ಶಾಪಗ್ರಸ್ತನಾದ ಸ್ಥೂಣ ತನ್ನ ಮನೆಯಲ್ಲೇ ಇರ್ತಾ ಇದ್ದ. ಇಷ್ಟರಲ್ಲಿ ಶಿಖಂಡಿಯು ತಾನು ಕೊಟ್ಟ ಮಾತಿನಂತೆ ಸ್ಥೂಣನಿಗೆ ಬೆಳೆದು, ಹೇ ಸ್ಥೂಣ, ಇದೋ ನಾನು ಬಂದಿದ್ದೇನೆ, ನಿನ್ನ ಪುರುಷತ್ವವನ್ನು ತೆಗೆದುಕೊಳ್ಬಹುದು ಎಂದ. ಆಗ ಸ್ಥೂಣನು, ಶಿಖಂಡಿ, ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದೆ. ಆದರೆ ಈಗ ನಾನು ನಿನ್ನ ಪುರುಷತ್ವವನ್ನು ತೆಗೆದುಕೊಳ್ಳಲು ಅಸಮರ್ಥನಾಗಿದ್ದೇನೆ. ಹೇ ದ್ರುಪದ ಕುಮಾರ, ನಾನು ನಿನಗಾಗಿ ಕುಬೇರನ ಶಾಪಕ್ಕೆ ಗುರಿಯಾದೆ. ಇನ್ನು ನೀನು ಸುಖವಾಗಿ ಹೋಗಿ ಬಾ. ಅವರವರ ಅದೃಷ್ಟವನ್ನ ಮೀರೋದಕ್ಕೆ ಯಾರಿಂದ ತಾನೇ ಸಾಧ್ಯ? ನೀನು ಇಲ್ಲಿಂದ ಹೋದೊಡನೆ ಇತ್ತಲಾಗಿ ಕುಬೇರನು ಅಕಸ್ಮಾತ್ ಆಗಿ ಬಂದು ನನ್ನನ್ನು ನೋಡಿ ಬಿಟ್ಟಿದ್ದರಿಂದ ಹಿಂಗಾಯ್ತು ಎಂದ. ಈ ಮಾತನ್ನು ಕೇಳಿ ಶಿಖಂಡಿಗೆ ಪರಮ ಸಂತೋಷವಾಯಿತು. ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಬಂದು ದೇವತೆಗಳನ್ನ, ಬ್ರಾಹ್ಮಣರನ್ನ, ಚತುಷ್ಪಥಗಳನ್ನ ವಿಶೇಷವಾಗಿ ಪೂಜಿಸಿದ. ತನ್ನ ಮಗನಿಗೆ ಪುಂಸತ್ವ ಸ್ಥಿರವಾದದ್ದನ್ನು ನೋಡಿ ದ್ರುಪದನು ಬಹಳ ಸಂತೋಷಪಟ್ಟ. ಅವನ ಬಂಧುಗಳಿಗೂ ಸಂತೋಷವಾಯಿತು. ಆಮೇಲೆ ದ್ರುಪದನು ಶಿಖಂಡಿಯನ್ನ ದ್ರೋಣಾಚಾರ್ಯನ ಬಳಿಯಲ್ಲಿ ಶಿಷ್ಯನಾಗಿ ಒಪ್ಪಿಸಿಬಿಟ್ಟ. ಹೇ ದುರ್ಯೋಧನ, ಆ ಶಿಖಂಡಿಯು ಈ ದೃಷ್ಟದ್ಯುಮ್ನನು ನಿಮ್ಮ ಸಂಗಡದಲ್ಲೇ ದ್ರೋಣನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದವರು. ಇವೆಲ್ಲ ಕಥೆ ಭೀಷ್ಮನಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಇವನಿಗೆ ಹಿನ್ನೆಲೆ ಎಲ್ಲ ಗೊತ್ತಿಲ್ವಲ್ಲ ದ್ರೋಣನಿಗೆ ನೋಡಿ ಒಂದಕ್ಕೊಂದು ಹೆಂಗ್ ಲಿಂಕು. ಆ ದ್ರೋಣ ಹುಡುಕ್ತಾ ಇದ್ದಿದ್ದು ಆ ದ್ರುಪದನ ಮೇಲೆ ಸೇಡ್ ತೀರ್ಸ್ಕೊಳಕ್ ಬರ್ಬೇಕು, ಅದಕ್ಕಾಗಿ ಹುಡುಕಿದ್ದು. ಕಡೆಗೆ ಬಂದವನು ದೃಷ್ಟದ್ಯುಮ್ನ, ಅವನು ಕೂಡ ದ್ರೋಣಾಚಾರ್ಯ ಶಿಷ್ಯ. ತನ್ನ ಶತ್ರುವಿನ ಮಗನ ಅವನಿಂದನಾದ್ರೂ ಅವ್ನು ಕಟ್ಸಿ ಹೇಳ್ಕೊಂಡ್ ಬರ್ಬೇಕು, ಅವ್ರ ಅಪ್ಪನ್ನೇನೆ.
ಉದ್ದೇಶ ಸೇಡು ಎಷ್ಟರ ಮಟ್ಟಿಗೆ ಇದೆಲ್ಲ ಅಂತ. ಬ್ರಾಹ್ಮಣನಿಗೆ ಇದೆಲ್ಲ ಬೇಕಾ? ದ್ರೋಣಾಚಾರ್ಯ ಮಾಡಿದೆಲ್ಲ ಸರಿನಾ? ಎಲ್ಲ ಇದ್ದೆ. ಯುದ್ಧದಲ್ಲೂ ಕೂಡ ಅಷ್ಟೇ, ಇಲ್ಲಿ ಬರುತ್ತೆ ಇಲ್ಲೋ ನೋಡ್ಬೇಕದ್ನ. ದ್ರೋಣನಿಗೆ ಕೃಷ್ಣ ಬಂದು ಹೇಳ್ತಾನೆ, ಯಾಕೆ ಬೇಕು ಇದೆಲ್ಲ ನಿನಗೆ? ನಿನ್ನ ವೃತ್ತಿ ಏನು? ಬ್ರಾಹ್ಮಣ ನೀನು. ಹೋಗ್ಲಿ ಅವನ ಜೊತೆ ಉಳಿಬೇಕಿದ್ದೆ ಏನೋ ಒಂದಿಷ್ಟು ಮಾಡೋದು. ಪ್ರತಿದಿನ ಇಷ್ಟು ಜನರನ್ನು ಕೊಂದು ಏನು ಅವನು ಉಪ್ಪಿನ ಋಣ ತೀರಿಸ್ತೀನಿ ಅಂತ ಅನ್ನೋದಕ್ಕೆಲ್ಲ. ಇವಕ್ಕೆಲ್ಲ ಮೂಲ ಏನು? ಅವನ ಮಗನ ಮೇಲಿನ ವ್ಯಾಮೋಹ ಅವನಿಗೆ. ಅದನ್ನು ಬಿಡು ಅಂತ ಹೇಳಿದಾನೆ. ಅದಕ್ಕಾಗಿ ಇದೆಲ್ಲ ಕೃಷ್ಣ ಅವನನ್ನು ಎಚ್ಚರಿಸ್ತಾನೆ. ಹೀಗೆ ಒಂದೊಂದ್ರಲ್ಲೂ ಕೂಡ ಅವನು ನಿಮ್ಮ ಸಂಗಡವೇನೆ ದ್ರೋಣನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಶಿಖಂಡಿ ಕೂಡ. ಶಿಖಂಡಿಯು 4 ಪಾದಗಳುಳ್ಳ ಧನುರ್ವೇದವನ್ನ ಚೆನ್ನಾಗಿ ಕಲಿತ. ಈ ಸಂಗತಿಯನ್ನೆಲ್ಲ ನಾನು ಗೂಢಚಾರರ ಮೂಲಕವಾಗಿ ತಿಳಿದುಕೊಳ್ತಾ ಇದ್ದೆ. ಇದಕ್ಕಾಗಿ ನಾನು ಕುರುಡರು, ಕಿವುಡರು, ಮೂಗರು, ಮಂಕರು ಮುಂತಾದ ಜನರನ್ನೆಲ್ಲ ದೃಪದನ ಬಳಿಯಲ್ಲಿ ಗೂಢಚಾರನಾಗಿ ಇಟ್ಟಿದ್ದೆ. ರಾಜನಾದವನು ಅವನ ಕಣ್ಣುಗಳು ಅಂದ್ರೆ ಗೂಢಚಾರರು. ನಾವೆಲ್ಲ ಬರೀ ಕಣ್ಣುಗಳಲ್ಲಿ ನೋಡಿತೀವಿ. ಇತರೆ ಇವರುಗಳೆಲ್ಲ ಇಡೋದು ಹೇಗೆ ಅಂತಂದ್ರೆ ಎಲ್ಲ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ. ಪ್ರತಿಯೊಂದರಲ್ಲೂ ಕೂಡ ರಾಜ್ಯವನ್ನ ರಕ್ಷಣೆ ಮಾಡ್ಬೇಕು, ಧರ್ಮದಿಂದ ನಡೆಸ್ಬೇಕು. ಅದಕ್ಕೆ ವಿರುದ್ಧವಾಗಿ ಬೇರೆ ಬೇರೆಯವರು ಎದ್ರೆ ರಾಷ್ಟ್ರ ಧ್ವಂಸಕರಾಗಿ ಏನೇನೋ ಕೆಲಸ ಎಲ್ಲ ಮಾಡ್ಬೋದಲ್ಲ. ಹಾಗೆ ಆದ್ರಿಂದ ಎಚ್ಚರವಾಗಿರ್ಬೇಕು. ಹೇ ದುರ್ಯೋಧನ, ಕಾಶಿರಾಜನ ಮಗಳಾದ ಅಂಬೆಯೇ ಮೊದಲು ದ್ರುಪದ ಪತ್ನಿಯ ಹೊಟ್ಟೆಯಲ್ಲಿ ಹೆಣ್ಣಾಗಿ ಹುಟ್ಟಿ ಆಮೇಲೆ ಗಂಡಸಾದಳು. ಆದ್ದರಿಂದ ಅಂತವನು ಯುದ್ಧಕ್ಕಾಗಿ ಬಂದು ನನ್ನ ಮುಂದೆ ಬಿಲ್ಲನ್ನು ಹಿಡಿದು ನಿಂತರೆ ನಾನು ಕ್ಷಣ ಮಾತ್ರವಾದ್ರೂ ಆ ವ್ಯಕ್ತಿಯನ್ನು ಕಣ್ಣೆತ್ತಿ ನೋಡಲಾರೆ. ಅಂತ ವ್ಯಕ್ತಿಯನ್ನು ಕೊಲ್ಲಲು ಆರೆ. ಇದು ಲೋಕಕ್ಕೆ ಪ್ರಸಿದ್ಧವಾದಂತಹ ನನ್ನ ಶಪಥ. ಹೆಂಗಸರಲ್ಲಿ ಆಗಲಿ, ಮೊದಲೊಮ್ಮೆ ಹೆಂಗಸಾಗಿದ್ದವರಲ್ಲಿ ಆಗಲಿ, ಹೆಂಗಸರಂತೆ ಹೆಸರುಳ್ಳವರಾಗಲಿ, ಹೆಂಗಸರಿಗೆ ಸಮಾನ ರೂಪ ಉಳ್ಳವರಾಗಲಿ ಬಾಣವನ್ನು ಬಿಡುವುದಿಲ್ಲ ಎಂಬುದು ನನ್ನ ದೃಢ ವ್ರತ. ಏನಿದು ಎಲ್ಲ? ಧರ್ಮಕ್ಕೆ ಜೊತೆಯಲ್ಲಿ ಇದ್ದಿದ್ದು ಸರಿಯಾಗಿತ್ತು. ಇಲ್ಲಿ ಇವನು ಪುರುಷತ್ವದ ಮೇಲೆ ಅಷ್ಟೊಂದು, ಹೆಂಗಸರು ಅಂದ್ರೆ ಎಷ್ಟು ಕನಿಷ್ಠ ಈ ದೃಷ್ಟಿ ತಾನೆ ಇವನಿಗೆ, ಭೀಷ್ಮನಿಗೆ ಇವಾಗ. ಎಲ್ಲ ಅದಕ್ಕೆ ಅನರ್ಥಗಳನ್ನೆಲ್ಲ ಅನುಭವಿಸಿದ್ದು. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಇದು ಗೊತ್ತಿರ್ಲಿಲ್ವಾ ಭೀಷ್ಮನಿಗೆ? ಅದೇ ಎಲ್ಲ ಈ ರೀತಿ ಮಾತಾಡೋರು ಇವರುಗಳದೆಲ್ಲ ಹಾಗೇನೆ. ಏನೋ ಒಂದ್ ಇಟ್ಕೊಂಡ್ಬಿಟ್ಟು ಅದನ್ನ ಏನೇ ಆಗ್ಲಿ ಶತಾಯಗತಾಯ, ನನ್ನ ಶಪಥವೇ ನನಗೆ ಪ್ರಧಾನವೇ ಹೊರತು ಅದು ಧರ್ಮವೋ ಅಧರ್ಮವೋ ಲೋಕಕ್ಕೆ ಕಂಟಕವಾಗುತ್ತೋ ಏನೂ ಇಲ್ಲ. ಈ ಕಾರಣಕ್ಕಾಗಿಯೇ ನಾನು ಶಿಖಂಡಿಯನ್ನು ಕೊಲ್ಲೋದಿಲ್ಲ ಅಂತ ಹೇಳಿದೆ. ಅವನ ಜನ್ಮ ರಹಸ್ಯವನ್ನ ನಾನು ಚೆನ್ನಾಗಿ ಬಲ್ಲೆ. ಆದ್ದರಿಂದ ಅವನು ನನ್ನನ್ನು ಕೊಲ್ಲೋದಕ್ಕಾಗಿ ಶಸ್ತ್ರವನ್ನು ಹಿಡಿದು ಬಂದಾಗಲೂ ಕೂಡ ನಾನು ಅವನನ್ನ ಕೊಲ್ಲೋದಿಲ್ಲ. ಭೀಷ್ಮನಾದ ನಾನು ಹೆಂಗಸನ್ನ ಕೊಂದರೆ ಲೋಕದಲ್ಲಿ ಸಜ್ಜನೆಲ್ಲರೂ ನನ್ನನ್ನು ನಿಂದಿಸ್ತಾರೆ. ಇವು ಪ್ರತಿಯೊಬ್ರು ಕೂಡ ಹೀಗೇನೆ. ಏನೇನ್ ತಗೊಳ್ತಾರೋ ಅವರವರ ಮೂತಿಗೆ ತಿರುದಂತೆ ಈ ಶಾಸ್ತ್ರವನ್ನೇ ತಿರುಗಿಸ್ಬಿಡೋದು. ಲೋಕನಿಂದನೆ ಈಗ ಬಿಡ್ತಾರೇನು ಈ ರೀತಿ ಮಾಡಿದ್ದಕ್ಕೆ? ಈ ಮಾತನ್ನು ಕೇಳಿ ದುರ್ಯೋಧನ ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನೇ ಯೋಚಿಸಿ ಕೊನೆಗೆ ಭೀಷ್ಮನು ಹೇಳಿದ್ದೆ ಯುಕ್ತ ಎಂದು ನಿರ್ಧರಿಸಿಕೊಂಡ. ಇಲ್ಲಿಗೆ 192ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನನು ಭೀಷ್ಮ ದ್ರೋಣಾದಿಗಳನ್ನ ನೀವು ಎಷ್ಟೆಷ್ಟು ಕಾಲದಲ್ಲಿ ಶತ್ರು ಸೈನ್ಯಗಳನ್ನೆಲ್ಲ ನಾಶ ಮಾಡ್ತೀರಿ ಎಂದು ಕೇಳಿದ್ದಕ್ಕೆ ಅವರು ಬೇರೆ ಬೇರೆಯಾಗಿ ಉತ್ತರ ಹೇಳಿದ್ದು. ಇಲ್ಲಿಗೆ ಅಂಬೋಪಾಖ್ಯಾನದ್ದು ಅಷ್ಟಕ್ಕೆ ಬಂತು ಅನ್ಸುತ್ತೆ. ನೋಡೋಣ ಮುಂದಕ್ಕೆ. ಅಷ್ಟಮೈಷಿ ಸಮೇತ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರ ಮಹಾರಾಜ ಕೇಳು, ಆ ರಾತ್ರಿ ಕಳೆದು ಬೆಳಗಾದ ಮೇಲೆ ನಿನ್ನ ಮಗನು, ಈಗ ಹೇಳ್ತಾ ಇರೋದು ಯಾರು? ಸಂಜಯ ಧೃತರಾಷ್ಟ್ರನಿಗೆ, ನಿನ್ನ ಮಗ ಎಲ್ಲಾ ಸೈನ್ಯವೂ ಸೇರಿದ್ದ ಕಾಲದಲ್ಲಿ ಭೀಷ್ಮಾಚಾರ್ಯನ ಕುರಿತು ಹೀಗೆಂದು ಪ್ರಶ್ನೆ ಮಾಡಿದ. ಹೇ ಗಾಂಗೇಯ, ಪಾಂಡವರಲ್ಲಿ ಆನೆಗಳು, ಕುದುರೆಗಳು, ಪದಾತಿಗಳು ಹೆಚ್ಚಾಗಿರೋದು ಎಂದು, ಅದು ಅನೇಕ ಮಹಾರಥರಿಂದ ತುಂಬಿರುವುದು ಅಂತ ಹೇಳಿದೆ. ಅಲ್ಲದೆ ಮಹಾ ಧನುರ್ಧಾರಿಗಳು, ದಿಕ್ಪಾಲಕರಿಗೆ ಸಮನರಾದಂತಹ ಭೀಮ, ಅರ್ಜುನ, ಧೃಷ್ಟದ್ಯುಮ್ನ ಮೊದಲಾದ ವೀರರಿಂದ ಪರಿರಕ್ಷಿತವಾಗಿದೆ ಎಂದು, ಮಹಾ ಸಮುದ್ರದಂತೆ ದೊಡ್ಡದಾದ ಪಾಂಡವ ಸೈನ್ಯವನ್ನ ಅಡಗಿಸೋದಾಗ್ಲಿ, ತಡೆಯೋದಾಗ್ಲಿ, ಕಟ್ಟೊಡೆಯೋದಾಗ್ಲಿ ದೇವತೆಗಳಿಂದಲೂ ಅಸಾಧ್ಯ ಅಂತ ನೀನ್ ಹೇಳಿದೆ. ಹಾಗಿದ್ದರೆ ಆ ಸೈನ್ಯವನ್ನ ನೀನು ಪೂರ್ಣವಾಗಿ ನಾಶ ಹೊಂದಿಸುವುದಕ್ಕೆ ಎಷ್ಟು ಕಾಲ ಬೇಕು? ನಮ್ಮ ಆಚಾರ್ಯನಾದ ದ್ರೋಣನಾಗಲಿ, ಕೃಪನಾಗಲಿ, ಯುದ್ಧದಲ್ಲಿ ಪ್ರಶಂಸೆಗೆ ಪಾತ್ರನಾದಂತ ಕರ್ಣನಾಗಲಿ, ದ್ರೋಣ ಪುತ್ರನಾದ ಅಶ್ವತ್ಥಾಮನಾಗಲಿ ಎಷ್ಟೆಷ್ಟು ದಿನಗಳಲ್ಲಿ ಆ ಶತ್ರು ಸೈನ್ಯವನ್ನ ನೀವು ನಾಶ ಮಾಡಬಲ್ಲರು? ನೀವೆಲ್ಲರೂ ನಮ್ಮ ಸೈನ್ಯದಲ್ಲಿ ಅನೇಕ ದಿವ್ಯ ಅಸ್ತ್ರಗಳನ್ನು ಬಲ್ಲವರು. ಆದ್ದರಿಂದ ಈ ಅಂಶವನ್ನ ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು ಎಂದು ನನಗೆ ಯಾವಾಗ್ಲೂ ಮನಸ್ಸಿನಲ್ಲಿ ಆತರ ಇದೆ. ಅದನ್ನು ತಿಳಿಸ್ಬೇಕು ಎಂದ. ಅದಕ್ಕ ಭೀಷ್ಮ, ಹೇ ಕೌರವ ರಾಜ, ಈ ವಿಷಯವನ್ನು ನೀನು ಕೇಳಬೇಕಾದದ್ದು ನ್ಯಾಯವೇ.
ಶತ್ರು ರಾಜರ ಬಲಾಬಲಗಳನ್ನ ನೀನು ತಿಳಿದಿರಬೇಕಾದದ್ದು ಅವಶ್ಯ. ಯುದ್ಧದಲ್ಲಿ ನನ್ನ ಶಕ್ತಿಯ ಪರಮಾವಧಿ ಎಷ್ಟು ಎಂಬುದನ್ನ ನಾನು ತಿಳಿಸ್ತೇನೆ ಕೇಳು. ಮತ್ತು ನನ್ನ ಶಸ್ತ್ರ ವೀರ್ಯ ಎಂಥದ್ದು, ನನ್ನ ಭುಜಬಲ ಎಂಥದ್ದು ಎಂಬುದನ್ನು ತಿಳಿಸ್ತೇನೆ. ಸಾಮಾನ್ಯವಾಗಿ ಯುದ್ಧರಂಗದಲ್ಲಿ ನ್ಯಾಯವಾಗಿ ಯುದ್ಧ ಮಾಡುವವನೊಂದಿಗೆ ನ್ಯಾಯವಾಗಿ ಯುದ್ಧ ಮಾಡಬೇಕು. ಮಾಯೆಯಿಂದ ಅಥವಾ ವಂಚನೆಯಿಂದ ಯುದ್ಧ ಮಾಡುವವನಿಗೆ ವಂಚನೆಯಿಂದಲೇ ಯುದ್ಧ ಮಾಡಬೇಕು. ಇದೇ ಯುದ್ಧ ಧರ್ಮದ ನಿರ್ಣಯ. ಕೃಷ್ಣನನ್ನ ಮೋಸ ಮಾಡಿದ ಅನ್ನೋರು ಮೂರ್ಖರು. ಯಾಕೆಂದ್ರೆ ಯಾರ್ಯಾರು ಮೋಸ ಮಾಡಿ ಅವನು ಏನೇನು ಕಂಸ ಮಾಡಿದ್ನೋ ಅದಕ್ಕೆ ಪ್ರತಿಯಾಗಿ ಅವನು ಅದೇ ರೀತಿನಲ್ಲೇ ಉತ್ತರ ಕೊಟ್ಟ ಅಷ್ಟೆ. ಅದಕ್ಕೆ ಗಾದೆ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ. ವಂಚನೆಯಿಂದಲೇ ಯುದ್ಧ ಮಾಡಬೇಕು. ಇದು ಯುದ್ಧ ಧರ್ಮದ ನಿರ್ಣಯ. ಯಾರು ಮೋಸ ಮಾಡ್ತಾನ ಅವನು. ನನ್ನ ಶಕ್ತಿ ಎಷ್ಟೆಂತೂ ಕೇಳಿದೆ ಅಲ್ವೇ? ನಾನು ಯುದ್ಧ ಮಾಡುವವರೆಗೆ ದಿನವೊಂದಕ್ಕೆ 10,000 ಮಂದಿ ಸಾಧಾರಣ ವೀರರನ್ನ, 1,000 ಮಂದಿ ರಥಿಕರನ್ನ ನನ್ನ ಭಾಗಕ್ಕೆ ಇಟ್ಟುಕೊಂಡು ಅವರನ್ನು ಕೊಲ್ತೇನೆ. ಇದೇ ನಾನು ಮಾಡತಕ್ಕ ಕೆಲಸ. ಈ ಕ್ರಮದಿಂದ ನಾನು ಅನೇಕ ದಿನಗಳವರೆಗೆ ಯುದ್ಧವನ್ನು ಮಾಡಿ ಬಹು ಸೈನ್ಯವನ್ನು ನಾಶ ಮಾಡ್ತೇನೆ. ನಾನು ಯುದ್ಧದಲ್ಲಿ ನಿಂತು ನನ್ನ ಮಹಾ ಅಸ್ತ್ರಗಳನ್ನೆಲ್ಲ ಉಪಯೋಗಿಸಿ 100,000 ಲೆಕ್ಕದಿಂದ ಸೈನ್ಯಗಳನ್ನು ಕೊಲ್ಲುತ್ತಾ ಬಂದ್ರು ಕೂಡ ಎಲ್ಲವನ್ನೂ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ 1 ತಿಂಗಳ ಕಾಲ ಬೇಕು. ಭೀಷ್ಮ ಪ್ರತಿದಿನ ಅಷ್ಟೆಷ್ಟು ಮಾಡ್ತಾ ಬಂದ್ರು. 10,000 ಅತಿರಥ ಮಹಾರಥರನ್ನು ಕೊಲ್ತೀನಿ ಅಂತ ಎಲ್ಲ ಹೇಳಿದ್ದು. ಹಾಗೆ ಮಾಡಿದ್ರೆ 1 ತಿಂಗಳ ಕಾಲದಲ್ಲಿ ಇವರ 7 ಅಕ್ಷೋಹಿಣಿ ಸೈನ್ಯ ಇಲ್ಲ, ಇವನ ಲೆಕ್ಕದಲ್ಲಿ ಮಾಡಿದ್ರೆ ಇಷ್ಟು ಸಹಸ್ರ ಇವುಗಳನ್ನ ಮಾಡ್ಬಲ್ವೋ ಅಂತ. ಹಾಗೆ ಮಾಡೋಕ್ಕೆ ಸಂಪೂರ್ಣವಾಗಿ ನಾಶ ಮಾಡೋದು ಅಂದ್ರೆ ಅವ್ರ ಹತ್ರ ಇರೋದ್ ಲೆಕ್ಕ ಏನು, ಇವನ ಇದ್ರದ್ದು ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರತಿಯೊಂದು ಇದೆ, ರೆಕಾರ್ಡ್ ಇದೆ ಒಂದೊಂದು. ಮಹಾಭಾರತದ್ದು ಇವುಗಳನ್ನೆಲ್ಲ ಡೇಟ್ ವೈಸು, ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ಗಳಲ್ಲ. ಯಾವ ತಿಥಿನಲ್ಲಿ ಶುರು ಮಾಡಿದ್ದು, ಯಾವಾಗ ಅದು ಶುಕ್ಲ ಪಕ್ಷವಾಗಿತ್ತ ಕೃಷ್ಣ ಪಕ್ಷವಾಗಿತ್ತ, ಎಲ್ಲ ಲೆಕ್ಕನೂ ಪೂರ್ಣವಾಗಿ ತಿಳಿಸಿರೋದು ಮಹಾಭಾರತದಲ್ಲಿ. ಯಾವ್ದು? ಬರೀ 1 ಲಕ್ಷ ಅಲ್ಲ, ಅದ್ರ ಜೊತೆಗೆ ಬೇರೆ ಹೇಳಿದ್ನಲ್ಲ, ಇನ್ನು 9,000 ರಥಿಕರು ಇವರೆಲ್ಲ ನನ್ನ ಭಾಗಕ್ಕೆ ಇಟ್ಕೊಂಡು ಮಾಡ್ತೀನಿ ಅಂತ. ಬರೀ ಅಷ್ಟೇ ಅಲ್ಲ, ಅದಕ್ಕೆ ಬರೋದು ಈ ರೀತಿ ಮಾಡ್ತಾ ಬಂದ್ರೆ 1 ತಿಂಗಳಲ್ಲಿ ನಾನು ಮುಗಿಸಬಲ್ಲೆ ಅಂತ ಅವನ ಲೆಕ್ಕ. ನಾನು ಇದ್ರಲ್ಲಿ ಇಷ್ಟು ಮಾಡಿದ್ರೆ 1 ದಿವ್ಸಕ್ಕೆ ಇಷ್ಟ ಆದ್ರೆ ಅಷ್ಟು ಅಂತ ನೀವು ಹೇಳಿದಕ್ಕೆ. ಆ ರೀತಿ ಲೆಕ್ಕದಲ್ಲಿ ಬರೀ ಅದು ಅಷ್ಟಕ್ಕೆ ಬರೋಲ್ಲ. 7 ಅಕ್ಷೋಹಿಣಿ ಇದಕ್ಕೆ ಇವನೊಬ್ಬನೇನ ಯುದ್ಧ ಮಾಡೋದು. ಈಗ ನೀವ್ ಹೇಳಿದ ಲೆಕ್ಕನೇ ತಗೊಂಡ್ರೆ ಈ ಅಕ್ಷೋಹಿಣಿ ಸರಿಯಲ್ಲ ಅಂತ ಅನ್ನೋಕ್ಕಾಗಲ್ಲ. ಅವರುಗಳು ಮಾಡ್ತಾರೆ ಹಾಗೆ. ಆಮೇಲೆ ದುರ್ಯೋಧನ ದ್ರೋಣನನ್ನು ಕುರಿತು, ಆಚಾರ್ಯ ಪಾಂಡವ ಸೈನ್ಯವೆಲ್ಲ ಕೊಲ್ಲೋದಕ್ಕೆ ನಿನಗೆ ಎಷ್ಟು ಕಾಲ ಬೇಕು ಎಂದ. ಅದಕ್ಕೆ ದ್ರೋಣ ನಗುತ್ತಾ, ದುರ್ಯೋಧನ ನಡಿ, ಹೇ ಮಹಾಬಾಹೋ, ನಾನೇನೋ ವಯಸ್ಸಿನಲ್ಲಿ ವೃದ್ಧ, ನನ್ನ ದೇಹದ ಬಲವು ಕಾರ್ಯೋತ್ಸಾಹವು ದಿನ ದಿನಕ್ಕೆ ತಗ್ಗುತ್ತಾ ಬರುತ್ತೆ. ಆದ್ರೂ ನಾನು ಈ ಭೀಷ್ಮನಂತೆಯೇ 1 ತಿಂಗಳ ಕಾಲದಲ್ಲಿ ಶತ್ರುಗಳನ್ನೆಲ್ಲ ನನ್ನ ಶಸ್ತ್ರಾಗ್ನಿಯಿಂದ ದಹಿಸಬಲ್ಲೆ ಎಂದು ನನಗೆ ತೋರುತ್ತೆ. ನನ್ನ ಶಕ್ತಿ ಪರಮಾವಧಿ ಎಲ್ಲ ಇಷ್ಟೇ ಎಂದ. ಆಮೇಲೆ ದುರ್ಯೋಧನ ಕೃಪನನ್ನು ಕೇಳಿದ. ಅವನು ತನಗೆ 2 ತಿಂಗಳ ಕಾಲ ಬೇಕು ಅಂದ. ಅಶ್ವತ್ಥಾಮ 10 ದಿನಗಳಲ್ಲಿ ಪಾಂಡ ಸೈನ್ಯವನ್ನೆಲ್ಲ ತಾನು ಧ್ವಂಸ ಮಾಡೋದಾಗಿ ಪ್ರತಿಜ್ಞೆ ಮಾಡಿದ. ಆಮೇಲೆ ಕರ್ಣ ಈ ಅಲ್ಪ ಕಾರ್ಯಕ್ಕೆ ತನಗೆ 5 ದಿನ ಸಾಕು, ಎಲ್ಲ ಬರೀ ಬುರುಡೆ ಹೊಡ್ಕೊಂಡಿದ್ದಷ್ಟೇ, 5 ದಿನ ನನಗೆ ಸಾಕು ಅಂತ. ಭೀಷ್ಮ ಇರೋ ತನಕ ನಾನು ಯುದ್ಧ ಮುಟ್ಟೋದೇ ಇಲ್ಲ ಅಂದ. ಇವನು ಉಡಾಫೆಗಳು ಹೊಡೆಯೋದು. ಈಗ ಈ ಸಮುದ್ರ ತೀರದಲ್ಲಿ ಇದ್ಬಿಟ್ಟು ಆಂಜನೇಯ ಕೂತ್ಕೊಂಡಿದ್ದ ಕಡೆಯಲ್ಲಿ ಏನು ಮಾತಾಡದೆ, ಅಂಗದ ಫಸ್ಟ್ ಹೇಳ್ದ, ನಾನು ಇಷ್ಟು ಯೋಜನ ದಾಟಬಲ್ಲೆ, ಅವನು ಅಲ್ಲಿ ತನಕ ಹೋಗ್ಬಲ್ಲೆ, ಮತ್ ವಾಪಸ್ ಬರೋದು ಡೌಟು ನಾನು. ಈ ತರ ಎಲ್ಲ ಒಬ್ಬೊಬ್ರು ಅಲ್ಲಿ ಉಲ್ಲೇಖಗಳು, ಒಬ್ಬೊಬ್ರು ಅವ್ರವ್ರು ಇಷ್ಟಿಷ್ಟು ಹೋಗ್ತೀವಿ, ನಾನು ಇಷ್ಟ ಆಡ್ತೀವಿ ಅಂತ. ಇವನ್ ಏನು ಹೇಳ್ದೆ. ಆಮೇಲೆ ಜಾಂಬವಂತ ಹೇಳ್ದ, ಅವನ್ ಕರೀರಿ ಅಂತ. ಆಮೇಲೆ ಜಾಂಬವಂತನ ಹೇಳ್ದ, ನಿನ್ನ ಇದು ಅವನಿಗಿದ್ದ ಶಾಪ ಅದು, ಯಾರು ಜ್ಞಾಪಿಸಿದ್ರೆ ಅವನ ಶಕ್ತಿ ಅವನಿಗೆ ಗೊತ್ತಾಗತ್ತೆ ಅಂತ. ಜಾಂಬವಂತ ಹೇಳ್ದ, ಯು ಆರ್ ಕೇಪಬಲ್, ನೀನು ಬರೀ ಅಷ್ಟೇ ಅಲ್ಲ, ಬೇಕಾದ್ರೆ ಲಂಕೆನೆ ಎತ್ಕೊಂಡ್ಬರೋಷ್ಟು ಶಕ್ತಿ ನಿನಗಿದೆ ಅಂತ ಹೇಳ್ತಾ ಇವನು ಇದನ್ನ ಹೇಳಿದಾಗ ಅವನ ಶರೀರ ಬೆಳೆಸಿದ್ದು. ಈ ರೀತಿ ಕತೆ. ಇಲ್ಲಿ ಇವರೆಲ್ಲ ಸೂತ ಪುತ್ರನ ಈ ಜಂಬದ ಮಾತನ್ನ ಕೇಳಿ ಭೀಷ್ಮ ಅಟ್ಟಹಾಸದಿಂದ ನಕ್ಕು ಕರ್ಣನನ್ನು ನೋಡಿ, ರಾಧೇಯ, ಧನುರ್ಬಾಣಗಳನ್ನ ಶಂಖವನ್ನ ಧರಿಸಿ ಶ್ರೀಕೃಷ್ಣನ ರಥಾರೂಢನಾಗಿ ಬರ್ತಕ್ಕ ಅರ್ಜುನನ್ನ ಇನ್ನು ನೀನ್ ನೋಡಿಲ್ಲ, ಅದರಿಂದ ನೀನು ಹೀಗೆ ಹೇಳ್ತಾ ಇದ್ದೀಯ. ರಣರಂಗದಲ್ಲಿ ನೀನು ಆ ಅರ್ಜುನನ ನೋಡೋವರೆಗೆ ನೀನು ನಿನಗೆ ಬೇಕಾದ ಜಂಬಗಳನ್ನ ಹೇಳ್ಕೋಬಹುದು ಅಂದ. ಅಲ್ಲಿಗೆ 193ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭೀಷ್ಮಾದಿಗಳು ತಮ್ಮ ತಮ್ಮ ಶಕ್ತಿಯನ್ನು ದುರ್ಯೋಧನಿಗೆ ಹೇಳಿದ ಸಂಗತಿಯನ್ನ ಧರ್ಮರಾಜನು ಶಾರರ ಮುಖದಿಂದ ಕೇಳಿ ಅರ್ಜುನನ ಕುರಿತು ಅವನ ಶಕ್ತಿ ಎಷ್ಟು ಎಂದು ಪ್ರಶ್ನೆ ಮಾಡಲು ಅರ್ಜುನನ ಪ್ರತ್ಯುತ್ತರ ನೋಡಿ. ಇಲ್ಲಿಯ ಇವರು ಗೂಢಚಾರರು ಆ ಕಡೆ ಇವರು ಈ ಕಡೆ. ಇವರು ಈ ಶುಕಸಾರಣರು ಗೂಢಚರ್ಯಲ್ಲಿ ಈ ವಾನರರಂತೆ ರೂಪ ಮಾಡ್ಕೊಂಡು ಬಂದ್ರು. ವಿಭೀಷಣ ಕಂಡು ಹಿಡಿದು ಬಿಟ್ಟ.
ಎಳ್ಕೊಂಡ್ಬಂದು ರಾಮನ ಹತ್ರ ನಿಲ್ಲಿಸ್ದ. ರಾಮ ಹೇಳ್ದ, ಅಯ್ಯೋ ಅವ್ರು ಬಂದಿರೋದು ನೋಡ್ಕೊಂಡು ಹೋಗೋಕೆ. ದೇ ಆರ್ ಡೂಯಿಂಗ್ ದರ್ ಡ್ಯೂಟಿ, ವಿ ಮಸ್ಟ್ ಅಪ್ರಿಶಿಯೇಟ್. ರಾವಣನಲ್ಲಿ ಎಷ್ಟು ನಿಷ್ಠೆ ಅವರಿಗೆ ಅಂದ್ರೆ, ಅವರು ವಾನರಂತೆ ಬಂದ್ರು. ನೀವೊಂದ್ ಕೆಲಸ ಮಾಡೋ ವಿಭೀಷಣ, ಅವನಿಗೆ ಶಿಕ್ಷೆ ಬೇಡ, ನೀ ಕರ್ಕೊಂಡೋಗಿ ನಿಜವಾಗಿ ನಮ್ಮಲ್ಲಿ ಏನೇನಿದೆ, ಏನೇನ್ ಅಸ್ತ್ರಗಳಿದೆ, ಎಷ್ಟು ಜನ ಇದ್ದಾರೆ, ಯಾರ್ಯಾರ ಶಕ್ತಿ ಸಾಮರ್ಥ್ಯಗಳು ಎಷ್ಟು, ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ ಹೋಗಿ ಹೇಳಿ ಕಳಿಸಿದ್ದ ಹಾಗೆ. ಹೀಗೆ ಆ ನಕುಲ ಹೇಳಿದ್ ಇದೆಯೋ ಇಲ್ವೋ ನೋಡೋಣ, ಏನೇನೋ ಮಧ್ಯದಲ್ಲಿ ಸೇರಿ ಇದಿರುತ್ತೆ. ಇದು ಇದೇ ತರ ರಾವಣನ್ನ ಹೋಗ್ಬಿಟ್ಟು ಕೇಳಿದ್ರು, ಅವನು ಬ್ರಾಹ್ಮಣ, ಜ್ಯೋತಿಷ ಹೇಳೋಕೆ ಅಂತ ಏನೇನೋ ಕಥೆಗಳು ಎಲ್ಲೆಲ್ಲಿಂದಾನೋ ಸೇರಿಸ್ಬಿಡ್ತಾರೆ. ಮೂಲ ರಾಮಾಯಣದಲ್ಲಿ ಇದೆಯೋ ಇದು? ಮತ್ತೆ ಅದೆಲ್ಲ ನಂಬಕ್ಕಾಗಲ್ಲ, ಇವೆಲ್ಲ ಬಿಟ್ಬಿಡೋದಷ್ಟೇ. ಇವಕ್ಕೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ಸರ್ಗಗಳು ಎಲ್ಲ ಈ ತುಳುವದ್ನೆ ಇಂದ್ರ ಬಂದ್ಬಿಟ್ಟು ಇವಳಿಗೆ ಪಾಯಸ ಕೊಟ್ಲು, ನೀನ್ 2 ತಿಂಗಳು ಅಲ್ಲ, ಈ ಅಂಬೆ ಇವರೆಲ್ಲ 6 ತಿಂಗಳು ಬರೀ ಗಾಳಿ ಕುಡ್ಕೊಂಡಿದ್ದವಳು, ಸೀತೆಗೆ ಆಗ್ತಿರ್ಲಿಲ್ವೇ, ಇವನ್ ತಂದು ಕೊಡ್ಬೇಕಾ ಪಾಯಸನ ಇಂದ್ರ? ಅವಳು ಯಾರು ಸಾಕ್ಷಾತ್ತಾಗಿ? ಈ ಮಹಾಲಕ್ಷ್ಮಿ ಇವಳು. ಸೀತೆಗೆ ಏನೇನೋ ಸೇರಿಸ್ತಾರೆ. ಅದಕ್ಕೇನೆ ಇವೆಲ್ಲ ನೋಡ್ಬೇಕು ಯಾವ್ದು ಪ್ರಕ್ಷಿಪ್ತ ಏನು ಅಂತ. ಅದಕ್ಕೆ ಆಧಾರ ಏನು ಅಂದ್ರೆ ಮೂಲ ಆದಿ ಕವಿ ವಾಲ್ಮೀಕಿ ಇದೆಯಾ ಅದರಲ್ಲಿ, ಅದಿದ್ರೆ ಒಪ್ಪಿ, ಎಲ್ದಿದ್ರೆ ಇಲ್ಲ. ಹೀಗೆ ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೀಗೆ ಭೀಷ್ಮಾದಿಗಳು ದುರ್ಯೋಧನಿಗೆ ತಮ್ಮ ತಮ್ಮ ಶಕ್ತಿಯನ್ನು ತಿಳಿಸಿಕೊಟ್ಟ ವೃತ್ತಾಂತ ಚಾರರ ಮೂಲಕವಾಗಿ ಧರ್ಮರಾಜನ ಕಿವಿಗೆ ಮುಟ್ಟಿತು. ಆಗ ಯುಧಿಷ್ಠಿರ ತನ್ನ ಎಲ್ಲ ತಮ್ಮಂದಿರನ್ನು ಕರೆಸಿಕೊಂಡು ಏಕಾಂತದಲ್ಲಿ ಅವರನ್ನು ಕುರಿತು ಹೀಗೆ ಹೇಳಿದ, ಎಲ್ಲ ಈ ಸಹೋದರರೇ, ದುರ್ಯೋಧನ ಸೈನ್ಯದಲ್ಲಿ ನಮ್ಮಿಂದ ನೇಮಿಸಲ್ಪಟ್ಟಂತ ಗೂಢಚಾರರು ಬೆಳಗಾದೊಡನೆ ನಮಗೆ ಅಲ್ಲಿನ ರಹಸ್ಯಗಳನ್ನು ಬಂದು ತಿಳಿಸ್ತಾರೆ. ಈ ದಿನ ಬೆಳಗ್ಗೆ ನನಗೆ ತಿಳಿದು ಬಂದ ಸಂಗತಿಯನ್ನು ತಿಳಿಸ್ತೇನೆ. ದುರ್ಯೋಧನ ಭೀಷ್ಮಾದಿಗಳನ್ನೆಲ್ಲ ಕರೆಸಿಕೊಂಡು ಅವರವರು ಎಷ್ಟೆಷ್ಟು ದಿನಗಳಲ್ಲಿ ನಮ್ಮ ಸೈನ್ಯಗಳನ್ನೆಲ್ಲ ಕೊಲ್ಲಬಹುದು ಅಂತ ಕೇಳಿದ್ರಂತೆ. ಭೀಷ್ಮ ತನಗೆ 1 ತಿಂಗಳ ಕಾಲ ಬೇಕು ಅಂದ, ದ್ರೋಣ ತನಗೂ ಅಷ್ಟೇ ಕಾಲಾವಧಿ ಬೇಕು ಅಂದ. ಅದಕ್ಕೆ 2 ವರ್ಷ ಕಾಲವನ್ನ ಕೃಪಾ ಹೇಳಿದ. ಮಹಾಸ್ತ್ರಗಳನ್ನು ಬಲ್ಲ ಅಶ್ವತ್ಥಾಮ 10 ದಿನಗಳು ಸಾಕು ಅಂದ. ಕರ್ಣನನ್ನು ಕೇಳಿದಾಗ ಅವನು 5 ದಿನಗಳಲ್ಲಿ ಪಾಂಡವನ ಧ್ವಂಸ ಮಾಡ್ತಾನೆ ಅಂತ ಹೇಳಿದಂತೆ. ಈ ಕಾರಣದಿಂದ ಹೇ ಅರ್ಜುನ, ನಾನು ನಿನ್ನ ಬಾಯಿಂದ ಕೇಳ್ಬೇಕು ಅಂತ ಬಯಸ್ತೇನೆ, ನೀನು ಎಷ್ಟು ದಿನಗಳಲ್ಲಿ ಕೌರವರ ಸೈನ್ಯವನ್ನ ನಾಶ ಮಾಡಬಲ್ಲೆ ಎಂದ. ಅದಕ್ಕೆ ಅರ್ಜುನ ಮೊದಲು ಕೃಷ್ಣನ ಮುಖ ನೋಡಿ ಆಮೇಲೆ ಧರ್ಮರಾಜ ಗುರುತು, ಅಣ್ಣ ಇರಬಹುದು, ಅವರೆಲ್ಲರೂ ಮಹಾಬಲ ಉಳ್ಳವರು, ಮಹಾ ಅಸ್ತ್ರಗಳನ್ನ ಚೆನ್ನಾಗಿ ಬಲ್ಲವರು, ವಿಚಿತ್ರವಾಗಿ ಯುದ್ಧ ಮಾಡ್ತಕ್ಕವರು, ಅವ್ರು ಹೇಳಿದಂತೆ ನಮ್ಮ ಸೈನ್ಯಗಳನ್ನ ಅವರು ಕೊಲ್ಲಬಲ್ಲರು, ಸಂದೇಹ ಇಲ್ಲ. ಆದರೆ ಅದಕ್ಕಾಗಿ ನೀನು ಸ್ವಲ್ಪವೂ ಮನಸ್ಸಿನಲ್ಲಿ ಅಂಜಬೇಕಾಗಿಲ್ಲ. ನಾನು ನಿನ್ನ ಮುಂದೆ ಸತ್ಯವನ್ನು ಹೇಳ್ತೇನೆ. ನನಗೆ ಈ ಕೃಷ್ಣನ ಸಹಾಯ ಒಂದಿದ್ರೆ ನಾನೊಬ್ಬನೇ ಏಕರಥನಾಗಿ ಸಮಸ್ತ ದೇವತೆಗಳೊಡಗೂಡಿದ ಚರಾಚರಾತ್ಮಕವಾದ ತ್ರೈಲೋಕ್ಯವನ್ನ, ಹಿಂದೆ ಹೋದದ್ದು, ಈಗ ಇರೋದು, ಮುಂದೆ ಬರೋದು, ಇವೆಲ್ಲವನ್ನ ನಿಮಿಷ ಮಾತ್ರದಲ್ಲಿ ಕೊಲ್ಲುವೆ ಎಂಬ ಧೈರ್ಯ ಉಂಟು. ಒಂದು ಬುದ್ಧಿವಂತದ ಮಾತು ಹೇಳಿದ್ದಾನೆ, ಕೃಷ್ಣನ ಸಹಾಯ ಇದ್ರೆ ಅನ್ನ. ಧರ್ಮಕ್ಕಾಗಿ ನಡೆಸುವಂತದ್ದು ವಿವೇಕದಿಂದ. ಇವನು ಮೈಮರೆತು ಮಾಡಿದ್ದೆಲ್ಲ ಇದೆ ಬೇಕಾದಷ್ಟು, ಅರ್ಜುನನ ಕಥೆನಲ್ಲೂ ಬರುವಂತದ್ದು. ನಿಮಿಷ ಮಾತ್ರದಲ್ಲಿ ಕೊಲ್ತೇನೆ ಎನ್ನುವ ಧೈರ್ಯ ಉಂಟು. ಮುಖ್ಯವಾಗಿ ಕೃಷ್ಣನ ಮನಸ್ಸಿನಲ್ಲಿ ಹೇಗೆ ನೆನೆಸಿದ್ರೋ ಅದು ಹಾಗೆ ಆಗುತ್ತೆ. ಅಣ್ಣ, ಕಿರಾತ ವೇಷದಿಂದ ಬಂದ ರುದ್ರನೇ ನಾನು ದ್ವಂದ್ವ ಯುದ್ಧ ಮಾಡುವಾಗ ಅವನು ನನಗೆ ಅನುಗ್ರಹಿಸಿಕೊಟ್ಟಂತ ಭಯಂಕರವಾದ ಪಾಶುಪತ ಅಸ್ತ್ರ ನನ್ನಲ್ಲಿದೆ. ಪ್ರಳಯ ಕಾಲದಲ್ಲಿ ಕಾಲರುದ್ರನ ಲೋಕ ಸಂಹಾರಕ್ಕಾಗಿ ಪ್ರಯೋಗಿಸುವ ಅಸ್ತ್ರವೇ ಅದು. ಪ್ರಳಯ ಕಾಲದಲ್ಲಿ ಕಾಲರುದ್ರ ಲೋಕ ಸಂಹಾರಕ್ಕಾಗಿ ಅಸ್ತ್ರವನ್ನು ಬಿಡ್ತಾನೆ. ಒಂದು ಮೋಡಕ್ಕೆ ಸಂಯಮನಿ ಅಂತಾನೋ ಏನೋ ಹೆಸರು. ಆ ಮಳೆ ಇದು ಬೀಳುತ್ತವಾಗ ಸಂವರ್ಧನ ಅಂತಾನೋ ಏನೋ ಬರುತ್ತೆ ಪದ, ಇನ್ನೊಂದ್ಸಲಿ ನೋಡಿದಾಗ ಹೇಳ್ತೀನಿ. ಒಂದೊಂದು ಹನಿ ಒನಕೆ ಗಾತ್ರ. ಪ್ರಳಯಗಾಲದಲ್ಲಿ ದ್ರೋಣ ಅಲ್ಲ, ಒನಕೆ ಗಾತ್ರ. ಆ ಒನಕೆ ಸೈಜಿಂದು ಒಂದೊಂದು ಹನಿ ಎಂದು ಬಿದ್ರೆ ಯಾವ ಲೋಕವೂ ಉಳಿಯಲ್ಲ. ಇವೆಲ್ಲ ಅಲ್ಲಿ ಬರುವಂತಹದ್ದು. ಹಾಗೆ ಪಾಶುಪತ ಅಸ್ತ್ರ ಅದರ ಹಿರಿಮೆಯನ್ನು ಹೇಳ್ತಾ ಇದ್ದಾನೆ. ರುದ್ರರೂಪಿಯಾಗಿ ಅವನು ದಶ ನಾರಾಯಣ ತಾನೇ ಕಾಲನಾಗಿ ಮೃತ್ಯುವಾಗಿ ಅಂತಕನಾಗಿ ಎಲ್ಲ ಕಡೆನಲ್ಲೂ ಬರುವಂತಹದ್ದು, ಅವಾಗ ಮಾಡುವಂತ ಆ ಅಸ್ತ್ರ ಅದು. ಆ ಅಸ್ತ್ರ ನನ್ನಲ್ಲಿ ಇರೋದನ್ನ ಭೀಷ್ಮನಾಗ್ಲಿ, ಕೃಪನಾಗ್ಲಿ, ದ್ರೋಣಪುತ್ರನಾಗ್ಲಿ ಯಾರು ಅರಿತಿಲ್ಲ, ಗೊತ್ತಿಲ್ಲ ಅವರುಗಳಿಗೆ. ರುದ್ರನಿಂದ ಇವನು ಪಡೆದಂತ ಅಸ್ತ್ರ ಇದು. ಹೌದು. ಇನ್ನು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಹೇಗೆ ತಾನೇ ಈ ಮರ್ಮ ತಿಳಿಯುತ್ತೆ? ಆದರೆ ಸಿಕ್ಕಿದ ಹಾಗೆ ದಿವ್ಯಾಸ್ತ್ರಗಳನ್ನೆಲ್ಲ ಬಿಟ್ಟು ಸಾಧಾರಣ ಮನುಷ್ಯರನ್ನ ಕೊಲ್ಲೋದು ನ್ಯಾಯವಲ್ಲ.
ಯಾರ್ಯಾರಿಗೆ ಯಾವಾಗ ಉಪಯೋಗಿಸ್ಬೇಕು ಅದು ಬೇಕು ವಿವೇಕ. ರುಜುವಾದ ಯುದ್ಧದಿಂದಲೇ ನಾವು ಶತ್ರುಗಳನ್ನ ಜಯಿಸ್ತೇವೆ. ಮೋಸದಿಂದ ಏನೇನೋ ಮಾಡಬೇಕಾಗಿಲ್ಲ. ಇದರಂತೆಯೇ ನಮ್ಮ ಸಹಾಯಕ್ಕೆ ಬಂದಿರೋ ವೀರೆಲ್ಲರೂ ಕೂಡ ನಡೆಯಲಿ. ಇವರೆಲ್ಲರೂ ದಿವ್ಯ ಅಸ್ತ್ರಗಳನ್ನು ಬಲ್ಲವರು, ಎಲ್ಲರೂ ಯುದ್ಧೋತ್ಸಾಹ ಉಳ್ಳವರು, ಎಲ್ಲರೂ ಧನುರ್ವೇದಾಂತಗಳನ್ನು ಮುಗಿಸಿ ಅವಭೃತ ಸ್ನಾನ ಮಾಡಿರುವರು. ಧನುರ್ವೇದಾಂತ ಅಂದ್ರೆ ಏನು? ಧನುರ್ವೇದದಲ್ಲಿ ಪೂರ್ಣವಾಗಿ ಪರಿಣಿತಿ. ಹಾಗೇನು ಅಂತಂದ್ರೆ ಈಗೆಲ್ಲ ಅಸ್ತ್ರ ಇದೆ ಅಂತ ತಗೊಂಡು ಒಂದೇ ಸಲಿಗೆ ಅದನ್ನ ಬಿಟ್ಬಿಡ್ತೀನಿ ಇದನ್ನ ಬಿಡ್ತೀನಿ ಅಂತ ಆಗ್ಬಾರ್ದು. ನಾರ್ಮಲ್ ಇದ್ರದಕ್ಕೆ ಅಂತ ಸರ್ಕಮ್ಸ್ಟೆನ್ಸಸ್ ಬಂದಾಗ ಮಾತ್ರ ಅವುಗಳನ್ನು ಎತ್ತುವಂತಹದ್ದು. ಅದು ಎಲ್ಲಿಯೂ ಇವರು ಪರಾಜಿತರಾದವರಲ್ಲ. ದೇವ ಸೈನ್ಯವನ್ನಾದ್ರೂ ಕೊಲ್ಲುವರು. ನಮ್ಮಲ್ಲಿರುವ ಶಿಖಂಡಿ, ಯುಯುಧಾನ ನೋಡಿ, ದೃಷ್ಟದ್ಯುಮ್ನ, ನಕುಲ ಸಹದೇವ, ಯುಧಾಮನ್ಯು, ಉತ್ತಮೋಜಸ್ಸು, ಭೀಷ್ಮ, ದ್ರೋಣರಿಗೆ ಸಮಾನವಾದಂತಹ ವಿರಾಟ, ದ್ರುಪದರಿಬ್ಬರು ಕೂಡ ಅವರಿಗೆ ಸಮಾನರಾದವರು. ಅವ್ರ ಜೊತೆನಲ್ಲೇನೆ ಅವರು ಇದರಲ್ಲಿ ಬಾಲ್ಯದಲ್ಲಿ ಗುರು ಇದನ್ನ ಮಾಡಿದ್ದು, ಸೇವೆಯನ್ನ. ಗುರುವಿನ ಆಶ್ರಮದಲ್ಲಿ ಇದ್ರಲ್ಲ ದ್ರುಪದ, ದ್ರೋಣ, ಹೀಗೆಲ್ಲ. ಶಂಕ, ಘಟೋದ್ಗಜ ಮತ್ತು ಅವನ ಮಗಾದ ಅಂಜನ ಪರ್ವ. ಘಟೋದ್ಗಜನ ಮಗ ಅಂಜನ ಪರ್ವ, ಸಾತ್ವಿಕಿ, ಅಭಿಮನ್ಯು, ಉಪಪಾಂಡವರು ಇವರೆಲ್ಲ ಮಹಾವೀರರು. ಅವರೆಲ್ಲರಿವರಿಗೆ ಆಮೇಲೆ ಇವರೆಲ್ಲರ ಜೊತೆಗೆ ನೀನು 3 ಲೋಕಗಳನ್ನಾದ್ರೂ ನಾಶಗೊಳಿಸೋದಕ್ಕೆ ಸಮರ್ಥ ಅನ್ಸಿದೆ. ಇವರೆಲ್ಲರ ಜೊತೆಗೆ ನೀನು ಧರ್ಮರಾಜ, ನೀನು ಕೋಪದಿಂದ ಯಾವನನ್ನು ನೋಡ್ತೀಯೋ ಅವನು ಹುಟ್ಟೆ ಇರಲಾರದು ಎಂದು ನಾನು ಸ್ಪಷ್ಟವಾಗಿ ತಿಳಿದಿದ್ದೇನೆ ಎಂದ. ಇಲ್ಲಿಗೆ 194ನೇ ಅಧ್ಯಾಯ. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮ ಆನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.